ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾವು ಬ್ಲಾಕ್ ಚೈನ್ ಅಲ್ಲಿ ಮಾಡ್ಯೂಲ್ 1 ಕಂಪ್ಲೀಟ್ ಆಗಿ ಒನ್ ಶಾಟ್ ನಾವು ನೋಡ್ತಾ ಹೋಗೋಣ. ಸೊ ಇದ್ರಲ್ಲಿ ಎಲ್ಲ MQPs, PYQs ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಇಷ್ಟು ಓದ್ಕೊಂಡ್ರೆ ಸಾಕು, ಎಕ್ಸಾಮ್ನ ಆರಾಮಾಗಿ ಚಿಂದಿಯಾಗಿ ಬರಿಬೋದು. ಮತ್ತೆ ನಿಮ್ಗೆ ಏನು ಈ ಮಾಡ್ಯೂಲ್ ಅಲ್ಲಿ 20 ಮಾರ್ಕ್ಸ್ ಅಸೈನ್ ಆಗಿರುತ್ತೆ ಅಲ್ವಾ, ಅದು ನಿಮ್ಮ ಪಾಕೆಟ್ ಅಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಇನ್ ಕೇಸ್ ನೀವು ಇವೆಲ್ಲ ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ರೆ ಓಕೆನಾ. ಸೊ ಇಷ್ಟು ಹೇಳ್ತಾ ನಾವು ಮತ್ತೆ ಯಾವ್ಯಾವ ಕ್ವೆಶನ್ಸ್ ಇದೆ ಅದೆಲ್ಲ ನಾವು ನೋಡ್ತಾ ಹೋಗೋಣ. ಮತ್ತೆ ಪ್ರತಿಯೊಂದು ಕ್ವೆಶನ್ ಕೂಡ ಬೇಸ್ಡ್ ಆನ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ಸ್, ಅಂದ್ರೆ ವಿಟಿಯು ಅಲ್ಲಿ ಪ್ರೊವೈಡ್ ಮಾಡುವಂತ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಪ್ರಕಾರನೇ ಆನ್ಸರ್ಸ್ ಎಲ್ಲ ಬರ್ದಿರೋದು. ಸೊ ನಿಮಗೆ ಆನ್ಸರ್ಸ್ ಹುಡ್ಕುವಂತ ಅವಶ್ಯಕತೆನೂ ಇರೋದಿಲ್ಲ, ಓಕೆನಾ. ಸೊ ಇದನ್ನ ನೀಟಾಗಿ ಬರೆದ್ರೆ ನಿಮ್ಗೆ ಚೆನ್ನಾಗಿ ಮಾರ್ಕ್ಸ್ ಕೂಡ ಬರುತ್ತೆ, ಮತ್ತೆ ನಿಮ್ಗೆ ಏನ್ 20 ಮಾರ್ಕ್ಸ್ ಇರುತ್ತಲ್ಲ ಕಂಪ್ಲೀಟ್ ನಿಮ್ಗೆ ಅಸೈನ್ ಆಗುತ್ತೆ, ಓಕೆನಾ. ಮತ್ತೆ ನೀವೇನಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಾಟ್ಸ್ಆಪ್ ಚಾನೆಲ್ ಕೂಡ ಇದ್ರೆ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಎಕ್ಸಾಮ್ಕಿನ ಮುಂಚೆ, ಅಂದ್ರೆ ಇನ್ನು ಏನಾದ್ರೂ ಇಂಪಾರ್ಟೆಂಟ್ ಕ್ವೆಶನ್ಸ್, ಇದಕ್ಕಿಂತ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ರೆ ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಚಾನೆಲ್ ಅಲ್ಲೂ ಕೂಡ ಆಕ್ಟಿವ್ ಆಗಿರಿ, ಓಕೆನಾ. ಸೊ ಅವಾಗ ನಿಮಗೆ ಏನು ಮಿಸ್ ಔಟ್ ಆಗೋದಿಲ್ಲ. ಸೊ ಬನ್ನಿ ಒಂದೊಂದಾಗೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಸೊ ಡಿಫೈನ್ ಬ್ಲಾಕ್ ಚೈನ್ ಅಂಡ್ ಎಕ್ಸ್ಪ್ಲೇನ್ ಸೆಂಟ್ರಲೈಸ್ಡ್, ಡಿಸೆಂಟ್ರಲೈಸ್ಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ವಿತ್ ಸೂಟಬಲ್ ಎಕ್ಸಾಂಪಲ್, ಸೂಟಬಲ್ ಡಯಾಗ್ರಾಮ್ ಅಂತ ಕೇಳಿದ್ರೆ. ಸೊ ಈ ಬ್ಲಾಕ್ ಚೈನ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಬ್ಲಾಕ್ ಚೈನ್ ಅಂದ್ರೆ ಇಟ್ ಈಸ್ ಅ ಪಿಯರ್ ಟು ಪಿಯರ್, ಅಂದ್ರೆ ಪಿಯರ್ ಟು ಪಿಯರ್ ಅಂದ್ರೆ ಎಂಡ್ ಟು ಎಂಡ್, ಅಂದ್ರೆ ಇವಾಗ ತುಂಬಾ ಕಂಪ್ಯೂಟರ್ಸ್ಗಳು ಕನೆಕ್ಟ್ ಆಗಿರುತ್ತೆ. ಸೊ ಒಂದ್ ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ ಜೊತೆ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು, ಯಾವುದೇ ರೀತಿ ಮಿಡಲ್ ಮೆನ್ ಅಥವಾ ಥರ್ಡ್ ಪಾರ್ಟಿ ಇಲ್ದೇನೆ, ಓಕೆನಾ. ಇದನ್ನ ನಾವು ಪಿಯರ್ ಟು ಪಿಯರ್ ಅಂತ ಕರಿತೀವಿ. ಮತ್ತೆ ಇಟ್ ಈಸ್ ಅ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್. ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂತ ಅಂದ್ರೆ ಒಂದೇ ಸೆಟ್ ಆಫ್ ಡೇಟಾ, ಅದನ್ನ ರೆಕಾರ್ಡ್ ಅಂತೀವಿ. ಆ ಪ್ರತಿಯೊಂದು ರೆಕಾರ್ಡು ಎಲ್ಲಾ ಬ್ಲಾಕ್ಸ್ ಅಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಸೇಮ್ ರೆಕಾರ್ಡು ಎಲ್ಲಾ ಬ್ಲಾಕ್ಸ್ ಅಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಅದನ್ನ ನಾವು ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂತ ಕರಿತೀವಿ. ಹೆಂಗೆ ಅಂದ್ರೆ ಇವಾಗ ಕ್ಲಾಸ್ ಅಲ್ಲಿ ಒಂದು ಪಾಠ ಮಾಡಿದ್ದಾರೆ ಅಂತ ಅಂದ್ರೆ ಹಿಂಗೆ ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಅಲ್ಲೂ ಒಂದೇ ನೋಟ್ಸ್ ಇರುತ್ತೆ ಅಲ್ವಾ, ಆ ತರ ಅದಕ್ಕೆ ಬ್ಲಾಕ್ ಚೈನ್ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್. ದಟ್ ಈಸ್ ಅ ಕ್ರಿಪ್ಟೋಗ್ರಫಿಕ್ ಸೆಕ್ಯೂರ್ ಅಂತ ಅಂದ್ರೆ ಈ ತರ ಒಂದು ಸಿಸ್ಟಮ್ ಇರೋದ್ರಿಂದ ಡೇಟಾ ಲಾಸ್ ಆಗೋದಿಲ್ಲ, ಸೆಕ್ಯೂರ್ ಆಗಿರುತ್ತೆ. ಅಂದ್ರೆ ಇವಾಗೇನಾದ್ರೂ ಏನೋ ಮಿಸ್ಟೇಕ್ ಆಗಿ ಒಂದು ನಿಮ್ಮ ಡೇಟಾ ಲಾಸ್ ಆಯ್ತು ಅಂತ ಅನ್ಕೊಳ್ಳಿ ಒಂದು ಬ್ಲಾಕ್ ಅಲ್ಲಿ. ಸೊ ಅವಾಗ ನಿಮಗೆ ಟೆನ್ಷನ್ ಇರಲ್ಲ, ಅಯ್ಯೋ ಡೇಟಾ ಹೋಯ್ತಲ್ಲ ಅಂತ, ಯಾಕಂದ್ರೆ ಅದು ಬೇರೆ ಬ್ಲಾಕ್ಸ್ ಅಲ್ಲೂ ಕೂಡ ಸ್ಟೋರ್ ಆಗಿರುತ್ತೆ ಸೇಮ್ ಡೇಟಾ. ಅದರಿಂದ ಡೇಟಾ ಲಾಸ್ ಚಾನ್ಸಸ್ ತುಂಬಾನೇ ಕಡಿಮೆ ಇರೋದು. ಮತ್ತೆ ಅಪೆಂಡೆಡ್ ಓನ್ಲಿ, ಇಲ್ಲಿ ಯಾವುದೇ ರೀತಿ ನೀವು ಚೇಂಜಸ್ ನ ಮಾಡೋದಕ್ಕಾಗೋದಿಲ್ಲ. ಸೊ ಓಲ್ಡ್ ಡೇಟಾನ ನೀವು ಎರೇಸ್ ಮಾಡೋದಕ್ಕಾಗೋದಿಲ್ಲ, ಬೇಕಾದ್ರೆ ನೀವು ಅಪೆಂಡ್ ಮಾಡ್ಬೋದು, ಅಂದ್ರೆ ಇನ್ನ ಒಂದಷ್ಟು ಡೇಟಾನ ಇನ್ಸರ್ಟ್ ಮಾಡ್ಬೋದು ಬ್ಲಾಕ್ಗೆ. ಆಮೇಲೆ ನೆಕ್ಸ್ಟ್ ಒನ್ ಇಸ್ ಇಮ್ಯೂಟಬಲ್. ಇಮ್ಯೂಟಬಲ್ ಅಂದ್ರೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂತ. ಅಂಡ್ ಕ್ಯಾನ್ ಓನ್ಲಿ ಅಪ್ಡೇಟೆಡ್ ಥ್ರೂ ಕನ್ಸೆನ್ಸಸ್. ಇನ್ ಕೇಸ್ ನೀವೇನಾದ್ರೂ ಅಪ್ಡೇಟ್ ಮಾಡ್ಬೇಕಂದ್ರೂ ಕೂಡ ಕನ್ಸೆನ್ಸಸ್ ನ ಯೂಸ್ ಕನ್ಸೆನ್ಸಸ್ ಮೆಕ್ಯಾನಿಸಮ್ ನ ಯೂಸ್ ಮಾಡ್ಕೋಬೇಕು. ಅಂದ್ರೆ ಆ ಒಂದು ನೀವು ಅಪ್ಡೇಟ್ ಮಾಡೋದಕ್ಕೆ ಎಲ್ಲಾ ಒಂದು ನೋಡ್ಸ್ ಕೂಡ ಅಗ್ರಿ ಮಾಡ್ಕೊಂಡಿರ್ಬೇಕು, ಅವಾಗ ಮಾತ್ರ ನೀವು ಆ ಒಂದು ಬ್ಲಾಕ್ ಅಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಹಂಗೆ ಎಲ್ಲಾ ಬ್ಲಾಕ್ ಅಲ್ಲೂ ಅದೇ ತರ ಅಪ್ಡೇಟ್ ಆಗತ್ತೆ, ಓಕೆನಾ. ಸೊ ದಿಸ್ ಇಸ್ ವಾಟ್ ಬ್ಲಾಕ್ ಚೈನ್ ಅಂತ ಅಂದ್ರೆ ಪಿಯರ್ ಟು ಪಿಯರ್, ಆಮೇಲೆ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ದಟ್ ಇಸ್ ಕ್ರಿಪ್ಟೋಗ್ರಫಿಕ್ ಸೆಕ್ಯೂರ್ ಅಂಡ್ ಅಪೆಂಡೆಡ್ ಓನ್ಲಿ, ಇಮ್ಯೂಟಬಲ್ ಅಂಡ್ ಕ್ಯಾನ್ ಅಪ್ಡೇಟೆಡ್ ಥ್ರೂ ದ ಕನ್ಸೆನ್ಸಸ್ ಆರ್ ಅನ್ ಅಗ್ರಿಮೆಂಟ್ ಅಮಾಂಗ್ ದ ನೆಟ್ವರ್ಕ್. ಅರ್ಥ ಆಯ್ತಲ್ವಾ ಡೆಫಿನೇಷನ್. ಸೊ ದಿಸ್ ಇಸ್ ಅ ಸಿಂಪಲ್ ಡೆಫಿನೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಕೇಳಿದರೆ, ಎಕ್ಸ್ಪ್ಲೇನ್ ಸೆಂಟ್ರಲೈಸ್, ಡಿಸೆಂಟ್ರಲೈಸ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಲ್ವಾ. ಸೊ ಸೆಂಟ್ರಲೈಸ್ಡ್ ಸಿಸ್ಟಮ್ ಅಂತ ಅಂದ್ರೆ ಇನ್ ಸೆಂಟ್ರಲೈಸ್ಡ್ ಸಿಸ್ಟಮ್ ದೇರ್ ಇಸ್ ಓನ್ಲಿ ಒನ್ ಸೆಂಟ್ರಲ್ ಅಥಾರಿಟಿ ದಟ್ ಕಂಟ್ರೋಲ್ಸ್ ಎವ್ರಿಥಿಂಗ್. ಅಂದ್ರೆ ಒಂದ್ ಸೆಂಟ್ರಲ್ ಅಥಾರಿಟಿ ಅನ್ನೋದಿರುತ್ತೆ. ಸೊ ಎಲ್ಲಾ ಕಂಪ್ಯೂಟರ್ಸ್ನು ಆ ಒಂದೇ ಒಂದು ಅಥಾರಿಟಿ ಕಂಟ್ರೋಲ್ ಮಾಡ್ತಿರುತ್ತೆ, ಅದರಿಂದ ಇದನ್ನ ನಾವು ಸೆಂಟ್ರಲೈಸ್ಡ್ ಅಂತ ಕರಿತೀವಿ. ಸೊ ಆಲ್ ಯೂಸರ್ಸ್ ಡಿಪೆಂಡ್ಸ್ ಆನ್ ದ ಸೆಂಟ್ರಲ್ ಸರ್ವರ್. ಸೊ ಅಕಸ್ಮಾತ್ ಏನಾದ್ರೂ ಇನ್ ಕೇಸ್ ಆ ಸೆಂಟ್ರಲ್ ಸರ್ವರ್ ಅಥವಾ ಸೆಂಟ್ರಲ್ ಅಥಾರಿಟಿ ಅನ್ನೋದು ಏನಿರುತ್ತೆ ಅಲ್ವಾ, ಆ ಸರ್ವರ್ ಏನಾದ್ರೂ ಫೇಲ್ ಆದ್ರೆ ಸೊ ಅವಾಗ ಹೋಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ, ಹೋಲ್ ಸಿಸ್ಟಮ್ ಸ್ಟಾಪ್ ಆಗುತ್ತೆ ಫಂಕ್ಷನ್ ಮಾಡೋದು. ಸೊ ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ ಅ ಸಿಂಗಲ್ ಪಾಯಿಂಟ್ ಫೇಲಿಯರ್ ಅಂದ್ರೆ ಸಿಂಗಲ್ ಸರ್ವರ್ ಅಥವಾ ಸಿಂಗಲ್ ಅಥಾರಿಟಿ, ಸೆಂಟ್ರಲೈಸ್ಡ್ ಅಥಾರಿಟಿ ಮೇಲೆ ಅದು ಡಿಪೆಂಡ್ ಆಗಿರೋದ್ರಿಂದ ಆ ಒಂದು ಸೆಂಟ್ರಲ್ ಅಥಾರಿಟಿ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಡೀ ಬ್ಲಾಕ್ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ.
ಅದ್ರಿಂದ ಇದನ್ನ ನಾವು ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಅಂತ ಕರಿತೀವಿ. ಎಕ್ಸಾಂಪಲ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಸ್ಕೂಲ್ ಎಲ್ಲಾನು ಏನಂತೀರಾ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಿಮ್ದು ಅಟೆಂಡೆನ್ಸ್ ಅಪ್ರೂವಲ್ ಆಗಬೇಕು ಅಂದ್ರೂ ಪ್ರಿನ್ಸಿಪಲ್ ಸಿಗ್ನೇಚರ್ ಬೇಕು. ಆಮೇಲೆ ಫೀಸ್ ಅಪ್ರೂವಲ್ ಆಗಬೇಕು ಅಂತ ಅಂದ್ರೂ ಪ್ರಿನ್ಸಿಪಲ್ ಸಿಗ್ನೇಚರ್ ಬೇಕು. ನಿಮಗೆ ಏನಾದರೂ ಲೀವ್ ಬೇಕು ಅವಾಗೂ ಕೂಡ ಪ್ರಿನ್ಸಿಪಲ್ ಸಿಗ್ನೇಚರ್ ಬೇಕು. ಸೊ ನೀವು ಇದನ್ನ ಸ್ಕೂಲ್ ತರ ಅನ್ಕೊಳ್ಳಿ, ಓಕೆನಾ? ಸ್ಕೂಲಲ್ಲಿ ಇದೇ ತರ ಎಲ್ಲಾ HM ಅಥವಾ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಕಸ್ಮಾತ್ ಅವತ್ತಿನ ದಿವಸ ಏನಾದ್ರೂ ಪ್ರಿನ್ಸಿಪಲ್ ಆಬ್ಸೆಂಟ್ ಆಗ್ಬಿಟ್ರೆ ಇಡೀ ವರ್ಕ್ ಅವತ್ತಿಂದು ಹಂಗೆ ಪೆಂಡಿಂಗ್ ಉಳಿಯತ್ತಾ? ಸೊ ಹಂಗೆ ಎಲ್ಲ ಒಬ್ಬರ ಮೇಲೆ, ಒಂದು ಸರ್ವರ್ ಮೇಲೆ, ಒಂದು ಸೆಂಟ್ರಲ್ ಅಥಾರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನ ನಾವು ಸೆಂಟ್ರಲೈಸ್ಡ್ ಅಥಾರಿಟಿ ಅಂತ ಅಂತೀವಿ. ಎಕ್ಸಾಂಪಲ್ ಗೂಗಲ್, ಅಮೆಝಾನ್, ಸೊ ಇದೆಲ್ಲ ಏನ್ ಬರುತ್ತೆ ಸೆಂಟ್ರಲೈಸ್ಡ್ ಅಥಾರಿಟಿಗೆ ಸೇರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್. ಏನಪ್ಪಾ ಈ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತ ಅಂದ್ರೆ ಇಲ್ಲಿ ದ ಡೇಟಾ and the work is spread across the many computers. There is no central authority that controls all these computers. So ಇಲ್ಲಿ ನಿಮ್ ಡೇಟಾ, ಸೊ ಎಲ್ಲ ಇವಾಗ ಡೇಟಾ ಎಲ್ಲ ಏನಾಗಿರುತ್ತೆ ಎಷ್ಟೊಂದು ಕಂಪ್ಯೂಟರ್ಸಿಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಸೆಂಟ್ರಲ್ ಅಥಾರಿಟಿ ಅನ್ನೋದಿರೋದಿಲ್ಲ. ಸೊ ಎಲ್ಲ ಕಂಪ್ಯೂಟರ್ಸ್ನು ಕಂಟ್ರೋಲ್ ಮಾಡೋದಕ್ಕೆ. ಆದ್ರೆ ಸೊ ದ ಯೂಸರ್ ಸೀಸ್ ಇಟ್ ಆಸ್, ಆದ್ರೆ ನಾವು ಯೂಸರ್ ಆಗಿ ಅದನ್ನ ನೋಡೋ ರೀತಿ ಹೆಂಗಿರುತ್ತೆ ಅಂದ್ರೆ ಇದೆಲ್ಲ ಸಿಂಗಲ್ ಸಿಸ್ಟಮ್ಮೇ ಅನ್ನೋ ತರ ಅನ್ಸುತ್ತೆ. ಸೊ ಈವನ್ ದೋ ಮೆನಿ ಕಂಪ್ಯೂಟರ್ಸ್ ಆರ್ ವರ್ಕಿಂಗ್ ಬಿಹೈಂಡ್ ಇಟ್, ತುಂಬಾ ಕಂಪ್ಯೂಟರ್ಸ್ ವರ್ಕ್ ಮಾಡ್ತಿದ್ರು ಕೂಡ ಆಸ್ ಅ ಯೂಸರ್ ನಾವು ಅದನ್ನ ಏನೋ ಒಂದು ಸಿಂಗಲ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇವಾಗ ಎಕ್ಸಾಂಪಲ್, ಒಂದು ಕಂಪನಿ ಇದೆ, ಅದ್ರದ್ದು ತುಂಬಾ ಬ್ರಾಂಚಸ್ ಗಳಿರುತ್ತೆ. ಒಂದು ಬ್ರಾಂಚ್ ಬೆಂಗಳೂರು, ಮೈಸೂರು, ಹುಬ್ಳಿ ಈ ತರ ಇರುತ್ತೆ. ಒಂದೊಂದು ಬ್ರಾಂಚ್ ಕೂಡ ಏನಾಗ್ತಿರತ್ತೆ, ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗ್ತಿರುತ್ತೆ, ಸೆಪರೇಟ್ ಆಗಿ ವರ್ಕ್ ಆಗ್ತಿರುತ್ತೆ. ಎಂಪ್ಲಾಯೀಸ್ ಕೂಡ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ವರ್ಕ್ ಮಾಡ್ತಿರುತ್ತೆ. ಬಟ್ ಹೆಡ್ ಆಫೀಸ್ ಎಲ್ಲಿರೋದು, ಎಲ್ಲ ಒಂದು ಹೆಡ್ ಆಫೀಸ್ ಇರುತ್ತೆ, ಪ್ರತಿಯೊಂದು ಬ್ರಾಂಚ್ ಇರುತ್ತೆ, ಬ್ರಾಂಚ್ಗೂ. ಎಕ್ಸಾಂಪಲ್ ಬೆಂಗಳೂರಲ್ಲಿ ಇದೆ ಅಂತ ಅನ್ಕೊಳ್ಳಿ, ಇದನ್ನ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂದ್ರೆ. ಇನ್ನ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಇವಾಗ ಗೂಗಲ್ ಅಲ್ಲಿ ವೆಬ್ಸೈಟ್ ಅನ್ಕೊಳ್ಳಿ. ಇವಾಗ ವೆಬ್ಸೈಟ್ ನಿಮಗೆ ಯೂಸರ್ ಪ್ರಕಾರ ಗೂಗಲ್ ಒಂದು ವೆಬ್ಸೈಟ್, ಓಕೆನಾ? ಅದ್ರ ಹಿಂದೆ ಎಷ್ಟೋ ಲಕ್ಷಗಟ್ಲೆ, ಮಿಲಿಯನ್ ಗಟ್ಲೆ ಏನಂತೀರ ಕಂಪ್ಯೂಟರ್ಸ್ ವರ್ಕ್ ಆಗ್ತಿರತ್ತೆ ಅಲ್ವಾ? ಸೊ ಆ ತರ ಯೂಸರ್ ಪ್ರಕಾರ ನೋಡೋದು ಇಟ್ ಈಸ್ ಅ ಸಿಂಗಲ್ ಸಿಸ್ಟಮ್, ಬಟ್ ಇಟ್ ಈಸ್ ಸೋ ಮೆನಿ ಕಂಪ್ಯೂಟರ್ಸ್ ಆರ್ ವರ್ಕಿಂಗ್ ಬಿಹೈಂಡ್ ಇಟ್. ಇದನ್ನ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅಂತ ಅಂದ್ರೆ ಇನ್ ಡಿಸೆಂಟ್ರಲೈಸ್ ಸಿಸ್ಟಮ್ ದರ್ ಇಸ್ ನೋ ಸೆಂಟ್ರಲ್ ಅಥಾರಿಟಿ, ಯಾವುದೇ ರೀತಿ ಸೆಂಟ್ರಲ್ ಅಥಾರಿಟಿ ಅನ್ನೋದೇ ಇರಲ್ಲ. ಸೊ ಎಲ್ಲಾ ಕಂಪ್ಯೂಟರ್ಸ್ ಇಲ್ಲಿ ಏನ್ ವರ್ಕ್ ಮಾಡ್ತಿರತ್ತೆ ಅದನ್ನ ಎಲ್ಲಾರನು ಒಂದೇ ತರ ನೋಡೋದು. ಸೊ ಅದು ಈ ಒಂದು ಡಿಸೆಂಟ್ರಲೈಸ್ ಸಿಸ್ಟಮ್. ಸೊ ಯಾವುದೇ ಸಿಂಗಲ್ ಕಂಪ್ಯೂಟರು ತನ್ನ ಅಧಿಕಾರನ ಅಥವಾ ತನ್ನ ರೈಟ್ಸ್ ನ ಬೇರೆ ಒಂದು ಕಂಪ್ಯೂಟರ್ಸ್ ಮೇಲೆ ಚಲಾಯಿಸೋದಿಲ್ಲ. ಹೆಂಗೆ ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಆಯ್ತಲ್ವಾ, ಒಂದೇ ಅಥಾರಿಟಿ ಎಲ್ಲಾ ಕಂಪ್ಯೂಟರ್ಸ್ ಕಂಟ್ರೋಲ್ ಮಾಡತ್ರ, ಆ ತರ ಇಲ್ಲಿ ಇರೋದಿಲ್ಲ. ಓಕೆನಾ? ಎಲ್ಲಾ ಕಂಪ್ಯೂಟರ್ಸ್ ಕೂಡ ಏನ್ ಮಾಡ್ಕೋಬೇಕು, ಅಗ್ರಿ ಮಾಡ್ಕೋಬೇಕು ಒಂದು ಅಗ್ರಿಮೆಂಟ್ಗೆ. ಓಕೆನಾ? ಸೊ ಇವಾಗ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಎಲ್ಲಾ ಒಂದು ಕಂಪ್ಯೂಟರ್ಸ್ ಪ್ರಯಾರಿಟಿನೂ ನಾವು ಕೇಳ್ತೀವಿ, ಏನಪ್ಪಾ ನಿನ್ನ ಒಪಿನಿಯನ್ ಏನು ಅಂತ. ಒಂದೇ ಸರ್ವರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ಅದನ್ನ ನಾವೇನಂತ ಅಂತೀವಿ, ಅಗ್ರಿಮೆಂಟ್ ಬರುತ್ತೆ ಅಲ್ವಾ ಈ ತರ ಮಾಡ್ಬೇಕು ಅಂತ, ಅದನ್ನ ನಾವು ಕನ್ಸೆನ್ಸಸ್ ಮೆಕ್ಯಾನಿಸಮ್ ಅಂತಾನು ನಾವು ಹೇಳ್ಬೋದು. ಸೊ ಇವಾಗ ಎಕ್ಸಾಂಪಲ್, ಸೊ ನೀವೆಲ್ಲೋ ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತೀರಾ, ಒಂದ್ 4ರಿಂದ 5 ಜನ. ಸೊ ಎಲ್ಲೋ ಡಿಸೈಡ್ ಮಾಡ್ತೀರಾ ನಾನು ಎಲ್ಲೋ ಊಟ ಮಾಡಕ್ ಹೋಗ್ಬೇಕು ಅಂತ. ಸೊ ಇಲ್ಲಿ ಯಾವುದೇ ರೀತಿ ಬಾಸ್ ಅನ್ನೋದಿರೋದಿಲ್ಲ ಅಲ್ವಾ? ನೀನ್ ಬಾಸು, ಅವನ್ ಬಾಸು, ಇವಳ್ ಬಾಸು ಅನ್ನೋ ತರ ಇರೋದಿಲ್ಲ. ಓಕೆನಾ? ಸೊ ನೀವೆಲ್ಲರೂ ಏನ್ ಮಾಡ್ತೀರಾ, ಒಂದೊಂದು ಒಪಿನಿಯನ್ ಕೊಡ್ತೀರಾ, ಪಿಜ್ಜಾ ತಿನ್ನಕ್ ಹೋಗೋಣ, ಇಲ್ಲ ಬೆಣ್ಣೆ ದೋಸೆ ತಿನ್ನಕ್ ಹೋಗೋಣ, ಇಲ್ಲ ಬಿರಿಯಾನಿ ತಿನ್ನಕ್ ಹೋಗೋಣ ಅಂತ. ಸೊ ಕೊನೆಗೆ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ, ಮೇಜರ್ ಆಗಿ ನಿಮ್ಮ ಗ್ರೂಪ್ ಅಲ್ಲಿ ಯಾವ ಒಂದು ಡಿಶ್ ಬಂದಿರುತ್ತೆ ಅಲ್ವಾ, ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ತೀರಾ. ಸೊ ಇವಾಗ ತುಂಬಾ ಜನ ದೋಸಾ ಅಂತ ಅನ್ಕೊಳ್ಳಿ, ಯಾಕಂದ್ರೆ ನನ್ನ ಫೇವ್ರೆಟ್ ಕೂಡ ದೋಸಾನೆ. ಓಕೆನಾ? ಸೊ ತುಂಬಾ ಜನ ದೋಸಾ ಹೇಳಿದ್ರು. ಸೊ ಇವಾಗ ಮೆಜಾರಿಟಿ 4ರಿಂದ ಇವಾಗ 10 ಜನ ಗ್ರೂಪ್ ಆಫ್ ಫ್ರೆಂಡ್ಸ್ ಇದೆ, ಅದರಲ್ಲಿ 5ರಿಂದ 6 ಜನ ದೋಸಾ ಅಂತ ಹೇಳಿದ್ರು. ಸೊ ಕೊನೆಗೆ ಏನ್ ಡಿಸೈಡ್ ಮಾಡಿದ್ರಿ, ದೋಸಾ ತಿನ್ನಕ್ ಹೋಗೋಣ ಅಂತ. ಮೆಜಾರಿಟಿ ಡಿಸಿಷನ್ ಸೆಲೆಕ್ಟ್ ಆಗುತ್ತೆ ಇಲ್ಲಿ. ಸೊ ಇದನ್ನ ನಾವು ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ಬ್ಲಾಕ್ ಚೈನ್ ಕೂಡ ನಮ್ಮ ಡಿಸೆಂಟ್ರಲೈಸ್ ಸಿಸ್ಟಮ್. ಅರ್ಥ ಆಯ್ತಾ? ಸೊ ಗೊತ್ತಾಯ್ತಲ್ವಾ ಡಿಸೆಂಟ್ರಲೈಸ್ ಸಿಸ್ಟಮ್ ಅಂದ್ರೆ ಏನು, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂದ್ರೆ ಏನು. ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗಿರುತ್ತೆ, ಓಕೆನಾ? ಡೋಂಟ್ ವರಿ. ಸೊ ಏನಿಲ್ಲ, ಅಲ್ಲಿ ನಿಮಗೆ ಯೂಸರ್ ಪ್ರಕಾರ ಅಲ್ಲಿ ನಿಮಗೆ ಒಂದೇ ಸಿಸ್ಟಮ್ ಇದೆ ಅಂತ
ಅನ್ಸುತ್ತಷ್ಟೇ. ಬಟ್ ಹಿಂದೆ ತುಂಬಾ ಕಂಪ್ಯೂಟರ್ಸ್ ವರ್ಕ್ ಮಾಡ್ತಿರತ್ತೆ ಅಷ್ಟೇ. ಸೊ ದಿಸ್ ಇಸ್ ಏನಂತೀರಾ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತಾನೆ ನಾವು ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಜೆನ್ರಿಕ್ ಸ್ಟ್ರಕ್ಚರ್ ಆಫ್ ದ ಬ್ಲಾಕ್ ವಿತ್ ಅ ಡಯಾಗ್ರಾಮ್. ಜೆನ್ರಿಕ್ ಸ್ಟ್ರಕ್ಚರ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಇಲ್ಲಿ ಡಯಾಗ್ರಾಮ್ ಮಾಡಬೇಕು. ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಪಾಯಿಂಟರ್ ಟು ಪ್ರೀವಿಯಸ್ ಬ್ಲಾಕ್ ಹ್ಯಾಶ್ ಅಂದ್ರೆ ಇದರಲ್ಲಿ ಜನರಲ್ ಆಗಿ ನಾನು ಇವಾಗ ಓವರ್ ವ್ಯೂ ಕೊಡ್ತೀನಿ. ಏನಂತ ಅಂದ್ರೆ ಪ್ರೀವಿಯಸ್ ಬ್ಲಾಕ್ದು ಹ್ಯಾಶ್ ಅಂದ್ರೆ ಇದಕ್ಕಿಂತ ಮುಂಚಿನ ಬ್ಲಾಕ್ ಏನ್ ಅಡ್ರೆಸ್ ಇರುತ್ತೆ ಅಥವಾ ಹ್ಯಾಶ್ ವ್ಯಾಲ್ಯೂ ಇರುತ್ತೆ ಅದು ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಪ್ರೀವಿಯಸ್ ಬ್ಲಾಕ್ ಹ್ಯಾಶ್ ಅಂತ ಹೇಳ್ಬೋದು. ನನ್ಸ್ ಅಂದ್ರೆ ಅದೊಂದು ರ್ಯಾಂಡಮ್ ನಂಬರ್. ಓಕೆನಾ. ಅದನ್ನ ನನ್ಸ್ ಅಂತ ಕರಿತೀವಿ. ಟೈಮ್ ಸ್ಟ್ಯಾಂಪ್ ಅಂತ ಅಂದ್ರೆ ಇವಾಗ ಕ್ರಿಯೇಟ್ ಬ್ಲಾಕ್ ಯಾವಾಗ ಕ್ರಿಯೇಟ್ ಆಯ್ತು ಮತ್ತೆ ಅದ್ರದ್ದು ಡೇಟ್ ಟೈಮ್ ಎಲ್ಲ ಸ್ಟೋರ್ ಆಗಿರುತ್ತೆ. ಅದು ಟೈಮ್ ಸ್ಟ್ಯಾಂಪ್ ಅಂತ ಹೇಳ್ತೀವಿ. ಮರ್ಕಲ್ ರೂಟ್ ಅಂತ ಅಂದ್ರೆ ಅದೊಂದು ಸಿಂಗಲ್ ಹ್ಯಾಶ್ ವ್ಯಾಲ್ಯೂ. ಓಕೆನಾ. ಆ ಸಿಂಗಲ್ ಹ್ಯಾಶ್ ವ್ಯಾಲ್ಯೂ ಇಂದ ನಾವ್ ಎಲ್ಲಾ ಟ್ರಾನ್ಸಾಕ್ಷನ್ ಸ್ಟೋರ್ ಆಗಿರೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಆ ಒಂದು ಮರ್ಕಲ್ ರೂಟ್. ಅದನ್ನ ನಾವು ಮರ್ಕಲ್ ರೂಟ್ ಅಂತ ಕರಿತೀವಿ ಅಷ್ಟೇ. ಲಿಸ್ಟ್ ಆಫ್ ಟ್ರಾನ್ಸಾಕ್ಷನ್ ಅಂದ್ರೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಥವಾ ಎಷ್ಟು ಟ್ರಾನ್ಸಾಕ್ಷನ್ ಇದೆ ಆ ಒಂದು ಪರ್ಟಿಕ್ಯುಲರ್ ಬ್ಲಾಕ್ ಅಲ್ಲಿ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇವಾಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಬ್ಲಾಕ್ ಅಂದ್ರೆ ಅದೊಂದು ಬೇಸಿಕ್ ಯೂನಿಟ್ ಆಫ್ ದ ಬ್ಲಾಕ್ ಚೈನ್. ಹೆಂಗೆ ಅದ್ ಮಾಡ್ತಾರೆ ಅಂದ್ರೆ ಬ್ಲಾಕ್ ಅಲ್ಲಿ ಏನೇನಿರತ್ತೆಪ್ಪ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಇರತ್ತೆ. ಸೊ ಮತ್ತೆ ಇಂಪಾರ್ಟೆಂಟ್ ಡೇಟಾ ಕೂಡ ಅದ್ರಲ್ಲಿರುತ್ತೆ. ಇಲ್ಲಿ ಎಲ್ಲಾ ಬ್ಲಾಕ್ಸು ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಹೆಂಗೆ ಕನೆಕ್ಟ್ ಆಗಿರುತ್ತೆ? ಇಲ್ಲಿ ಲಾಸ್ಟ್ ಬ್ಲಾಕ್ದು ಪ್ರೀವಿಯಸ್ ಹ್ಯಾಶ್ ಇರೋದ್ರಿಂದ ಈ ಒಂದು ಬ್ಲಾಕ್ ಲಾಸ್ಟ್ ಬ್ಲಾಕ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಒಂದೊಂದು ಬ್ಲಾಕು ಕನೆಕ್ಟ್ ಆಗಿರೋದ್ರಿಂದ ನಾವ್ ಇದನ್ನ ಏನಂತೀವಿ? ಕನೆಕ್ಟ್ ಆಗಿರೋದ್ರಿಂದ ಇದೊಂದು ಚೈನ್ ಕ್ರಿಯೇಟ್ ಆಗಿ ಈ ಒಂದು ಚೈನ್ ನ ನಾವು ಬ್ಲಾಕ್ ಚೈನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಬ್ಲಾಕ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಅ ಬ್ಲಾಕ್ ಚೈನ್ and that block contains the transaction and each block is connected with the previous block using a previous hash value, so it forms a chain. That chain is called as blockchain. ಅರ್ಥ ಆಯ್ತಲ್ವಾ? ಸೊ ಈ ತರ ಬರಿಬೇಕು. ಮತ್ತೆ ಈ ಒಂದು ಬ್ಲಾಕ್ ಅಲ್ಲಿ 2 ಪಾರ್ಟ್ಸ್ ಇದೆ. ಏನಪ್ಪಾ? ಒಂದು ಬ್ಲಾಕ್ ಹೆಡರ್, ಒಂದು ಬ್ಲಾಕ್ ಬಾಡಿ. ಓಕೆನಾ. ಬ್ಲಾಕ್ ಹೆಡರ್ ಅಲ್ಲಿ ಏನೇನಿದೆ? ಪಾಯಿಂಟರ್ ಟು ಪ್ರೀವಿಯಸ್ ಬ್ಲಾಕ್ಸ್ ಹ್ಯಾಶ್. ಸೊ ಪಾಯಿಂಟರ್ ಟು ಪ್ರೀವಿಯಸ್ ಬ್ಲಾಕ್ ಹ್ಯಾಶ್ ಅಂದ್ರೆ ಹಿಂದಿನ ಬ್ಲಾಕ್ದು ಹ್ಯಾಶ್ ವ್ಯಾಲ್ಯೂ ಇರುತ್ತಲ್ಲ ಅದು ಬಂದು ಸ್ಟೋರ್ ಆಗಿರುತ್ತೆ. ಸೊ ಅದನ್ನ ಪ್ರೀವಿಯಸ್ ಬ್ಲಾಕ್ ಹ್ಯಾಶ್ ಅಂತ ಹೇಳ್ತೀವಿ. ಎವ್ರಿ ಬ್ಲಾಕ್ ಸ್ಟೋರ್ ದ ಹ್ಯಾಶ್ ಆಫ್ ದ ಪ್ರೀವಿಯಸ್ ಬ್ಲಾಕ್. ದಿಸ್ ಇಸ್ ಕಾಲ್ಡ್ ಅಸ್ ಹ್ಯಾಶ್ ಪಾಯಿಂಟರ್. ಅದನ್ನ ನಾವು ಹ್ಯಾಶ್ ಪಾಯಿಂಟರ್ ಅಂತ ಕರಿತೀವಿ. ಸೊ ದಿಸ್ ಕನೆಕ್ಟ್ಸ್ ಆಲ್ ದ ಬ್ಲಾಕ್ಸ್ ಟುಗೆದರ್ ಲೈಕ್ ಅ ಚೈನ್. ಬಿಕಾಸ್ ಆಫ್ ದಿಸ್ ಇಫ್ ಸಮ್ವನ್ ಟ್ರೈಸ್ ಟು ಚೇಂಜ್ ಒನ್ ಬ್ಲಾಕ್ ದ ಹೋಲ್ ಚೈನ್ ಬ್ರೇಕ್ಸ್. ಇನ್ ಕೇಸ್ ಏನಾದ್ರೂ ಒಬ್ರು ಬಂದೇನಾದ್ರೂ ಅದನ್ನ ಚೇಂಜ್ ಮಾಡಕ್ ಅಟೆಂಪ್ಟ್ ಮಾಡಿದ್ರೆ ದೆನ್ ಹೋಲ್ ಚೈನ್ ಬ್ರೇಕ್ ಆಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ನನ್ಸ್ ಅಂತ ಅಂದ್ರೆ ಇದು ಒಂದು ನಂಬರ್. ಓಕೆನಾ. ಈ ನಂಬರ್ ದಟ್ ಇಸ್ ಯೂಸ್ಡ್ ಓನ್ಲಿ ಒನ್ಸ್ ಇನ್ ಅ ಬ್ಲಾಕ್ ಚೈನ್. ಆ ರ್ಯಾಂಡಮ್ ಆಗಿ ಜನರೇಟ್ ಆಗಿರುವಂತ ನಂಬರ್ನ ನಾವು ಬ್ಲಾಕ್ ಚೈನ್ ಅಲ್ಲಿ ಒಂದ್ಸರಿ ಮಾತ್ರ ನಾವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಓಕೆನಾ. ಮೈನಸ್ ಕೀಪ್ ಟ್ರೈಯಿಂಗ್ ಡಿಫ್ರೆಂಟ್ ನನ್ ವ್ಯಾಲ್ಯೂಸ್ ಇನ್ ಆರ್ಡರ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಮೈನರ್ಸ್ ಅಂದ್ರೆ ನೋಡ್ಸ್ ಅನ್ಕೊಳ್ಳಿ. ಸೊ ಆ ನೋಡ್ಸು ಸೊ ಯಾವಾಗ್ಲೂ ಅಷ್ಟೇ ಡಿಫ್ರೆಂಟ್ ನನ್ ವ್ಯಾಲ್ಯೂಸ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿರತ್ತೆ. ಸೊ ಪ್ರಾಬ್ಲಮ್ಸ್ ಅಂದ್ರೆ ಏನು? ಇವಾಗ ಮ್ಯಾಥ್ ಪಜಲ್ ಆಗಿರ್ಬೋದು. ಸೊ ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿರತ್ತೆ. ಸೊ ಆಮೇಲೆ ಕರೆಕ್ಟ್ ನನ್ಸ್ ಸಿಕ್ಕಿದಾಗ, ಯಾವಾಗ ಕರೆಕ್ಟ್ ನನ್ಸ್ ಸಿಕ್ಕಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ, ಆ ಒಂದು ನೋಡು ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತು ಅಂದ್ರೆ ಸೊ ಆ ಒಂದು ಬ್ಲಾಕ್ ಇನ್ನ ಒಂದು ಬ್ಲಾಕ್ ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಯಾವ ನೋಡು ಕಂಪ್ಲೀಟ್ ಆಗಿ ಒಂದು ಮ್ಯಾಥ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತು ಅಂದ್ರೆ, ಪಜಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತು ಅಂದ್ರೆ ಆ ಒಂದು ನೋಡ್ಗೆ ಇನ್ನ ಒಂದು ನೋಡು ಕ್ರಿಯೇಟ್ ಮಾಡೋ ಅಂತ ರೈಟ್ಸ್ ಇರುತ್ತೆ. ಓಕೆನಾ. ಅದನ್ನ ನಾವು ನನ್ಸ್. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ನನ್ಸ್ ಇನ್ ಅ ಬ್ಲಾಕ್ ಚೈನ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಟೈಮ್ ಸ್ಟ್ಯಾಂಪ್. ನಾನು ಆಲ್ರೆಡಿ ಹೇಳಿದ್ದೀನಿ. ಟೈಮ್ ಸ್ಟ್ಯಾಂಪ್ ಅಂತ ಅಂದ್ರೆ ಒಂದು ಬ್ಲಾಕು ಯಾವಾಗ ಹೆಂಗ್ ಕ್ರಿಯೇಟ್ ಆಯ್ತು ಅನ್ನೋದ್ರ ಡೀಟೇಲ್ಸ್ ಸೊ ಈ ಒಂದು ಟೈಮ್ ಸ್ಟ್ಯಾಂಪ್ ಅಲ್ಲಿ ಇರುತ್ತೆ. ಡೇಟ್ ಮತ್ತೆ ಟೈಮ್ ವೆನ್ ದ ಬ್ಲಾಕ್
ವಾಸ್ ಕ್ರಿಯೇಟೆಡ್. ನೆಕ್ಸ್ಟ್ ಮರ್ಕಲ್ ರೂಟ್ ಅಂದ್ರೆ ಇದೊಂದು ಸಿಂಗಲ್ ಹ್ಯಾಶ್ ವ್ಯಾಲ್ಯೂ. ಓಕೆನಾ, ಈ ಒಂದು ಹ್ಯಾಶ್ ವ್ಯಾಲ್ಯೂ ಸೊ ಎಲ್ಲಾ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನು ಕೂಡ ಸ್ಟೋರ್ ಮಾಡ್ಕೊಂಡಿರುತ್ತೆ. ಓಕೆನಾ, ದ್ಯಾಟ್ ರೆಪ್ರೆಸೆಂಟ್ ಆಲ್ ದ ಟ್ರಾನ್ಸಾಕ್ಷನ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಬ್ಲಾಕ್. ಆ ಒಂದು ಮರ್ಕಲ್ ರೂಟ್ ಅಲ್ಲಿರುವಂತ ಹ್ಯಾಶ್ ವ್ಯಾಲ್ಯೂ ಸಿಕ್ಕಿದ್ರೆ ಸಾಕು, ಆ ಒಂದು ಬ್ಲಾಕ್ ಅಲ್ಲಿ ಯಾವ ಟ್ರಾನ್ಸಾಕ್ಷನ್ ಇದೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಓಕೆನಾ, ಆಲ್ ಟ್ರಾನ್ಸಾಕ್ಷನ್ ಇನ್ ದ ಬ್ಲಾಕ್ಸ್ ಆರ್ ಫಸ್ಟ್ ಕನ್ವರ್ಟೆಡ್ ಟು ದ ಹ್ಯಾಶ್ ಕೋಡ್, ದೆನ್ ದೋಸ್ ಹ್ಯಾಶಸ್ ಆರ್ ಕಂಬೈನ್ಡ್ ಅಗೇನ್ ಅಂಡ್ ಅಗೇನ್ ಇನ್ ದ ಪೇರ್ಸ್. ಅಂದ್ರೆ ಸೊ ಇವಾಗ ಲಾಸ್ಟ್ ಅಲ್ಲಿ 4 ಟ್ರಾನ್ಸಾಕ್ಷನ್ ಆಯ್ತು ಅಂತ ಇಟ್ಕೊಳ್ಳಿ. ಎರಡೆರಡು ಟ್ರಾನ್ಸಾಕ್ಷನ್ ಕೂಡ ಹ್ಯಾಶ್ ವ್ಯಾಲ್ಯೂಸ್ ಮರ್ಜ್ ಮಾಡಿದಾಗ ನಮಗೆ ಮೇಲ್ಗಡೆ 2 ಟ್ರಾನ್ಸಾಕ್ಷನ್ ಆಗಿ ರೆಡ್ಯೂಸ್ ಆಗುತ್ತೆ. 4 ವಿಲ್ ಬಿ ರೆಡ್ಯೂಸ್ ಟು 2. ಮತ್ತೆ ಆ 2 ಟ್ರಾನ್ಸಾಕ್ಷನ್ ಹ್ಯಾಶ್ ವ್ಯಾಲ್ಯೂನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಅದನ್ನ ಮತ್ತೆ ಕಂಬೈನ್ ಮಾಡ್ತೀವಿ. ಅದು ಲಾಸ್ಟ್ ಅಲ್ಲಿ ನಮಗೆ 1 ಟ್ರಾನ್ಸಾಕ್ಷನ್ ಹ್ಯಾಶ್ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ಅದನ್ನ ನಾವೇನ್ ರೆಪ್ರೆಸೆಂಟ್ ಮಾಡ್ತೀವಿ, ಮರ್ಕಲ್ ರೂಟ್ ಅಂತಾನೆ ನಾವು ಹೇಳ್ಬೋದು. ಆ ಒಂದು ಹ್ಯಾಶ್ ವ್ಯಾಲ್ಯೂ ಇಂದ ಕೆಳಗಡೆ ಬರುವಂತ ಬ್ರಾಂಚಸ್ ಅಲ್ಲಿ ಇರುವಂತ ಎಲ್ಲಾ ಟ್ರಾನ್ಸಾಕ್ಷನ್ ಕೂಡ ನಮಗೆ ಗೊತ್ತಾಗುತ್ತೆ. ದಾಟ್ ರೆಪ್ರೆಸೆಂಟ್ ದ ಹೋಲ್ ಟ್ರಾನ್ಸಾಕ್ಷನ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಬ್ಲಾಕ್. ಓಕೆನಾ, ಮರ್ಕಲ್ ರೂಟ್ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಬ್ಲಾಕ್ ಬಾಡಿ ಅಂತ ಅಂದ್ರೆ ಇದು ಬಾಟಮ್ ಪಾರ್ಟ್ ಆಫ್ ಅ ಬ್ಲಾಕ್ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ಎಲ್ಲಾ ಟ್ರಾನ್ಸಾಕ್ಷನ್ ಏನೇನ್ ಇಲ್ಲಿವರೆಗೂ ಆಗಿದೆ ಆ ಬ್ಲಾಕ್ ಅಲ್ಲಿ, ಆ ಟ್ರಾನ್ಸಾಕ್ಷನ್ ಪೂರ್ತಿ ಲಿಸ್ಟ್ ನ ಇಲ್ಲಿ ನಾವು ತೋರಿಸಬಹುದು. ಓಕೆನಾ, ದ ಟ್ರಾನ್ಸಾಕ್ಷನ್ ಇಸ್ ಜಸ್ಟ್ ಅ ರೆಕಾರ್ಡ್ ಆಫ್ ಅನ್ ಈವೆಂಟ್. ಆ ಟ್ರಾನ್ಸಾಕ್ಷನ್ ಅಂದ್ರೆ ಅದೊಂದು ರೆಕಾರ್ಡ್ ಆಫ್ ಅನ್ ಈವೆಂಟ್. ಇಲ್ಲಿ ಒಂದ್ ಪರ್ಸನ್ ಇಂದ ಇನ್ನೊಂದು ಪರ್ಸನ್ ಗೆ ಮನಿ ಸೆಂಡ್ ಮಾಡಿದೀರಾ. ಓಕೆನಾ, ಸೊ ದಟ್ ಈಸ್ ಒನ್ ಟ್ರಾನ್ಸಾಕ್ಷನ್. ಓಕೆ, ಸೊ ಈ ತರ ಒಂದು ಬ್ಲಾಕ್ ಅಲ್ಲಿ ತುಂಬಾ ಟ್ರಾನ್ಸಾಕ್ಷನ್ ನಡೆದಿರತ್ತೆ. ಆ ಲಿಸ್ಟ್ ಆಫ್ ಟ್ರಾನ್ಸಾಕ್ಷನ್ ರೆಪ್ರೆಸೆಂಟ್ ಅ ಬ್ಲಾಕ್ ಬಾಡಿ. ಅರ್ಥ ಆಯ್ತಲ್ವಾ? ಸೊ ಏನು ಅಂತ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಬಂದು, ಡಿಸ್ಕಸ್ ದ ಗ್ರೋತ್ ಆಫ್ ಅ ಬ್ಲಾಕ್ ಚೈನ್ ವಿತ್ ಅನ್ ಆರ್ಕಿಟೆಕ್ಚರ್ ಆರ್ ನೆಟ್ವರ್ಕ್ ವ್ಯೂ ಆಫ್ ಅ ಬ್ಲಾಕ್ ಚೈನ್ ವಿತ್ ಅ ನೀಟ್ ಡಯಾಗ್ರಾಮ್. ಸೊ ನೆಟ್ವರ್ಕ್ ವ್ಯೂ ಅಂತ ಕೇಳಿದರೆ ಫಸ್ಟ್ ಈ ಡಯಾಗ್ರಾಮ್ ನ ನೀವು ಬರಿಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಸೊ ಫಸ್ಟ್ ಯೂಸರ್ ಆರ್ ನೋಡ್ಸ್, ಮತ್ತೆ ಬ್ಲಾಕ್ ಚೈನ್ ಅಪ್ಲಿಕೇಶನ್ ಅಂದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಬಗ್ಗೆ ಬರಿಬೇಕು. ಸ್ಟೇಟ್ ಮಷೀನ್ ಅಂದ್ರೆ ಏನ್ ಬರಿಬೇಕು, ಕನ್ಸೆನ್ಸಸ್ ಅಂದ್ರೆ ಏನು, ಬ್ಲಾಕ್ಸ್ ಅಂದ್ರೆ ಇದೆಲ್ಲ ಒಂದೊಂದಾಗಿ ಡಯಾಗ್ರಾಮ್ ಅಲ್ಲಿ ಇರುವಂತ ಒಂದೊಂದು ಪಾಯಿಂಟ್ ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ನೋಡೋಣ. ಫಸ್ಟ್ ಬಾಟಮ್ ಲೇಯರ್ ಬಂದು ಇಂಟರ್ನೆಟ್. ಸೊ ಇಂಟರ್ನೆಟ್ ಅನ್ನೋದು ಇದೊಂದು ಬೇಸ್ ಲೇಯರ್. ಓಕೆನಾ, ಇದು ಕಮ್ಯುನಿಕೇಶನ್ ನೆಟ್ವರ್ಕ್ ನ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ಒಂದು ಕಂಪ್ಯೂಟರು ಇನ್ನೊಂದು ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡೋ ಅದಕ್ಕೆ ಒಂದು ಲೇಯರ್ ನ ಕೊಡುತ್ತೆ, ಅಥವಾ ಒಂದು ಕಮ್ಯುನಿಕೇಶನ್ ನೆಟ್ವರ್ಕ್ ನ ಕೊಡುತ್ತೆ. ಅದು ಬಂದ್ಬಿಟ್ಟು ಇಂಟರ್ನೆಟ್. ಓಕೆನಾ, ಸೊ ಈ ಒಂದು ಇಂಟರ್ನೆಟ್ ಮುಖಾಂತರ ಒಂದು ಕಂಪ್ಯೂಟರು ಇನ್ನೊಂದು ಕಂಪ್ಯೂಟರ್ ಜೊತೆ ಮಾತಾಡ್ಬೋದು ಇಸ್ ಲೈಕ್ ಏನಂತ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಇನ್ಫಾರ್ಮೇಶನ್ ಅಂತ. ಓಕೆ, ಸೊ ನೆಕ್ಸ್ಟ್ ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಂದ್ರೆ ಇದೊಂದು ಎಂಡ್ ಟು ಎಂಡ್ ನೆಟ್ವರ್ಕ್ ಅಂತ. ಸೊ ಎಲ್ಲಾ ಆಲ್ ಕಂಪ್ಯೂಟರ್ಸ್ ಆರ್ ಕಾಲ್ಡ್ ನೋಡ್ಸ್, ಸೊ ದೇ ಕ್ಯಾನ್ ಟಾಕ್ ಡೈರೆಕ್ಟ್ಲಿ ಟು ಈಚ್ ಅದರ್ ವಿತೌಟ್ ಎನಿ ಸೆಂಟ್ರಲ್ ಸರ್ವರ್. ಓಕೆನಾ, ಅಂದ್ರೆ ಇಲ್ಲಿ ಎಲ್ಲಾ ನೋಡ್ಸು ಕೂಡ ಕಮ್ಯುನಿಕೇಟ್ ಮಾಡ್ಬೋದು, ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ಬೋದು, ಡೇಟಾನ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು, ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಥವಾ ಸೆಂಟ್ರಲ್ ಸರ್ವರ್ ಮುಖಾಂತರ ಅಲ್ಲ. ಓಕೆನಾ, ಸೊ ಡೈರೆಕ್ಟ್ ಆಗಿ ಮಾಡ್ಕೊಳ್ಬೋದು, ಯಾವುದೇ ರೀತಿ ಯೂಸೇಜ್ ಆಫ್ ಸೆಂಟ್ರಲ್ ಅಥಾರಿಟಿ. ಅಂದ್ರೆ ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್, ಓಕೆನಾ, ಇಬ್ರು ಡೈರೆಕ್ಟ್ ಆಗಿ ಮಾತಾಡ್ಬೋದು, ಯಾವುದೇ ರೀತಿ ಟ್ರಾನ್ಸ್ಲೇಷನ್ ಇಲ್ದೆ. ಓಕೆನಾ, ಟ್ರಾನ್ಸ್ಲೇಟರ್ ಇಲ್ದೆ. ಓಕೆನಾ, ಇವಾಗ ಕೆಲವೊಬ್ರು ಏನಂತಾರೆ, ಇವಾಗ ಒಬ್ಬೊಬ್ಬರಿಗೆ ನಾನು ಕನ್ನಡ ಮಾತಾಡ್ತೀನಿ, ಬೇರೆಯವರು ಹಿಂದಿ ಮಾತಾಡ್ತಾರೆ, ನನಗೆ ಹಿಂದಿ ಬರಲ್ಲ, ಅವರಿಗೆ ಕನ್ನಡ ಬರಲ್ಲ. ಸೊ ಈ ತರ ಸಿಚುವೇಶನ್ ಇದ್ದಾಗ ಟ್ರಾನ್ಸ್ಲೇಟರ್ ಬೇಕಾಗ್ತಾರೆ. ಸೊ ಹಂಗೆ P2P ನೆಟ್ವರ್ಕ್ ಅಲ್ಲಿ ಈ ತರ ಯಾವುದೇ ರೀತಿ ಟ್ರಾನ್ಸ್ಲೇಟರ್ ಬೇಕಾಗೋದಿಲ್ಲ. ಡೈರೆಕ್ಟ್ ಆಗಿ ನೋಡ್ ಟು ನೋಡ್ ಅಥವಾ ಕಂಪ್ಯೂಟರ್ ಟು ಕಂಪ್ಯೂಟರ್ ಕಮ್ಯುನಿಕೇಶನ್ ಮಾಡ್ಕೊಳ್ಬೋದು. ದಟ್ ಇಸ್ ಪಿಯರ್ ಟು ಪಿಯರ್ ನೆಟ್ವರ್ಕ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಂದ್ರೆ, ಸೊ ಇವಾಗ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಟ್ರಾನ್ಸಾಕ್ಷನ್ ಅಂದ್ರೆ ಇವಾಗ ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಯಿಂದ ಅಮೌಂಟ್ ಬರೋದು ಅಥವಾ ಹೋಗೋದು. ಸೊ ಅಂದ್ರೆ ಅದನ್ನ ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಟ್ರಾನ್ಸಾಕ್ಷನ್ ಅಂದ್ರೆ ಇಟ್ ಈಸ್ ಅ ರೆಕಾರ್ಡ್, ಅ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಅಂದ್ರೆ ನಮ್ಮ ಪ್ರಕಾರ ಮನಿ. ಓಕೆ, ಆ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಒನ್ ಪರ್ಸನ್ ಇಂದ ಅನದರ್ ಪರ್ಸನ್ಗೆ. ಓಕೆ, ಫಾರ್ ಎಕ್ಸಾಂಪಲ್ ಪರ್ಸನ್ ಎ ಇಸ್ ಸೆಂಡಿಂಗ್ ಮನಿ ಟು ದ ಪರ್ಸನ್ ಬಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬ್ಲಾಕ್ಸ್ ಅಂದ್ರೆ ಮೆನಿ ಟ್ರಾನ್ಸಾಕ್ಷನ್ಸ್ ಆರ್ ಕಲೆಕ್ಟೆಡ್ ಟುಗೆದರ್ ಅಂಡ್ ಸ್ಟೋರ್ಡ್ ಇನ್ಸೈಡ್ ದ ಬ್ಲಾಕ್. ಓಕೆನಾ, ಸ್ಟೋನ್ ಟ್ರಾನ್ಸಾಕ್ಷನ್ ಆಗಿರೋದನ್ನ ನಾವು ಒಂದು ಬ್ಲಾಕ್ ಅಲ್ಲಿ ಹಾಕ್ತಿವಿ. ಓಕೆನಾ,
ಅದನ್ನ ನಾವು ಬ್ಲಾಕ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಏನು ತುಂಬಾ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನ ನಾವು ಒಂದು ಬ್ಲಾಕ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಓಕೆನಾ? ಈಚ್ ಬ್ಲಾಕ್ ಇಸ್ ಕನೆಕ್ಟೆಡ್ ಟು ದ ಪ್ರೀವಿಯಸ್ ಬ್ಲಾಕ್ ಅಷ್ಟೇ. ಒಂದು ಬ್ಲಾಕ್ ಇನ್ನೊಂದು ಬ್ಲಾಕ್ಗೆ ಕನೆಕ್ಟ್ ಆಗಿರುತ್ತೆ ಯೂಸಿಂಗ್ ಅ ಪ್ರೀವಿಯಸ್ ಹ್ಯಾಶ್ ವ್ಯಾಲ್ಯೂ. ಅದನ್ನ ನಾವು ಆಲ್ರೆಡಿ ನೋಡಿದೀವಿ. ನೆಕ್ಸ್ಟ್ ಕನ್ಸೆನ್ಸಸ್ ಅಂದ್ರೆ ಜನರಲಿ ಹೇಳ್ಬೇಕಂದ್ರೆ ಒಂದು ಅಗ್ರಿಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಇರುವಂತ ಎಲ್ಲಾ ನೋಡ್ಸ್ ಅಥವಾ ಕಂಪ್ಯೂಟರ್ಸ್ ಒಂದು ಡಿಸಿಷನ್ಗೆ ಸ್ಟಿಕ್ ಆನ್ ಆಗ್ಬೇಕು. ಒಂದು ಡಿಸಿಷನ್ಗೆ ಎಲ್ಲಾ ಕಂಪ್ಯೂಟರ್ಸ್ ಕೂಡ ಏನಾಗ್ಬೇಕು, ಒಪ್ಕೊಂಡಿರ್ಬೇಕು. ಓಕೆನಾ? ಸೊ ದಟ್ ಇಸ್ ಕಾಲ್ಡ್ ಕನ್ಸೆನ್ಸಸ್. ಸೊ ಮೆಥಡ್ಸ್ ಲೈಕ್ POW ಇಸ್ ಯೂಸ್ಡ್ ಹಿಯರ್. ಸೊ POW ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೇಟ್ ಮಷೀನ್ ಅಂದ್ರೆ ಬ್ಲಾಕ್ ಚೈನ್ ವರ್ಕ್ಸ್ ಲೈಕ್ ಅ ಸ್ಟೇಟ್ ಮಷೀನ್. ಸೊ ಎವ್ರಿ ಟ್ರಾನ್ಸಾಕ್ಷನ್ ಚೇಂಜಸ್ ಕರೆಂಟ್ ಸ್ಟೇಟ್ ಟು ದ ನ್ಯೂ ಸ್ಟೇಟ್ ಮಷೀನ್ ಅಂದ್ರೆ ಇವಾಗ ಅದು ಯಾವ ಸ್ಟೇಟ್ ಅಲ್ಲಿ ಇದೆ, ಕರೆಂಟ್ಲಿ ಅಂದ್ರೆ ಸದ್ಯಕ್ಕೆ ಇವಾಗ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ. ಓಕೆನಾ? ಹೆಂಗೆ ಹೇಳ್ಬೋದು ಅಂದ್ರೆ ಇವಾಗ ನೀವು ಪರ್ಸನ್ ಎ ಇಂದ ಪರ್ಸನ್ ಬಿ ಗೆ ಅಮೌಂಟ್ ಹಾಕ್ತೀರಾ. ಸೊ ನನ್ನ ಹತ್ರ ಎಷ್ಟು 100 ಇದೆ, ಅಥವಾ ಇನ್ನೊಬ್ರು ನನ್ನ ಫ್ರೆಂಡ್ ಹತ್ರ ಎಷ್ಟಿದೆ, ಒಂದು 50 ರುಪೀಸ್ ಇದೆ. ಓಕೆನಾ? ನಾನೇನ್ ಮಾಡ್ತೀನಿ, ನಾನು 50 ರುಪೀಸ್ನ ನನ್ನ ಅಕೌಂಟಿಂದ ಅವ್ರ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ನನ್ನ ಅಕೌಂಟಲ್ಲಿ 50 ರುಪೀಸ್ ಆಯ್ತು, 100 ಇದ್ದಿದ್ದು 50 ಆಯ್ತು, ಅವ್ರ ಅಕೌಂಟಲ್ಲಿ 50 ಇದ್ದಿದ್ದು 100 ಆಯ್ತು. ಸೊ ಈ ತರ ಕರೆಂಟ್ ಸ್ಟೇಟ್ ನನ್ ಮುಂಚೆ 100 ಇತ್ತು, ಸಾರಿ, ಮುಂಚಿನ ಸ್ಟೇಟ್ ನಂದು ಎಷ್ಟಿತ್ತು, 100 ಇತ್ತು. ಕರೆಂಟ್ ಸ್ಟೇಟ್ ಏನು, 50. ಓಕೆನಾ? ಆ ತರ. ಸೊ ಟ್ರಾನ್ಸಾಕ್ಷನ್ ಚೇಂಜಸ್ ಫ್ರಮ್ ಕರೆಂಟ್ ಸ್ಟೇಟ್ ಟು ದ ನ್ಯೂ ಸ್ಟೇಟ್. ಇದನ್ನ ನಾವು ಸ್ಟೇಟ್ ಮಷೀನ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಲಾಕ್ ಚೈನ್ ಅಪ್ಲಿಕೇಶನ್. ಸೊ ಈ ಬ್ಲಾಕ್ ಚೈನ್ ಅಪ್ಲಿಕೇಶನ್ ಅನ್ನೋದು ಇಟ್ ಈಸ್ ಅ ಟಾಪ್ ಪಾರ್ಟ್ ಆಫ್ ಅನ್ ಆರ್ಕಿಟೆಕ್ಚರ್. ಸೊ ಇಟ್ ಕಂಟೈನ್ಸ್ ಏನೇನಿರುತ್ತಪ್ಪ ಅಂದ್ರೆ ಇದರಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಇರುತ್ತೆ, ಮತ್ತೆ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ಸ್ ಇರುತ್ತೆ, ಮತ್ತೆ ಆಟೋನೋಮಸ್ ಏಜೆಂಟ್ಸ್ ಇರುತ್ತೆ. ಸೊ ಯೂಸರ್ಸ್ ಇಂಟರಾಕ್ಟ್ ವಿತ್ ದ ಬ್ಲಾಕ್ ಚೈನ್ ಥ್ರೂ ದ ಅಪ್ಲಿಕೇಶನ್ಸ್. ಓಕೆ, ಯೂಸರ್ಸ್ ಹೆಂಗ್ ಇಂಟ್ರಾಕ್ಟ್ ಮಾಡ್ತಾರೆ, ಥ್ರೂ ದ ಅಪ್ಲಿಕೇಶನ್ಸ್. ಹೆಂಗ್ ಇಂಟ್ರಾಕ್ಟ್ ಮಾಡ್ತಾರೆ ಬ್ಲಾಕ್ ಚೈನ್ ಜೊತೆ ಯೂಸಿಂಗ್ ಅ ಅಪ್ಲಿಕೇಶನ್ಸ್ ಮುಖಾಂತರ ನಾವು ಇಂಟ್ರಾಕ್ಟ್ ಮಾಡ್ತೀವಿ ಬ್ಲಾಕ್ ಚೈನ್ ಜೊತೆ ಅಷ್ಟೇ. ಓಕೆ, ನೆಕ್ಸ್ಟ್ ಯೂಸರ್ ಆರ್ ನೋಡ್ಸ್ ಅಂದ್ರೆ ದೀಸ್ ಆರ್ ದ ಪೀಪಲ್ಸ್ ಅಂಡ್ ಕಂಪ್ಯೂಟರ್ಸ್ ದಟ್ ಯೂಸ್ ಟು ಆಪರೇಟ್ ಆನ್ ದ ಬ್ಲಾಕ್ ಚೈನ್ ನೆಟ್ವರ್ಕ್. ನೋಡ್ಸ್ ಅಥವಾ ಯೂಸರ್ಸ್ ಅಂದ್ರೆ ಇಲ್ಲಿ ನಾವು ಪೀಪಲ್ ಅಂದ್ರೆ ಜನ ಅಥವಾ ಕಂಪ್ಯೂಟರ್ಸ್ ಆಗಿರ್ತೀವಿ. ಸೊ ಬ್ಲಾಕ್ ಚೈನ್ ನೆಟ್ವರ್ಕ್ ಜೊತೆ ಯಾರಪ್ಪ ಇಂಟ್ರಾಕ್ಟ್ ಮಾಡ್ತಾರೆ, ಸೊ ಅದು ಕಂಪ್ಯೂಟರು ಇಲ್ಲ ನಾವೇನೋ ಡೇಟಾ ಸ್ಟೋರ್ ಮಾಡಬೇಕು, ಹೋಗಿ ಸ್ಟೋರ್ ಮಾಡಕ್ಕೆ ಅಲ್ಲಿ ಏನಾಗುತ್ತೆ, ಒಂದು ಬ್ಲಾಕ್ ಅಲ್ಲಿ ಹೋಗಿ ಸ್ಟೋರ್ ಮಾಡ್ತೀವಿ. ಸೊ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರೋದು, ಕಂಪ್ಯೂಟರು ಒಂದು ನಾವು ಅಷ್ಟೇ. ಸೊ ದೋಸ್ ಆರ್ ದ ಯೂಸರ್ಸ್ ಆರ್ ನೋಡ್ಸ್. ಸೊ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಬಂದ್ಬಿಟ್ಟು ಇಲಸ್ಟ್ರೇಟ್ ದ ಬೆನ್ಸಂಟೈನ್ ಜನರಲ್ ಪ್ರಾಬ್ಲಮ್ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೊ ಬೈಸಂಟೈನ್ ಜನರಲ್ ಪ್ರಾಬ್ಲಮ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಅದು ತುಂಬಾನೇ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ಯಾವ್ದ್ರಲ್ಲಿ, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಲ್ಲಿ ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ಇದೇನ್ ಎಕ್ಸ್ಪ್ಲೇನ್ ಮಾಡತ್ತೆಪ್ಪ ಅಂದ್ರೆ ಹೆಂಗೆ ಡಿಫ್ರೆಂಟ್ ನೋಡ್ಸ್, ನೆಟ್ವರ್ಕ್ ಅಲ್ಲಿ ಇರುವಂತ ಡಿಫ್ರೆಂಟ್ ನೋಡ್ಸ್ ಅಂದ್ರೆ ಕಂಪ್ಯೂಟರ್ಸು ಹೆಂಗೆ ಒಂದು ಅಗ್ರಿಮೆಂಟ್ ಬರ್ತಾರೆ ಅಥವಾ ಹೆಂಗೆ ಒಂದು ಅಗ್ರಿಮೆಂಟ್ಗೆ ಒಪ್ಕೊಳ್ತಾರೆ. ಈವನ್ ಸಮ್ ನೋಡ್ಸ್ ಆರ್ ಫಾಲ್ಟಿ ಆರ್ ಅ ಮಷೀನ್ ಆರ್ ಅ ಮಲಿಷಿಯಸ್. ಅಂದ್ರೆ ಜನರಲ್ ಆಗಿ ಹೇಳ್ಬೇಕಂದ್ರೆ ಹೆಂಗೆ ನೆಟ್ವರ್ಕ್ ಅಲ್ಲಿ ಇರುವಂತ ಪ್ರತಿಯೊಂದು ಕಂಪ್ಯೂಟರು, ಇವಾಗ ನೆಟ್ವರ್ಕ್ ಅಲ್ಲಿ ಎಲ್ಲಾ ಕಂಪ್ಯೂಟರು ಒಳ್ಳೆ ಕಂಪ್ಯೂಟರ್ ಆಗಿರಲ್ಲ. ಅಥವಾ ಇವಾಗ ಎಕ್ಸಾಂಪಲ್ ನಮ್ಮ ಫ್ರೆಂಡ್ ಸರ್ಕಲ್ ಕೊಡ್ತೀನಿ. ನನ್ನ ಫ್ರೆಂಡ್ ಸರ್ಕಲ್ ಇರೋ ಅಲ್ಲಿ ಎಲ್ಲಾರು ಟ್ರಸ್ಟೆಡ್ ಅಥವಾ ಒಳ್ಳೆ ವ್ಯಕ್ತಿಗಳಿರ್ತಾರೆ ಅಥವಾ ನಂಬುವಂತ ವ್ಯಕ್ತಿಗಳಿರ್ತಾರೆ ಅಂತಾನೆ ನಾನು ಹೇಳಕ್ಕಾಗಲ್ಲ. ಓಕೆನಾ? ಕೆಲವೊಬ್ರು ನನ್ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಒಂದು ಮಾತಾಡ್ತಾರೆ. ಸೊ ಆ ತರ ಕೂಡ ಇರ್ತಾರೆ. ನಂಬಿಕಸ್ಥ ವ್ಯಕ್ತಿಗಳು ಇರೋದಿಲ್ಲ. ಕೆಲವೊಂದ್ಸತಿ ಅವ್ರನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಕೆಲವೊಂದ್ಸತಿ ನಾವು ನಂಬೋದಕ್ಕಾಗಲ್ಲ. ಈ ತರ ಒಂದು ವ್ಯಕ್ತಿಗಳಿದ್ರೂ ಸಹ ನಾವ್ ಎಲ್ಲಾದ್ರೂ ಹೋಗ್ಬೇಕು ಅಥವಾ ಏನೋ ಒಂದು ಡಿಸಿಷನ್ಗೆ ಬರ್ಬೇಕು ಅಂತ ಅಂದ್ರೂ ಕೂಡ ಆ ಒಂದು ವ್ಯಕ್ತಿ ಡಿಸಿಷನ್ ನಾವು ಕೆಲವೊಂದ್ಸತಿ ಕನ್ಸಿಡರ್ ಮಾಡೋದಿಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಟ್ರಸ್ಟೆಡ್ ಆಗಿರೋದ್ರಿಂದ ಇವ್ರುಗಳು ಏನ್ ಹೇಳ್ತಾರೆ, ನಾನು ಆ ಡಿಸಿಷನ್ಗೆ ನಾನು ಒಪ್ಕೊಳ್ತೀನಿ.
ಅರ್ಥ ಆಯ್ತಲ್ವಾ? ಅದೇ ಬೆನ್ಸೆಂಟೈನ್ ಪ್ರಾಬ್ಲಮ್. ಅಂದ್ರೆ ನೆಟ್ವರ್ಕ್ ಅಲ್ಲಿ ತುಂಬಾ ಕಂಪ್ಯೂಟರ್ಸ್ ಇದ್ರು ಅದರಲ್ಲಿ ಮಲಿಷಿಯಸ್ ಅಂದ್ರೆ ಕೆಟ್ಟ ಕಂಪ್ಯೂಟರ್ ಇದ್ರೂ ಕೂಡ, ಅಥವಾ ರಾಂಗ್ ಇನ್ಫಾರ್ಮೇಶನ್ ಬೇಕು ಬೇಕು ಅಂತ ಟ್ರಾನ್ಸ್ಫರ್ ಮಾಡೋದು, ಆ ತರ ಕಂಪ್ಯೂಟರ್ಸ್ನ ನಾವು ಕೆಟ್ಟ ಕಂಪ್ಯೂಟರ್ ಅಥವಾ ಏನಂತೀವಿ ಮಲಿಷಿಯಸ್ ಕಂಪ್ಯೂಟರ್ ಅಂತ ಕರಿತೀವಿ. ಆ ತರ ಕಂಪ್ಯೂಟರ್ ಇದ್ರೂ ಕೂಡ ಏನ್ ಏನ್ ಮಾಡ್ತೀವಿ, ಯಾವ ತರ ಡಿಸಿಷನ್ ಬರ್ತೀವಿ ಅನ್ನೋದು ಈ ಒಂದು ಬೆನ್ಸೆಂಟೈನ್ ಜನರಲ್ ಪ್ರಾಬ್ಲಮ್. ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಕರೆಕ್ಟ್? Yes. Next, Byzantine general problem is a problem of achieving a consensus among the distributed nodes. Even some nodes are send a false and incorrect information. ಇದನ್ನೇ ನಾನು ಹೇಳಿದ್ದು. ಅರ್ಥ ಆಯ್ತಾ? ಸೊ ಇವಾಗ ನಾವು ನೋಡ್ತಾ ಹೋಗೋಣ. ಎಕ್ಸಾಂಪಲ್, ಸೊ ಕನ್ಸಿಡರ್ ಅ ಬೆನ್ಸೆಂಟೈನ್ ಆರ್ಮಿ ಸರೌಂಡಿಂಗ್ ಅ ಸಿಟಿ. ಓಕೆನಾ? ಸೊ ಒಂದು ಆರ್ಮಿ ಇದೆ. ಆ ಆರ್ಮಿ ಏನಾಗಿದೆ, ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಆಗಿದೆ. ಓಕೆನಾ? ಸೊ ಇಲ್ಲಿ ಒಂದೊಂದು ಗ್ರೂಪ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಹೆಡ್ ಇರ್ತಾನೆ. ಆ ಹೆಡ್ ಬಂದು ಜನರಲ್. ಓಕೆನಾ? ಆ ಹೆಡ್ ಬಂದು ಜನರಲ್. ಸೊ ಈ ಒಂದು ಜನರಲ್ಲು ಬೇರೆ ಜನರಲ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಅಂದ್ರೆ ಒಂದ್ ಟೀಮ್ ಲೀಡರು ಇನ್ನೊಂದು ಟೀಮ್ ಲೀಡರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹೆಂಗೆ? ಬೈ ಪಾಸಿಂಗ್ ಥ್ರೂ ಅ ಮೆಸೇಜಸ್. ಓಕೆನಾ? ಮೆಸೇಜ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡೆ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಂಡೆ ಒಂದ್ ಟೀಮ್ ಲೀಡರು ಇನ್ನೊಂದು ಟೀಮ್ ಲೀಡರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಓಕೆನಾ? ದಟ್ಸ್ ಇಟ್. ಆಮೇಲೆ ದೇ ಮಸ್ಟ್ ಡಿಸೈಡ್. ಇವಾಗ ಏನೋ ಒಂದು ಯುದ್ಧ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇವಾಗ ಎಲ್ಲಾ ಜರ್ನಲ್ಸ್ ಅಥವಾ ಎಲ್ಲಾ ಒಂದು ಡಿವೈಡ್ ಆಗಿರೋಂಥ ಗ್ರೂಪು ಒಂದು ಡಿಸಿಷನ್ಗೆ ಬರಬೇಕು. ಇಲ್ಲ ಅಟ್ಯಾಕ್ ಮಾಡಬೇಕು, ಇಲ್ಲ ರಿಟ್ರೀಟ್ ಆಗಬೇಕು. ಇವೆರಡು ಡಿಸಿಷನ್ ಅಲ್ಲಿ ಒಂದ್ ಡಿಸಿಷನ್ ಅವರು ತಗೊಳ್ಬೇಕು. ಸೊ ಆ ಡಿಸಿಷನ್ ತಗೊಳ್ಳೋದಕ್ಕೆ ಈ ಏನೇನ್ ಡಿವೈಡ್ ಆಗಿರುತ್ತಲ್ವಾ ಆರ್ಮಿಯಿಂದ ಏನೇನ್ ಡಿವೈಡ್ ಆಗಿರುತ್ತೆ ಅವ್ರು ಅಷ್ಟು ಗ್ರೂಪ್ಸು ಕೂಡ ಒಂದೊಂದು ಡಿಸಿಷನ್ಸ್ ಕೊಡ್ತಾರೆ. ಓಕೆನಾ? ಈ ಡಿಸಿಷನ್ಸ್ ಮೇಲೆ ನೀನೇನ್ ಡಿಸಿಷನ್ ತಗೊಂತೀಯ ಇಸ್ ಅನ್ ಇಂಪಾರ್ಟೆಂಟ್. ಓಕೆ? ಸೊ ಫಾರ್ ಸಕ್ಸಸ್, ಇವಾಗ ನಾನು ಸಕ್ಸಸ್ ಆಗಬೇಕು ಅಂತ ಅಂದ್ರೆ, ಸೊ ಇವಾಗ ಎಲ್ಲ ಹಾನೆಸ್ಟ್ ಜರ್ನಲ್ಸ್ ಮಸ್ಟ್ ಅಗ್ರಿ ವಿತ್ ದ ಸೇಮ್ ಡಿಸಿಷನ್ಸ್. ನಾನು ಅವಾಗೆ ಹೇಳ್ದಂಗೆ ಇವಾಗ ಆರ್ಮಿ ಡಿವೈಡ್ ಆಗಿರೋದ್ರಿಂದ ಎಲ್ಲಾ ಗ್ರೂಪ್ಸು ಕೂಡ ಟ್ರಸ್ಟೆಡ್ ಗ್ರೂಪ್ ಆಗಿರೋದಿಲ್ಲ. ಸೊ ಕೆಲವೊಂದು ಗ್ರೂಪು ಏನೋ ಫಾಲ್ಸ್ ಇನ್ಫಾರ್ಮೇಶನ್ಸ್ನ ಏನಂತೀರಾ ಇದ್ ಮಾಡೋದು ಅಂದ್ರೆ ಸ್ಪ್ರೆಡ್ ಮಾಡೋ ತರ ಇರುತ್ತೆ ಒಂದೊಂದು ಗ್ರೂಪ್. ಓಕೆನಾ? ಇಲ್ಲಿ ಹಾನೆಸ್ಟ್ ಆಗಿರುವಂತ ಎಲ್ಲಾ ಗ್ರೂಪ್ಸು ಕೂಡ ಒಂದು ಸೇಮ್ ಡಿಸಿಷನ್ ಬಂದಾಗ ಆ ಮೆಜಾರಿಟಿ ಡಿಸಿಷನ್ ಇಂದ ನಾನೊಂದು ಡಿಸೈಡ್ ಮಾಡ್ಬೋದು ಅಂತ. ಓಕೆ? ಹವೆವರ್ ಸಮ್ ಜನರಲ್ಸ್ ಮೇ ಬಿ ಟ್ರೇಟರ್ಸ್. ಕೆಲವೊಂದು ಗ್ರೂಪ್ಸ್ ಕೆಟ್ಟದಾಗಿರ್ಬೋದು. ಆದ್ರೆ ಟ್ರೇಟರ್ ಗ್ರೂಪ್ಸ್ ಈ ಒಂದು ಕೆಟ್ಟ ಗ್ರೂಪ್ ಏನಿರುತ್ತೆ ಅದು ನಿನ್ಗೆ ಫಾಲ್ಸ್ ಇನ್ಫಾರ್ಮೇಶನ್ ಸೆಂಡ್ ಮಾಡೋದಾಗಿರ್ಬೋದು, ಅಥವಾ ಸೆಂಡ್ ಡಿಫ್ರೆಂಟ್ ಮೆಸೇಜಸ್ ಟು ಡಿಫ್ರೆಂಟ್ ಜನರಲ್ಸ್. ಆಮೇಲೆ ಕ್ರಿಯೇಟ್ ಕನ್ಫ್ಯೂಷನ್ ಅಮಾಂಗ್ ದ ಹಾನೆಸ್ಟ್ ಜರ್ನಲ್ಸ್. ಓಕೆನಾ? ಇವಾಗ ಹೆಂಗೆ ಅಂದ್ರೆ ಇವಾಗ ಒಂದು 3 ಗ್ರೂಪ್ಸ್ ಇರುತ್ತೆ, G1, G2, G3 ಅಂತ. G1 ಗ್ರೂಪು ಹಾನೆಸ್ಟ್ ಗ್ರೂಪ್ ಆಗಿರುತ್ತೆ. ಅದೇನ್ ಹೇಳುತ್ತೆ, ನಾವು ಅಟ್ಯಾಕ್ ಮಾಡೋಣ ಅಂತ. ಸೊ ಈ G2 ಬಂದ್ಬಿಟ್ಟು G3ಗೆ ಏನ್ ಹೇಳ್ಬೇಕು, ಅವನು ಅಟ್ಯಾಕ್ ಮಾಡಬೇಡ ಅಂತ ಹೇಳಿದರೆ, ರೀಟ್ರೀಟ್ ಮಾಡು ಅಂತ ಹೇಳಿದ್ದಾರೆ ಅಂತ ಫಾಲ್ಸ್ ಇನ್ಫಾರ್ಮೇಶನ್ ಸೆಂಡ್ ಮಾಡ್ಬಿಡತ್ತೆ. ಓಕೆನಾ? ಸೊ ಈ ತರ ಅದು ಕೆಟ್ಟ ಗ್ರೂಪ್ ಆಗಿರುತ್ತೆ. ಈ ತರ ಸೆಂಡ್ ಮಾಡ್ತಿರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಹಾನೆಸ್ಟ್ ಜನರಲ್ಸ್ ಮೇ ನೋ ವಿಚ್ ಮೆಸೇಜ್ ಇಸ್ ಕರೆಕ್ಟ್. ಸೊ ಇವಾಗ ಹಾನೆಸ್ಟ್ ಜರ್ನಲ್ಸ್ ಇಂದ ಬರೋ ಅಂತ ಮೆಸೇಜಸ್ ಏನಿರುತ್ತೆ ಅದ್ರ ಬೇಸ್ ಮೇಲೆ ನಾವೊಂದು ಡಿಸಿಷನ್ ತಗೊಳ್ತೀವಿ. ಓಕೆ? ಸೊ ಇವಾಗ ಎಕ್ಸಾಂಪಲ್, N1 ಸೇಸ್ ಅಟ್ಯಾಕ್ ಅಂತ ಹೇಳುತ್ತೆ, N2 ಏನ್ ಹೇಳುತ್ತೆ, ಅಟ್ಯಾಕ್ ಮಾಡಿ ಅಂತ ಹೇಳುತ್ತೆ, N3 ಏನ್ ಮಾಡುತ್ತೆ, ರೀಟ್ರೀಟ್ ಮಾಡಿ ಅಂತ ಹೇಳುತ್ತೆ, N4 ಏನ್ ಹೇಳುತ್ತೆ, ಅಟ್ಯಾಕ್ ಮಾಡಿ, N5 ಏನ್ ಹೇಳುತ್ತೆ, ಅಟ್ಯಾಕ್ ಮಾಡಿ. ಸೊ ಇಲ್ಲಿ ಮೆಜಾರಿಟಿ ಯಾರು ಏನ್ ಹೇಳ್ತಿದ್ದಾರೆ, ಅಟ್ಯಾಕ್ ಮಾಡಿ ಅಂತ ಹೇಳ್ತಿರೋದು. ಸೊ ಲಾಯಲ್ ಜರ್ನಲ್ಸ್ ಎಲ್ಲರೂ ಅಟ್ಯಾಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಇಗ್ನೋರ್ ಮಾಡ್ತೀನಿ. ಟ್ರೇಟರ್ ಏನ್ ಹೇಳಿದ್ರೆ ಅದನ್ನ ಇಗ್ನೋರ್ ಮಾಡ್ತೀನಿ. ಮೆಜಾರಿಟಿ ಡಿಸಿಷನ್ಸ್ ಏನಿದೆ ಆ ಡಿಸಿಷನ್ ನಾನು ತಗೊಳ್ತೀನಿ. ಸೊ ಕೊನೆಗೆ ನಾನು ಅಟ್ಯಾಕ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ತೀನಿ. ಸೊ ಅರ್ಥ ಆಗ್ತಿದೆ ಅಲ್ವಾ ನಾನು ಏನ್ ಹೇಳ್ತಿದ್ದೀನಿ? ಸೊ ಯಾವ ತರ ಕಾನ್ಸೆಪ್ಟ್ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಡಿಸ್ಕ್ರೈಬ್ ಅಬೌಟ್ ಕ್ಯಾಪ್ ಥಿಯೋರಮ್ ಇನ್ ಬ್ಲಾಕ್ ಚೈನ್. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವೆಶನ್ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ಅಂದ್ರೆ, ಕ್ಯಾಪ್ ಅಂತ ಅಂದ್ರೆ ಸಿ ಅಂದ್ರೆ ಕನ್ಸಿಸ್ಟೆನ್ಸಿ, ಎ ಅಂದ್ರೆ ಅವೈಲಬಿಲಿಟಿ, ಪಿ ಅಂದ್ರೆ ಪಾರ್ಟಿಷನ್ ಟಾಲರೆನ್ಸ್. ಓಕೆನಾ? ಸೊ ಇದ್ರ ಬಗ್ಗೆ ನಾವು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಸೊ ಕ್ಯಾಪ್ ಥಿಯರಮ್ ಏನ್ ಹೇಳುತ್ತೆ ಜನರಲ್ ಆಗಿ ಅಂತ ಅಂದ್ರೆ, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಕನ್ಸಿಸ್ಟೆನ್ಸಿ, ಅವೈಲಬಿಲಿಟಿ, ಪಾರ್ಟಿಷನ್ ಟಾಲರೆನ್ಸ್ ಈ ಮೂರು ಪ್ರಾಪರ್ಟಿನ ಒಂದೇ ಸರಿ ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ.
ಸಾಧ್ಯ ಇಲ್ಲ ಅಂತ ಈ ಒಂದು ಕ್ಯಾಪ್ ಥಿಯರಮ್ ಹೇಳುತ್ತೆ. ಓಕೆನಾ? ಸೊ ಇವಾಗ ಕ್ಯಾಪ್ ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಸೊ ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ಕನ್ಸಿಸ್ಟೆನ್ಸಿ ಮೀನ್ಸ್ ಆಲ್ ದ ನೋಡ್ಸ್ ಇನ್ ದ ನೆಟ್ವರ್ಕ್ ಹ್ಯಾವ್ ಅ ಸೇಮ್ ಡೇಟಾ, updated copy of a data. So whenever the data is updated, all the data should show the same result. ಕನ್ಸಿಸ್ಟೆನ್ಸಿ ಅಂದ್ರೆ ಇಲ್ಲಿ ನೆಟ್ವರ್ಕ್ ಅಲ್ಲಿ ಇರುವಂತ ಪ್ರತಿಯೊಂದು ಕಂಪ್ಯೂಟರ್ಲು ಕೂಡ ಸೇಮ್ ಮತ್ತೆ ಇವಾಗ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರುವಂತ ಡೇಟಾ ಇರಬೇಕು. ಓಕೆನಾ? ಸೊ ಅಕಸ್ಮಾತ್ ಯಾವಾಗಾದ್ರೂ ಡೇಟಾ ಅಪ್ಡೇಟ್ ಆದ್ರೆ ಅದೇ ಡೇಟಾ ಎಲ್ಲಾ ನೋಡ್ಸ್ ಅಲ್ಲೂ ತೋರಿಸ್ತಿರ್ಬೇಕು. ದಟ್ ಇಸ್ ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ ಅವೈಲಬಿಲಿಟಿ ಅಂದ್ರೆ ಸೊ ಎಲ್ಲಾ ನೋಡ್ಸ್ ಇವಾಗ ಆಕ್ಟಿವ್ ಆಗಿರ್ಬೇಕು. ಎಲ್ಲಾ ನೋಡ್ಸ್ ಕೂಡ ಆಕ್ಟಿವ್ ಆಗಿರ್ಬೇಕು. ಅಂದ್ರೆ ಎಂಥ ಸಿಚುವೇಶನ್ ಇರ್ಲಿ, ಓಕೆನಾ, ಯೂಸರ್ದು ರಿಕ್ವೆಸ್ಟ್ ಬಂತು ಅಂದ್ರೆ ಫಟ್ ಅಂತ ರಿಪ್ಲೈ ಮಾಡಬೇಕು. ಓಕೆನಾ? ದಟ್ ಈಸ್ ಅವೈಲಬಿಲಿಟಿ. ಅಂದ್ರೆ ಆಲ್ ದ ನೋಟ್ ಶುಡ್ ಬಿ ಆಕ್ಟಿವ್, ರೆಸ್ಪಾಂಡಿಂಗ್ ಟು ದ ಯೂಸರ್ಸ್ ರಿಕ್ವೆಸ್ಟ್ ಆಲ್ ದ ಟೈಮ್. ಸೊ ದ ಸಿಸ್ಟಮ್ ಶುಡ್ ಆಲ್ವೇಸ್ ಪ್ರೊವೈಡ್ ದ ರೆಸ್ಪಾನ್ಸ್ ಈವನ್ ಡ್ಯೂರಿಂಗ್ ಅ ಫೇಲ್ಯೂರ್. ಸೊ ಈವನ್ ಏನಾದ್ರೂ ಸಿಸ್ಟಮ್ ಕ್ರ್ಯಾಶ್ ಆದ್ರೂ ಸಹ ಯೂಸರ್ ರಿಕ್ವೆಸ್ಟ್ ಬಂತು ಅಂದ್ರೆ ಅಂತ ಸಿಚುವೇಶನ್ ಅಲ್ಲೂ ಕೂಡ ಯೂಸರಿಗೆ ರೆಸ್ಪಾಂಡ್ ಅನ್ನೋದನ್ನ ಕೊಡಬೇಕದು. ಓಕೆನಾ? ದಟ್ ಇಸ್ ಅವೈಲಬಿಲಿಟಿ. ಸೊ ಪಾರ್ಟಿಷನ್ ಟಾಲರೆನ್ಸ್ ಅಂತ ಅಂದ್ರೆ ಸೊ ಇವಾಗ ಸಿಸ್ಟಮ್ ಕಂಟಿನ್ಯೂಸ್ ಟು ವರ್ಕ್ ವೆನ್ ದ ಕಮ್ಯುನಿಕೇಶನ್ ಫೇಲ್ಯೂರ್ ಹ್ಯಾಪನ್ಸ್ ಬಿಟ್ವೀನ್ ದ ನೋಟ್ಸ್. ಇವಾಗ ಒಂದು ಕಂಪ್ಯೂಟರು ಇನ್ನೊಂದು ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೂ ಕೂಡ ಸೊ ಸಿಸ್ಟಮ್ ವರ್ಕ್ ಆಗ್ಬೇಕು. ಸಿಸ್ಟಮ್ ಅದ್ರ ಕೆಲಸ ಅದ್ರ ಪಾಡಿಗೆ ಮಾಡ್ತಾನೆ ಇರಬೇಕು. ಸೊ ಈವನ್ ಇಫ್ ದ ನೋಟ್ಸ್ ಕೆನ್ ನಾಟ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್, ದ ನೆಟ್ವರ್ಕ್ ಶುಡ್ ಗೋ ಆನ್ ಫಂಕ್ಷನಿಂಗ್ ಅಷ್ಟೇ. ನೆಕ್ಸ್ಟ್, ಈ ಬ್ಲಾಕ್ ಚೈನ್ ಕೂಡ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಆಗಿರೋದ್ರಿಂದ ಸೊ ಇದು ಬರೀ ನೆಟ್ವರ್ಕ್ ಪಾರ್ಟಿಷನ್ ಮತ್ತೆ ಅವೈಲಬಿಲಿಟಿ, ನೆಟ್ವರ್ಕ್ ಪಾರ್ಟಿಷನ್ cannot be ignored. Therefore, blockchain mainly focuses on availability ಮತ್ತೆ ಪಾರ್ಟಿಷನ್ ಟಾಲರೆನ್ಸ್. ಇವೆರಡೂ ಪ್ರಾಪರ್ಟಿನ ನಾವು ಸೈಮಲ್ಟೇನಿಯಸ್ ಆಗಿ ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು ಅಷ್ಟೇ ಬ್ಲಾಕ್ ಚೈನ್ ಅಲ್ಲಿ. ಸೊ ಇಲ್ಲಿ ಫಸ್ಟ್ ಸಿ ಇತ್ತಲ್ವಾ, ಅಂದ್ರೆ ಕನ್ಸಿಸ್ಟೆನ್ಸಿನ ನಾವು ಇಲ್ಲಿ ಸೈಮಲ್ಟೇನಿಯಸ್ ಆಲ್ರೆಡಿ ಕ್ಯಾಪ್ ಥಿಯರಮ್ ಏನ್ ಹೇಳುತ್ತದೆ, ಕನ್ಸಿಸ್ಟೆನ್ಸಿ, ಅವೈಲಬಿಲಿಟಿ, ಪಾರ್ಟಿಷನ್ ಟಾಲರೆನ್ಸ್ ಮೂರನ್ನು ಸೈಮಲ್ಟೇನಿಯಸ್ ಆಗಿ ಅಚೀವ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಬ್ಲಾಕ್ ಚೈನ್ ಬಂದು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಆಗಿರೋದ್ರಿಂದ ನಾವು ಅವೈಲಬಿಲಿಟಿ ಮತ್ತೆ ಪಾರ್ಟಿಷನ್ ಟಾಲರೆನ್ಸ್ ಎರಡನ್ನೂ ನಾವು ಸೈಮಲ್ಟೇನಿಯಸ್ ಆಗಿ ಮಾತ್ರ ಅಚೀವ್ ಮಾಡ್ಬೋದು. ಬಟ್ ನಾವು ಅದ್ರ ಪ್ರಕಾರ ಇವಾಗ ಬ್ಲಾಕ್ ಚೈನ್ ಅಲ್ಲಿ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡಕ್ ಆಗಿಲ್ಲ, ಅಚೀವ್ ಮಾಡಕ್ ಆಗಿಲ್ಲ ಅಂತ ಅಂದ್ರೂ ಕೂಡ ನಾವು ಈವೆಂಚುವಲ್ ಕನ್ಸಿಸ್ಟೆನ್ಸಿನ ಅಚೀವ್ ಮಾಡ್ಬೋದು. ಏನಪ್ಪ ಈ ಈವೆಂಚುವಲ್ ಕನ್ಸಿಸ್ಟೆನ್ಸಿ ಅಂತ ಅಂದ್ರೆ ಸೊ ಇವಾಗ ಬ್ಲಾಕ್ ಅಲ್ಲಿ ಏನೋ ಒಂದು ಡೇಟಾ ಅಪ್ಡೇಟ್ ಆಯ್ತು. ಸೊ ಎಷ್ಟೋ ಹೊತ್ತಿಗೆ ಅಥವಾ ಸ್ವಲ್ಪ ಟೈಮ್ ಆದ್ಮೇಲೆ ಎಲ್ಲಾ ಬ್ಲಾಕ್ ಅಲ್ಲೂ ಆ ಒಂದು ಡೇಟಾ ಅಪ್ಡೇಟ್ ಆಗುತ್ತೆ. ಸೊ ತಕ್ಷಣ ನೀವು ಅಪ್ಡೇಟ್ ಮಾಡಿದ ತಕ್ಷಣ ಅಪ್ಡೇಟ್ ಆಗೋದಿಲ್ಲ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಪ್ರತಿಯೊಂದು ನೋಡಲು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಈವೆಂಚುವಲ್ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಇದನ್ನ ನಾವು ಈವೆಂಚುವಲ್ ಕನ್ಸಿಸ್ಟೆನ್ಸಿನ ಅಚೀವ್ ಮಾಡ್ಬೋದು ಇನ್ ದ ಕೇಸ್ ಆಫ್ ಬ್ಲಾಕ್ ಚೈನ್. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ಕನ್ಸೆನ್ಸಸ್ ಅಲ್ಗಾರಿದಮ್ ಈಸ್ ನೀಡೆಡ್, ವೈ ಈಸ್ ಕನ್ಸೆನ್ಸಸ್ ಅಲ್ಗಾರಿದಮ್ ಇಸ್ ನೀಡೆಡ್ ಇನ್ ಅ ಬ್ಲಾಕ್ ಚೈನ್, ಎಕ್ಸ್ಪ್ಲೇನ್ ಇನ್ ಡೀಟೇಲ್ಸ್. ಯಾಕೆ ಕನ್ಸೆನ್ಸಸ್ ಅಲ್ಗಾರಿದಮ್ ಬೇಕು ಅಂತ. ಓಕೆನಾ? ಕನ್ಸೆನ್ಸಸ್ ಅಲ್ಗಾರಿದಮ್ ಯಾಕೆ ನಮ್ಮ ಬ್ಲಾಕ್ ಚೈನ್ ಅಲ್ಲಿ ಬೇಕು ಅಂತ ಅಂದ್ರೆ ಫಸ್ಟ್ ಒನ್, ಫಾಲ್ಟ್ ಟಾಲರೆನ್ಸ್ ಮೆಕ್ಯಾನಿಸಮ್. ಕನ್ಸೆನ್ಸಸ್ ಅಲ್ಗಾರಿದಮ್ ಹೆಲ್ಪ್ಸ್ ದ ಬ್ಲಾಕ್ ಚೈನ್ ನೆಟ್ವರ್ಕ್ ಟು ಕಂಟಿನ್ಯೂ ವರ್ಕಿಂಗ್ ಈವನ್ ಇಫ್ ಸಮ್ ನೋಡ್ಸ್ ಫೇಲ್ ಆರ್ ಬಿಹೇವ್ ಮಲಿಷಿಯಸ್ಲಿ. ಅಂದ್ರೆ ಕನ್ಸೆನ್ಸಸ್ ಅಲ್ಗಾರಿದಮ್ ಬ್ಲಾಕ್ ಚೈನ್ ನೆಟ್ವರ್ಕ್ ಅಲ್ಲಿ ಏನ್ ನಮಗೆ ಸಹಾಯ ಮಾಡುತ್ತೆ ಅಂದ್ರೆ ಕೆಲವೊಂದ್ಸತಿ ಒಂದೊಂದು ನೋಡ್ಸ್ ಫೇಲ್ ಆದ್ರೂ ಕೂಡ ಸೊ ಅದು ವರ್ಕ್ ಆಗ್ತಿರುತ್ತೆ. ಓಕೆನಾ? ಅದ್ರ ಪಾಡಿಗೆ ಅದು ವರ್ಕ್ ಕಂಟಿನ್ಯೂ ಮಾಡಬೇಕು. ಓಕೆನಾ? ಅಥವಾ ಕೆಲವೊಂದು ನೋಡ್ಸ್ ಮಲೀಷಿಯಸ್ ಅಥವಾ ಫಾಲ್ಟ್ ನೋಡ್ಸ್ ಆಗಿದ್ರು ಕೂಡ ನಮ್ಮ ಬ್ಲಾಕ್ ಚೈನು ಈ ತರ ಫಾಲ್ಟ್ ಆಗಿದೆ ಅಥವಾ ಈ ತರ ಈ ನೋಡು ಒಳ್ಳೇದಲ್ಲ ಅಥವಾ ಈ ನೋಡು ಮಲಿಷಿಯಸ್ ಆಗಿದೆ ಅಂತ ಇದ್ರೂ ಕೂಡ ಏನಾಗುತ್ತೆ, ಅದ್ರ ಪಾಡಿಗದು ಯಾವುದೇ ರೀತಿ ಏನು ತೋರಿಸ್ದೆ ಏನ್ ಮಾಡ್ತಿರುತ್ತೆ, ಕಂಟಿನ್ಯೂ ಮಾಡ್ಕೊಳ್ತಾ ಇರುತ್ತೆ ಅದ್ರ ವರ್ಕ್ನ. ಓಕೆನಾ? ದಟ್ ಇಸ್ ಫಾಲ್ಟ್ ಟಾಲರೆನ್ಸ್ ಮೆಕ್ಯಾನಿಸಮ್. ಟು ಅಚೀವ್ ನೆಸೆಸರಿ ಅಗ್ರಿಮೆಂಟ್ ಅಂದ್ರೆ ಬ್ಲಾಕ್ ಚೈನ್ ಅಲ್ಲಿ ಯಾವುದೇ ರೀತಿ ಸೆಂಟ್ರಲ್ ಅಥಾರಿಟಿ ಅನ್ನೋದಿರೋದಿಲ್ಲ. ಅದರಿಂದ ಎಲ್ಲಾ ನೋಡ್ಸು ಕೂಡ ಸೊ ಅಂದ್ರೆ ಎಲ್ಲಾ ನೋಟ್ಸು ಮಸ್ಟ್ ಅಗ್ರಿ ಬಿಫೋರ್ ಆಡಿಂಗ್ ದ ಟ್ರಾನ್ಸಾಕ್ಷನ್ ಆರ್ ಅ ಬ್ಲಾಕ್. ಒಂದು ಬ್ಲಾಕ್ ಅಥವಾ ಒಂದು ಬ್ಲಾಕ್ ನ ನೀವು ಬ್ಲಾಕ್ ಚೈನ್ ಅಲ್ಲಿ ಆಡ್ ಮಾಡಕ್ಕಿಂತ ಮುಂಚೆ ಎಲ್ಲಾ ನೋಟ್ಸು ಕೂಡ ಒಂದು ಅಗ್ರಿಮೆಂಟ್ಗೆ ಹೂ ಅನ್ಬೇಕು.
ಓಕೆನಾ? ಸೊ, ಯಾಕಂದ್ರೆ ಇಲ್ಲಿ ಸೆಂಟ್ರಲ್ ಅಥಾರಿಟಿ ಇಲ್ದೇ ಇರೋ ಕಾರಣ ಎಲ್ಲಾ ನೋಡ್ಸ್‌ದು ಕೂಡ ಡಿಸಿಷನ್ ಕನ್ಸಿಡರ್ ಆಗತ್ತೆ. ಓಕೆನಾ? ಎಲ್ಲಾ ಡಿಸಿಷನ್ ಒಪ್ಕೊಂಡ್ರೆ ಮಾತ್ರ ನೀವು ಒಂದು ಇನ್ನ ಒಂದು ಎಕ್ಸ್ಟ್ರಾ ನೋಡು ಅಥವಾ ಎಕ್ಸ್ಟ್ರಾ ಬ್ಲಾಕ್‌ನ ನೀವು ಆಡ್ ಮಾಡ್ಬೋದು. ದಟ್ ಈಸ್ ಟು ಅಚೀವ್ ನೆಸೆಸರಿ ಅಗ್ರೀಮೆಂಟ್. ನೆಕ್ಸ್ಟ್, ಯೂಸ್ಫುಲ್ ಇನ್ ರೆಕಾರ್ಡ್ ಕೀಪಿಂಗ್ ಅಂದ್ರೆ ಕನ್ಸೆನ್ಸಸ್ ಅಲ್ಗಾರಿದಮ್ ಎನ್ಶೂರ್ಸ್ ದಟ್ ಆಲ್ ದ ರೆಕಾರ್ಡ್ಸ್ ಮೇಂಟೈನ್ ಅ ಸೇಮ್ ಕಾಪಿ ಆಫ್ ದ ರೆಕಾರ್ಡ್ಸ್ ಅಂಡ್ ಟ್ರಾನ್ಸಾಕ್ಷನ್. ಏನಿಲ್ಲ, ಪ್ರತಿಯೊಂದು ನೋಟ್ಸ್ ಅಲ್ಲೂ ಸೇಮ್ ಡೇಟಾ ಇರಬೇಕು. ಏನ್ ರೀಸೆಂಟ್ ಆಗಿ ಅಪ್ಡೇಟ್ ಆಗಿದ್ರು ಕೂಡ ಪ್ರತಿಯೊಂದು ನೋಟ್ಸ್ ಅಲ್ಲೂ ಕೂಡ ಅದೇ ಡೇಟಾ ಪ್ರೆಸೆಂಟ್ ಆಗಿರ್ಬೇಕು ಅಷ್ಟೇ. ಕನ್ಸೆನ್ಸಸ್ ಅಲ್ಗಾರಿದಮ್ ಅಲ್ಲಿ ಫಸ್ಟ್ ಪ್ರೂಫ್ ಆಫ್ ವರ್ಕ್ ಇದೆ. ಏನಪ್ಪಾ ಈ ಪ್ರೂಫ್ ಆಫ್ ವರ್ಕ್ ಅಂತ ಅಂದ್ರೆ, ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ಸೊ ಯಾವುದೇ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್, ಇವಾಗ ಎಲ್ಲಾ ನೋಟ್ಸ್ಗೂ ಕೂಡ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನ ಕೊಟ್ಟಿರ್ತಾರೆ. ಸೊ ಯಾವ ಬ್ಲಾಕ್ ಸಕ್ಸಸ್ಫುಲ್ ಆಗಿ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ, ಆ ಒಂದು ಬ್ಲಾಕ್ ಏನ್ ಮಾಡ್ಬೋದು, ಹೊಸ ಬ್ಲಾಕ್ ನ ಆಡ್ ಮಾಡ್ಬೋದು. ಓಕೆ, ಸೊ ದಟ್ ಇಸ್ ವಾಟ್ ಪ್ರೂಫ್ ಆಫ್ ವರ್ಕ್. ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರೂಫ್ ಆಫ್ ಸ್ಟೇಕ್. ಸೊ ಪ್ರೂಫ್ ಆಫ್ ಸ್ಟೇಕ್ ಅಲ್ಲಿ ದ ಮೆಥಡ್ ಯೂಸಸ್ ಅ ಯೂಸರ್ ಹೂ ಹ್ಯಾವ್ ಮೋರ್ ಕ್ರಿಪ್ಟೋ ಕರೆನ್ಸಿ ಟು ಗೆಟ್ ಅ ಹೈಯರ್ ಚಾನ್ಸ್ ಆಫ್ ವ್ಯಾಲಿಡೇಟ್ ದ ಬ್ಲಾಕ್. ಯಾವ ಒಂದು ನೋಡ್ಗೆ ಅಥವಾ ಯಾವ ಒಂದು ಬ್ಲಾಕ್ ಅಲ್ಲಿ ತುಂಬಾ ಕ್ರಿಪ್ಟೋ ಕರೆನ್ಸಿ ಇರತ್ತೆ, ಆ ಒಂದು ಬ್ಲಾಕ್ ಮಾತ್ರ ಬೇರೆ, ಇವಾಗ ಯಾವುದೇ ನ್ಯೂ ಬ್ಲಾಕ್ ಆಡ್ ಆದ್ರೂ ಕೂಡ ಆ ಒಂದು ಬ್ಲಾಕ್ ನ ವ್ಯಾಲಿಡೇಟ್ ಮಾಡೋ ಅಂತ ರೈಟ್ಸ್ ಇರುತ್ತೆ. ಓಕೆನಾ? ದಟ್ ಈಸ್ ವಾಟ್ ಪ್ರೂಫ್ ಆಫ್ ಸ್ಟೇಕ್. ಸೊ ಇದರಲ್ಲಿ ಯಾವುದೇ ರೀತಿ ತುಂಬಾ ಎಲೆಕ್ಟ್ರಿಸಿಟಿ ಏನು ಯೂಸ್ ಆಗೋದಿಲ್ಲ, ಮತ್ತೆ ಫಾಸ್ಟರ್ ದನ್ POW. ಓಕೆ, ನೆಕ್ಸ್ಟ್, ಪ್ರೂಫ್ ಆಫ್ ಕೆಪಾಸಿಟಿ. ಎಕ್ಸಾಂಪಲ್ ನಾವ್ ಏನ್ ತಗೊಳ್ಬೋದು ಅಂದ್ರೆ, ಸ್ಟೂಡೆಂಟ್ಗೆ ಯಾರ್ ಸ್ಟೂಡೆಂಟ್ ಬ್ಯಾಗು ತುಂಬಾ ದೊಡ್ಡದಿರುತ್ತೋ, ಸೊ ಅವರು ತುಂಬಾ ಬುಕ್ಸ್ ನ ಕ್ಯಾರಿ ಮಾಡ್ಕೊಳ್ಬೋದು. ಸೇಮ್ ಅದೇ ತರ ಪ್ರೂಫ್ ಆಫ್ ಕೆಪಾಸಿಟಿಲೂ ಅಷ್ಟೇ. ಯಾವ ಕಂಪ್ಯೂಟರ್ಗೆ ತುಂಬಾ ಸ್ಟೋರೇಜ್ ಇರುತ್ತೆ, ಅವರಿಗೆ ದೇರ್ ವಿಲ್ ಬಿ ಅ ಮೋರ್ ಚಾನ್ಸ್ ಟು ಮೈನ್ ದ ಬ್ಲಾಕ್ಸ್. ಓಕೆನಾ? ಅಷ್ಟೇ. ಇದನ್ನ ನಾವು ಪ್ರೂಫ್ ಆಫ್ ಕೆಪಾಸಿಟಿ ಅಂತ ಅಂತೀವಿ. ಸೊ ನೆಕ್ಸ್ಟ್, ಪ್ರೂಫ್ ಆಫ್ ಬರ್ನ್. ಏನಪ್ಪಾ ಈ ಪ್ರೂಫ್ ಆಫ್ ಬರ್ನ್ ಅಂತ ಅಂದ್ರೆ, ಇನ್ ಪ್ರೂಫ್ ಆಫ್ ಬರ್ನ್, ಮೈನಸ್ ಪರ್ಮನೆಂಟ್ಲಿ ಡೆಸ್ಟ್ರಾಯ್ ದ cryptocurrency in order to gain the mining rights. ಓಕೆ, ಸೊ ಮೈನಿಂಗ್ ರೈಟ್ಸ್ ಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ಏನ್ ಮಾಡುತ್ತೆ ನೋಡು, ಕಂಪ್ಲೀಟ್ ಆಗಿ ಅದ್ರಲ್ಲಿರುವಂತ ಕ್ರಿಪ್ಟೋ ಕರೆನ್ಸಿನ ಡೆಸ್ಟ್ರಾಯ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಇವಾಗ ಎಕ್ಸಾಂಪಲ್ ಏನ್ ಹೇಳ್ಬೇಕು ಅಂದ್ರೆ, ಒಂದು ಅಂಗಡಿ ಇದೆ. ಸೊ ಏನ್ ಹೇಳುತ್ತೆ ಅಂದ್ರೆ, ಬರ್ನ್ ಆಲ್ ದ ಓಲ್ಡ್ ಕೂಪನ್ಸ್ ಇನ್ ಆರ್ಡರ್ ಟು ಗೆಟ್ ಅ ಸ್ಪೆಷಲ್ ಮೆಂಬರ್ಶಿಪ್. ಅಂದ್ರೆ ನೀನ್ ಬರೋ ಓಲ್ಡ್ ಕೂಪನ್ಸ್ನೆಲ್ಲ ನೀನು ಬರ್ನ್ ಮಾಡ್ಬಿಡು, ನಿನ್ಗೆ ಸ್ಪೆಷಲ್ ಮೆಂಬರ್ಶಿಪ್ ಬೇಕಾದ್ರೆ ಅಂತ ಶಾಪ್ ಹೇಳುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾನೆ, ಅವನು ಫುಲ್ಲು ಕೂಪನ್ಸ್ನೆಲ್ಲ ಬರ್ನ್ ಮಾಡ್ಬಿಡ್ತಾನೆ. ಸೊ ಅವನಿಗೆ ಒಂದು ಬೆನಿಫಿಟ್ಸ್ ಆಯ್ತು. ಓಕೆನಾ? ಅದೇ ರೀತಿ ಸೊ ಈ ನಿನ್ನಲ್ಲಿರುವಂತ ಕಾಯಿನ್ಸ್ನೆಲ್ಲ ಪರ್ಮನೆಂಟ್ ಆಗಿ ಬರ್ನ್ ಮಾಡಿದಾಗ ನಿನಗೆ ಮೈನಿಂಗ್ ರೈಟ್ಸ್ ಅನ್ನೋದು ಸಿಗತ್ತೆ. ಓಕೆನಾ? ಮೈನಿಂಗ್ ರೈಟ್ಸ್ ಅಂದ್ರೆ, ಇವಾಗ ಒಂದು ಬ್ಲಾಕ್ ಆಡ್ ಆಗಿದೆ ಅಂತ ಅಂದ್ರೆ ಅದನ್ನ ನೀನು ಪ್ರೂಫ್ ಆಫ್ ವರ್ಕ್ ಅಂದ್ರೆ, ನೀನು ಏನೋ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಟ್ಟು ಆ ಬ್ಲಾಕ್ ನ ನೀನು ವ್ಯಾಲಿಡೇಟ್ ಮಾಡ್ಬೋದು, ಅಥವಾ ನೀನು ಒಂದು ಹೊಸ ಬ್ಲಾಕ್ ನೇ ಕ್ರಿಯೇಟ್ ಮಾಡ್ಬೋದು. ಅಂತ ರೈಟ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ ಈ ಒಂದು ಮೈನಿಂಗ್ ರೈಟ್ಸ್ಗೆ. ಸೊ ಈ ಒಂದು ರೈಟ್ಸ್ಗೋಸ್ಕರ ನಿನ್ನಲ್ಲಿರುವಂತ ಎಲ್ಲಾ ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್ ನ ನೀನು ಬರ್ನ್ ಮಾಡ್ತೀಯ. ಓಕೆನಾ? ಅಂದ್ರೆ ಡೆಸ್ಟ್ರಾಯ್ ಮಾಡ್ಕೊಳ್ತೀಯ ಅಷ್ಟೇ. ನೆಕ್ಸ್ಟ್, ಡೆಲಿಗೇಟೆಡ್ ಪ್ರೂಫ್ ಆಫ್ ಸ್ಟೇಕ್. ಸೊ ಏನಪ್ಪಾ ಅಂದ್ರೆ, ಇದು ಇಂಪ್ರೂವ್ಡ್ ವರ್ಷನ್ ಆಫ್ ದ ಪ್ರೂಫ್ ಆಫ್ ಸ್ಟೇಕ್. ಸೊ ವೇರ್ ಯೂಸರ್ಸ್ ವೋಟ್ ಅಂಡ್ ಎಲೆಕ್ಟ್ ದ ಡೆಲಿಗೇಟ್ಸ್ ಟು ವ್ಯಾಲಿಡೇಟ್ ದ ಟ್ರಾನ್ಸಾಕ್ಷನ್ ಅಂಡ್ ಕ್ರಿಯೇಟ್ ಬ್ಲಾಕ್ಸ್. ಅಂದ್ರೆ ಇಲ್ಲಿ ವೋಟಿಂಗ್ ಸಿಸ್ಟಮ್ ಅನ್ನೋದು ಬರುತ್ತೆ. ಸೊ ಏನಂದ್ರೆ, ಎಲ್ಲಾ ನೋಟ್ಸು ಕೂಡ ವೋಟ್ ಮಾಡ್ತಾರೆ. ಸೊ ಯಾವ ಒಂದು ನೋಡ್ಗೆ ತುಂಬಾ ವೋಟ್ ಬರುತ್ತೆ, ಆ ಒಂದು ನೋಡು ಒಂದು ಹೊಸ ಬ್ಲಾಕ್ ನ ಕ್ರಿಯೇಟ್ ಮಾಡ್ಬೋದು, ಮತ್ತೆ ಅದಕ್ಕೆ ಎಲ್ಲಾ ರೈಟ್ಸ್ ಇರುತ್ತೆ ವ್ಯಾಲಿಡೇಟ್ ಮಾಡೋದಕ್ಕೆ ಬ್ಲಾಕ್ಸ್ ನ. ಸೊ ಅದನ್ನ ನಾವು ಡೆಲಿಗೇಟೆಡ್ ಪ್ರೂಫ್ ಆಫ್ ಸ್ಟೇಕ್, ಒಟ್ಟಿನಲ್ಲಿ ವೋಟಿಂಗ್ ಸಿಸ್ಟಮ್ ಅನ್ನೋದು ಬರುತ್ತೆ. ಸೊ ನೆಕ್ಸ್ಟ್, ಪ್ರೂಫ್ ಆಫ್ ಎಲಾಪ್ಸ್ಡ್ ಟೈಮ್. ಅಂದ್ರೆ ಈಚ್ ನೋಟ್ಸ್ ವೇಟ್ ಫಾರ್ ಅ ರ್ಯಾಂಡಮ್ ಟೈಮ್. ಓಕೆನಾ? ಒಂದೊಂದು ನೋಡು ಕೂಡ ಒಂದು ಪರ್ಟಿಕ್ಯುಲರ್ ಟೈಮ್ ವರ್ಗೂ ವೇಟ್ ಮಾಡ್ತಿರುತ್ತೆ. ಸೊ ಯಾವ ನೋಡು ವೇಟಿಂಗ್ ಟೈಮ್ ಅನ್ನೋದು ತುಂಬಾ ಚಿಕ್ಕದಿರುತ್ತೆ, ಆವ ಒಂದು ನೋಡ್ಗೆ ನೀನು ಒಂದು ಹೊಸ ಬ್ಲಾಕ್ ಕ್ರಿಯೇಟ್ ಮಾಡ್ಬೋದು. ಆ ಒಂದು ನೋಡು ಒಂದು ಹೊಸ ಬ್ಲಾಕ್ ನ ಕ್ರಿಯೇಟ್ ಮಾಡುವಂತ ರೈಟ್ಸ್ ಇರುತ್ತೆ. ಅದನ್ನ ಪ್ರೂಫ್ ಆಫ್ ಎಲಾಪ್ಸ್ಡ್ ಟೈಮ್. ಓಕೆನಾ? ಏನಿಲ್ಲ, ಜನರಲ್ ಆಗಿ ಎಲ್ಲಾ ನೋಟ್ಸು ಕಾಯುತ್ತೆ. ಸೊ ಯಾವ ನೋಡು ಕಡಿಮೆ ಟೈಮ್
ಅಲ್ಲಿ ಕಾಯುತ್ತೆ, ಕಡಿಮೆ ಟೈಮ್ ಅಂತ ವೇಟಿಂಗ್ ಟೈಮ್ ಇರುತ್ತೆ, ಆ ಒಂದು ನೋಡು ನೀನು ಹೊಸ ಬ್ಲಾಕ್ ಕ್ರಿಯೇಟ್ ಮಾಡುವಂತ ರೈಟ್ಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಅಬೌಟ್ ಕನ್ಸೆನ್ಸಸ್ ಅಲ್ಗಾರಿದಮ್ಸ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಅಕ್ಯುಮುಲೇಷನ್ ಆರ್ generating of the blocks in blockchain. Blockchain is a chain of block where each block stores the transactions and it is connected to the previous block using a previous block hash. ಓಕೆನಾ? ಸೊ ಇಲ್ಲಿ ನಮಗೆ ಆಲ್ರೆಡಿ ಗೊತ್ತು ಬ್ಲಾಕ್ ಚೈನ್ ಅಂದ್ರೆ ಏನಂತ. ಸೊ ಒಂದೊಂದು ನೋಡ್ ಅಂದ್ರೆ ಒಂದೊಂದು ಬ್ಲಾಕ್ ಅಲ್ಲೂ ಕೂಡ ಸೊ ಹೆಂಗ್ ಕನೆಕ್ಟ್ ಆಗಿರುತ್ತೆ, ಯೂಸಿಂಗ್ ಅ ಪ್ರೀವಿಯಸ್ ಹ್ಯಾಶ್. ಒಂದೊಂದು ಬ್ಲಾಕ್ಸು ಕೂಡ ಕನೆಕ್ಟ್ ಆಗಿರುತ್ತೆ ಯೂಸಿಂಗ್ ಅ ಪ್ರೀವಿಯಸ್ ಹ್ಯಾಶ್. ಈ ಒಂದು ಚೈನ್ ನ ನಾವು ಬ್ಲಾಕ್ ಚೈನ್ ಅಂತ ಕರಿತೀವಿ ಅಂತ ಗೊತ್ತು. ಸೊ ಹಿಂಗೆ ಈ ಬ್ಲಾಕ್ ಜನರೇಟ್ ಆಗತ್ತೆ ಅಂದ್ರೆ ನಾ ಹೆಂಗ್ ಮಾಡ್ಬೋದು ಅಂದ್ರೆ ಯೂಸಿಂಗ್ ದಿಸ್ ಮೈನಿಂಗ್ ಪ್ರೋಸೆಸ್. ಮೈನಿಂಗ್ ಅಂದ್ರೆ ಇಟ್ ಈಸ್ ಅ ಪ್ರೋಸೆಸ್ ಥ್ರೂ ವಿಚ್ ದ ನ್ಯೂ ಬ್ಲಾಕ್ ಇಸ್ ಜನರೇಟೆಡ್ ಆರ್ ಆಡೆಡ್ ಟು ದ ಬ್ಲಾಕ್ ಚೈನ್. ಸೊ ಮೈನಿಂಗ್ ಅಂದ್ರೆ ನಾವು ಈ ಒಂದು ಪ್ರೋಸೆಸ್ ನ ಯೂಸ್ ಮಾಡಿಕೊಂಡು ನಾವು ಹೊಸ ಬ್ಲಾಕ್ ನ ಜನರೇಟ್ ಮಾಡ್ಬೋದು ಮತ್ತೆ ಬ್ಲಾಕ್ ಚೈನ್ ಅಲ್ಲಿ ಆಡ್ ಮಾಡ್ಬೋದು. ಸೊ ಈ ಮೈನಿಂಗ್ ನೋಡ್ಸ್ ನ ನಾವು ಮೈನರ್ಸ್ ಅಂತ ಕರಿತೀವಿ. ಸೊ ಈ ವೇರ್ ಕಲೆಕ್ಟ್ಸ್ ದ ಟ್ರಾನ್ಸಾಕ್ಷನ್ಸ್ ಫ್ರಮ್ ದ ನೆಟ್ವರ್ಕ್, ವೆರಿಫೈ ದೆಮ್ ಅಂಡ್ ಕ್ರಿಯೇಟ್ಸ್ ಅ ನ್ಯೂ ಬ್ಲಾಕ್. ಸೊ ಓಲ್ಡ್ ಟ್ರಾನ್ಸಾಕ್ಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನ ವೆರಿಫೈ ಮಾಡಿ ಮತ್ತೆ ಅದ್ರ ಪ್ರಕಾರ ನಾವು ಹೊಸ ನೋಡ್ ನ ಕ್ರಿಯೇಟ್ ಮಾಡ್ತೀವಿ, ಸಾರಿ ಹೊಸ ಬ್ಲಾಕ್ ನ ನಾವು ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಟಾಸ್ಕ್ ಏನಪ್ಪಾ ಈ ಮೈನರ್ಸ್ದು ಅಂತ ಅಂದ್ರೆ, ಸೊ ವೆನ್ ದ ಮೈನರ್ ಜಾಯಿನ್ಸ್ ದ ಬ್ಲಾಕ್ ಚೈನ್ ನೆಟ್ವರ್ಕ್ ಇಟ್ ಪರ್ಫಾರ್ಮ್ಸ್ ದ ಫಾಲೋಯಿಂಗ್ ಆಕ್ಷನ್ಸ್. ಯಾವಾಗ ಮೈನರು ಬ್ಲಾಕ್ ಚೈನ್ ನೆಟ್ವರ್ಕ್ಗೆ ಆಡ್ ಆಗುತ್ತೆ ಅವಾಗ ಫಾಲೋಯಿಂಗ್ ಟಾಸ್ಕ್ ನ ಪರ್ಫಾರ್ಮ್ ಮಾಡುತ್ತೆ. ಫಸ್ಟ್ ಒನ್ ಏನು, ಸಿಂಕ್ರೊನೈಸೇಷನ್ ವಿತ್ ದ ನೆಟ್ವರ್ಕ್. ಅಂದ್ರೆ ಫಸ್ಟ್ ಮೈನರ್ ಏನ್ ಮಾಡುತ್ತೆ ಅಂದ್ರೆ ಓಲ್ಡ್ ಡೀಟೇಲ್ಸ್ ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ಕಂಪ್ಲೀಟ್ ಬ್ಲಾಕ್ ಚೈನ್ ಹಿಸ್ಟ್ರಿನ ಅದು ಡೌನ್ಲೋಡ್ ಮಾಡ್ಕೊಂಡು ಹೆಂಗ್ ಡೌನ್ಲೋಡ್ ಮಾಡುತ್ತೆ, ಸೊ ಬೇರೆ ನೋಟ್ಸ್ ಸಹಾಯದಿಂದ ಇದೇನ್ ಮಾಡುತ್ತೆ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ಇದು ಏನ್ ಮಾಡುತ್ತೆ, ಇದು ಏನ್ ಸಹಾಯ ಮಾಡುತ್ತೆ ಅಂದ್ರೆ ಮೈನರ್ಸಿಗೆ ಸೊ ಇಲ್ಲಿವರೆಗೂ ಏನೇನ್ ಟ್ರಾನ್ಸಾಕ್ಷನ್ ಆಗಿದೆ ಸೊ ಈ ಟ್ರಾನ್ಸಾಕ್ಷನ್ಸು ವ್ಯಾಲಿಡ್ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ವ್ಯಾಲಿಡೇಷನ್. ಸೊ ಸಿಂಕ್ರೊನೈಸೇಷನ್ ಏನೋ ಆಯ್ತು ಅಂದ್ರೆ ನೀನು ಹಿಸ್ಟ್ರಿ ಏನೋ ತಗೊಂಡೆ, ಸೊ ಇವಾಗ ಈ ಮೈನರ್ಸ್ ಏನ್ ಮಾಡುತ್ತೆ ಅಂದ್ರೆ ವೆರಿಫೈ ಮಾಡುತ್ತೆ ಈ ಒಂದು ಟ್ರಾನ್ಸಾಕ್ಷನ್ ನ. ಏನು ಬ್ರಾಡ್ಕಾಸ್ಟ್ ಆಗಿರುವಂತ ಅಂದ್ರೆ ಎಲ್ಲಾ ನೋಟ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರುವಂತ ಟ್ರಾನ್ಸಾಕ್ಷನ್ ನ ಏನ್ ಮಾಡುತ್ತೆ ವ್ಯಾಲಿಡೇಟ್ ಮಾಡುತ್ತೆ. ಸೊ ಹೆಂಗ್ ವ್ಯಾಲಿಡೇಟ್ ಮಾಡುತ್ತೆ ನಮಗ್ ಗೊತ್ತು, ಒಂದೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಡಿಜಿಟಲ್ ಸಿಗ್ನೇಚರ್ ಅನ್ನೋದಿರುತ್ತೆ. ಸೊ ಡಿಜಿಟಲ್ ಸಿಗ್ನೇಚರು, ಸೆಂಡರ್ ಡೀಟೇಲ್ಸ್, ಟ್ರಾನ್ಸಾಕ್ಷನ್ ಅಡ್ರೆಸ್, ಔಟ್ಪುಟ್, ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಅದು ವ್ಯಾಲಿಡೇಟ್ ಮಾಡುತ್ತೆ. ನೆಕ್ಸ್ಟ್ ಬ್ಲಾಕ್ ವ್ಯಾಲಿಡೇಷನ್. ಓಕೆ, ಬ್ಲಾಕ್ ವ್ಯಾಲಿಡೇಷನ್ ಅಂದ್ರೆ ಸೊ ಇವಾಗ ಯಾವುದೋ ಒಂದು ಬ್ಲಾಕ್ ಅಲ್ಲಿ ನಿನಗೆ ಹೊಸ ಒಂದು ಬ್ಲಾಕ್ ಕ್ರಿಯೇಟ್ ಆಯ್ತು. ಸೊ ಆ ಕ್ರಿಯೇಟ್ ಆಗಿದ್ದ ಇನ್ಫಾರ್ಮೇಶನ್ ನಿನ್ ಮೈನರ್ಗೆ ಬಂದಾಗ ಏನ್ ಮಾಡತ್ತೆ, ಸೊ ಅದು ಕೂಡ ವ್ಯಾಲಿಡೇಟ್ ಮಾಡತ್ತೆ. ಸೊ ಕರೆಕ್ಟ್ ಇದೆಯಾ ಇಲ್ವಾ, ಇದೊಂದು ಏನಂತೆ ಸೆಕ್ಯೂರ್ ಟ್ರಾನ್ಸಾಕ್ಷನ್, ವ್ಯಾಲಿಡೇಟ್ ಟ್ರಾನ್ಸಾಕ್ಷನ್, ವ್ಯಾಲಿಡ್ ಟ್ರಾನ್ಸಾಕ್ಷನ್ ಅಂತ. ಸೊ ಏನಂದ್ರೆ ಹೌ ಇಟ್ ವಿಲ್ ವೆರಿಫೈ ಟ್ರಾನ್ಸಾಕ್ಷನ್ ಇನ್ಸೈಡ್ ಅ ಬ್ಲಾಕ್, ನನ್ಸ್ ವ್ಯಾಲ್ಯೂ ಮುಖಾಂತರ, ಪ್ರೀವಿಯಸ್ ಬ್ಲಾಕ್ ಹ್ಯಾಶ್ ಮುಖಾಂತರ ಮತ್ತೆ POW ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಆ ಒಂದು ಕ್ರಿಯೇಟೆಡ್ ನ್ಯೂ ಬ್ಲಾಕ್ದು ಏನಂತೀರ ವ್ಯಾಲಿಡ್ ಅಲ್ವಾ ಅಂತ ಅದೇನಾಗುತ್ತೆ ಚೆಕ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ರಿಯೇಟ್ ಅ ನ್ಯೂ ಬ್ಲಾಕ್. ಅಂದ್ರೆ ಆಫ್ಟರ್ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಸೊ ಮೈನರ್ ಗ್ರೂಪ್ ಟಾಸ್ಕ್ಸ್ ಆಲ್ ದ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಅಂಡ್ ಗ್ರೂಪ್ಸ್ ದೆಮ್ ಟು ಕ್ರಿಯೇಟ್ ಅ ನ್ಯೂ ಕ್ಯಾಂಡಿಡೇಟ್ ಬ್ಲಾಕ್. ಅಂದ್ರೆ ಇವಾಗ ಅದಕ್ಕೆ ಹಿಸ್ಟ್ರಿ ಎಲ್ಲ ಸಿಕ್ಕಾದ್ಮೇಲೆ ಆಮೇಲೆ ಯಾವ್ದ್ಯಾವ್ದು ವ್ಯಾಲಿಡ್ ಟ್ರಾನ್ಸಾಕ್ಷನ್ ಇರುತ್ತಲ್ವಾ ಆ ಟ್ರಾನ್ಸಾಕ್ಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇದೇ ಒಂದು ಹೊಸ ಬ್ಲಾಕ್ ನ ಕ್ರಿಯೇಟ್ ಮಾಡುತ್ತೆ. ದಟ್ ಬ್ಲಾಕ್ ಇಸ್ ಕಾಲ್ಡ್ ಅಸ್ ಕ್ಯಾಂಡಿಡೇಟ್ ಬ್ಲಾಕ್. ನೆಕ್ಸ್ಟ್ ಪರ್ಫಾರ್ಮಿಂಗ್ POW ಮೇನ್ ಸ್ಟೆಪ್ ಇರುತ್ತೆ ಮೈನಿಂಗ್ ಪ್ರೋಸೆಸ್ ಅಲ್ಲಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಮೈನರು ರ್ಯಾಂಡಮ್ ಆಗಿ ನನ್ಸ್ ವ್ಯಾಲ್ಯೂನ ಜನರೇಟ್ ಮಾಡ್ತಾನೆ ಇರುತ್ತೆ. ಎಲ್ಲಿವರೆಗೂ ಅಂದ್ರೆ ನಿಮ್ಮ ಜನರೇಟೆಡ್ ಹ್ಯಾಶ್ ಟಾರ್ಗೆಟೆಡ್ ವ್ಯಾಲ್ಯೂಕಿನ್ನ ಟಾರ್ಗೆಟೆಡ್ ಹ್ಯಾಶ್ಗಿನ್ನ ಕಡಿಮೆ ಇರೋವರೆಗೂ ಕೂಡ, ಆ ತರ ಒಂದು ಕಂಡೀಷನ್ ಟ್ರೂ ಆಗೋವರೆಗೂ ಕೂಡ ಅದು ನನ್ಸ್ ವ್ಯಾಲ್ಯೂನ ಜನರೇಟ್ ಮಾಡ್ತಾನೆ ಇರುತ್ತೆ. ಓಕೆನಾ, ನೆಕ್ಸ್ಟ್ ಫೆಚಿಂಗ್ ರಿವಾರ್ಡ್. ಸೊ ವೆನ್ ದ ಮೈನರ್ ಸಕ್ಸಸ್ಫುಲಿ ಸಾಲ್ವ್ಸ್, ಸೊ ಇವಾಗ ನನ್ಸ್ ವ್ಯಾಲ್ಯೂ ಜನರೇಟ್ ಆಯ್ತು, ಅದರಿಂದ ನಿಮಗೆ ಒಂದು ಪ್ರೂಫ್ ಆಫ್ ವರ್ಕ್ ಪಜಲ್ ಅಥವಾ ಮ್ಯಾಥ್ ಪಜಲ್ ನಿನಗೆ ಸಾಲ್ವ್ ಆಯ್ತು. ಸೊ ಸಾಲ್ವ್ ಆದ್ಮೇಲೆ ಸೊ ನೀನು ಒಂದು ಬ್ಲಾಕ್ ನ ಕ್ರಿಯೇಟ್ ಮಾಡಿ ಬ್ರಾಡ್ಕಾಸ್ಟ್ ಮಾಡ್ಬೋದು ನೆಟ್ವರ್ಕ್ ಅಲ್ಲಿ. ನೆಟ್ವರ್ಕ್ ಅಲ್ಲಿ ಬ್ರಾಡ್ಕಾಸ್ಟ್ ಮಾಡಿದಾಗ ಸೊ ಬೇರೆ ನೋಡ್ಸು
ಇದನ್ನ ವೆರಿಫೈ ಮಾಡಿ ಅಕ್ಸೆಪ್ಟ್ ಮಾಡುತ್ತೆ. ಸೊ ಅವಾಗ ಮೈನರ್ ರಿಸೀವ್ಸ್ ದ ಮೈನಿಂಗ್ ರಿವಾರ್ಡ್. ಅವಾಗ ಆ ಮೈನರಿಗೆ ಒಂದು ಹೊಸ ರಿವಾರ್ಡ್ ಸಿಗತ್ತೆ. ಓಕೆ, ನೆಕ್ಸ್ಟ್ ಮೈನಿಂಗ್ ಅಲ್ಗಾರಿದಮ್ ಸೇಮ್. ಏನಂದ್ರೆ ಮುಂಚಿಂದು ಪ್ರೀವಿಯಸ್ ಬ್ಲಾಕ್ದು ಹೆಡರ್ನ ನಾವು ತಗೊಳ್ಬೇಕು, ಎಲ್ಲಾ ಅದ್ರಲ್ಲಿರುವಂತ ಎಲ್ಲಾ ಟ್ರಾನ್ಸಾಕ್ಷನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ವ್ಯಾಲಿಡೇಟ್ ಮಾಡಬೇಕು. ಅದ್ರ ಪ್ರಕಾರ ನಾವು ಒಂದು ಹೊಸ ಬ್ಲಾಕ್ನ ಕ್ರಿಯೇಟ್ ಮಾಡಬೇಕು. ಆಮೇಲೆ ನಾವು ನನ್ಸ್ ವ್ಯಾಲ್ಯೂನ ಜನರೇಟ್ ಮಾಡ್ತಾ ಹೋಗ್ಬೇಕು ಅಂಟಿಲ್ ಎಲ್ಲಿವರೆಗೂ ಅಂದ್ರೆ ನಮಗೆ ಟಾರ್ಗೆಟೆಡ್ ವ್ಯಾಲ್ಯೂಕಿನ ಕಡಿಮೆ ಬರೋವರೆಗೂ ಜನರೇಟ್ ಮಾಡ್ತಾ ಇರಬೇಕು. ಸೊ ಒಂದ್ಸತಿ ಅದು ಕಡಿಮೆ ಆದಾಗ ನೀನು ಒಂದು ಪ್ರೂಫ್ ಆಫ್ ವರ್ಕ್ ಪಜಲ್ನ ನೀನು ಸಾಲ್ವ್ ಮಾಡ್ತೀಯಾ. ಆಮೇಲೆ ಸಾಲ್ವ್ ಮಾಡಾದ್ಮೇಲೆ ನಿನ್ಗೆ ಆ ಒಂದು ಮೈನರಿಗೆ ಹೊಸ ಬ್ಲಾಕ್ನ ಕ್ರಿಯೇಟ್ ಮಾಡೋ ಅಂತ ರೈಟ್ಸ್ ಇರುತ್ತೆ. ಕ್ರಿಯೇಟ್ ಮಾಡಕ್ಕೆ ಸೊ ಎಲ್ಲಾ ಒಂದು ನೋಡ್ಸು ಕೂಡ ಅಥವಾ ಎಲ್ಲಾ ಒಂದು ಬ್ಲಾಕ್ಸು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅವಾಗ ಮಾತ್ರ ನಾನು ಹೊಸ ಬ್ಲಾಕ್ನ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿದಾಗ ನಿನಗೆ ಒಂದು ಮೈನರ್ಸಿಗೆ ಒಂದು ರಿವಾರ್ಡ್ ಅನ್ನೋದು ಸಿಗತ್ತೆ ಅಷ್ಟೇ. ಆ ಒಂದು ಬ್ಲಾಕ್ ಡಯಾಗ್ರಾಮ್ನ ನೀವು ಹಾಕಬೇಕು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಲಿಸ್ಟ್ ಅಂಡ್ ಬೆನಿಫಿಟ್ಸ್ ಆಫ್ ದ ಲಿಮಿಟೇಷನ್ಸ್ ಆಫ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಏನಪ್ಪಾ ಬೆನಿಫಿಟ್ಸ್ ಆಫ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ಡಿಸೆಂಟ್ರಲೈಸೇಷನ್. ಅಂದ್ರೆ ಯಾವುದೇ ರೀತಿ ಸೆಂಟ್ರಲ್ ಅಥಾರಿಟಿ ಅನ್ನೋದಿರೋದಿಲ್ಲ. ಸೊ ನೀವು ಒಂದು ನೋಡು ಇನ್ನೊಂದು ನೋಡ್ ಜೊತೆ ಆರಾಮಾಗಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಇಲ್ಲದೆ ನಾವು ಒಂದು ನೋಡು ಇನ್ನೊಂದು ನೋಡ್ ಜೊತೆ ಕಮ್ಯುನಿಕೇಟ್ ಮಾಡ್ಕೊಳ್ಬಹುದು. ದಟ್ ಇಸ್ ವಾಟ್ ಡಿಸೆಂಟ್ರಲೈಸೇಷನ್. ಓಕೆನಾ? ಸೊ ನೆಕ್ಸ್ಟ್ ಆಮೇಲೆ ಅದೇ ವೆರಿಫಿಕೇಶನ್ ಅಂದ್ರೆ ಇವಾಗ ನೀವು ಯಾವುದೇ ರೀತಿ ಥರ್ಡ್ ಪಾರ್ಟಿ ಅನ್ನೋದು ಇರೋದಿಲ್ಲ ಅಷ್ಟೇ, ಲೈಕ್ ಬ್ಯಾಂಕ್ಸ್ ಆ ಥರ ಎಲ್ಲ ಇರೋದಿಲ್ಲ. ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಅಂಡ್ ಟ್ರಸ್ಟ್. ಬ್ಲಾಕ್ ಚೈನ್ is a shared among all the participants, so the everyone can see the transaction stored in it. Because the data is visible and cannot be changed easily, trust is created between the users. ಅಂದ್ರೆ ಇವಾಗ ಬ್ಲಾಕ್ ಚೈನ್ ಅಲ್ಲಿ ಇರುವಂತ ಎಲ್ಲಾ ಪಾರ್ಟಿಸಿಪೆಂಟ್ಸು ಕೂಡ ಆ ಡೀಟೇಲ್ಸ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ನೋಡಬಹುದು. ಸೊ ಇದು ಯಾಕೆ ಅಂದ್ರೆ ಈ ಒಂದು ಡೇಟಾ ಅಲ್ಲಿ ಇರುವಂತ ಪ್ರತಿಯೊಬ್ಬ ಯೂಸರ್ಸು ಕೂಡ ಕಾಣಿಸುತ್ತೆ. ಓಕೆನಾ? ಇದರಿಂದ ಏನಾಗುತ್ತೆ, ಒಂದು ಟ್ರಸ್ಟ್ ಅನ್ನೋದು ಅವರ ಮಧ್ಯೆ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಇಮ್ಯೂಟಬಿಲಿಟಿ ಅಂದ್ರೆ ನೀವು ಒಂದ್ಸತಿ ಡೇಟಾ ಬ್ಲಾಕ್ ಚೈನಿಗೆ ಹಾಕಿದೀರಾ ಅಂತ ಅಂದ್ಮೇಲೆ ಅದನ್ನ ಚೇಂಜ್ ಮಾಡೋದಕ್ಕೆ ಅಥವಾ ಡಿಲೀಟ್ ಮಾಡೋದಕ್ಕೆ ಅಥವಾ ಮಾಡಿಫೈ ಮಾಡೋದಕ್ಕೆ ತುಂಬಾನೇ ಕಷ್ಟ. ಓಕೆನಾ? ದಟ್ ಇಸ್ ಇಮ್ಯೂಟಬಿಲಿಟಿ. ಒಂದ್ಸತಿ ಹಾಕಿದ್ಮೇಲೆ ಚೇಂಜ್ ಮಾಡೋದು ಕಷ್ಟ. ನೆಕ್ಸ್ಟ್ ಹೈ ಅವೈಲಬಿಲಿಟಿ ಅಂದ್ರೆ ಬ್ಲಾಕ್ ಚೈನ್ ನೆಟ್ವರ್ಕ್ ಕಂಟೈನ್ಸ್ ಥೌಸಂಡ್ಸ್ ಆಫ್ ನೋಡ್ಸ್ ಕನೆಕ್ಟೆಡ್ ಇನ್ ದ ಪಿಯರ್ ಟು ಪಿಯರ್ ನೆಟ್ವರ್ಕ್. ಹೌದು, ಸೇಮ್ ಡೇಟಾ is stored on many nodes. So even if the some nodes are fail or leave the network, the blockchain continues to work properly. High availability ಅಂದ್ರೆ ಒಂದು ಬ್ಲಾಕ್ ಚೈನ್ ಅಂದ್ರೆ ಅದರಲ್ಲಿ ತುಂಬಾ ಬ್ಲಾಕ್ಸ್ ಇರುತ್ತೆ. ಎಲ್ಲಾ ಬ್ಲಾಕ್ ಅಲ್ಲೂ ಕೂಡ ನಿಮ್ ಡೇಟಾ ಸ್ಟೋರ್ಸ್ ಆಗಿರುತ್ತೆ. ಪ್ರತಿಯೊಂದು ಬ್ಲಾಕ್ ಅಲ್ಲೂ ಅದೇ ಡೇಟಾ ಅದೇ ರೆಕಾರ್ಡ್ ಸ್ಟೋರ್ ಆಗಿರುತ್ತೆ. ಸೊ ಇನ್ ಕೇಸ್ ಏನಾದ್ರೂ ಒಂದು ಬ್ಲಾಕ್ ಫೇಲ್ ಆದ್ರೂ ಅಥವಾ ಒಂದು ಬ್ಲಾಕ್ ಏನಾದ್ರೂ ನೆಟ್ವರ್ಕ್ ಇಂದ ಬಿಟ್ಟು ಹೋದ್ರೂ ಕೂಡ ನಿಮ್ಮ ಡೇಟಾ ಲಾಸ್ ಆಗೋದಿಲ್ಲ. ದಟ್ ಇಸ್ ಹೈ ಅವೈಲಬಿಲಿಟಿ. ನೆಕ್ಸ್ಟ್ ಹೈಲಿ ಸೆಕ್ಯೂರ್ ಅಂದ್ರೆ ಬ್ಲಾಕ್ ಚೈನ್ ಯೂಸಸ್ ಕ್ರಿಪ್ಟೋಗ್ರಫಿ, ಹ್ಯಾಶಿಂಗ್, ಡಿಜಿಟಲ್ ಸಿಗ್ನೇಚರ್ ಫಾರ್ ದ ಸೆಕ್ಯೂರಿಟಿ. ಸೊ ಇವಾಗ ನಿಮ್ಮ ಒಂದು ಡೇಟಾ ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ಡಿಜಿಟಲ್ ಸಿಗ್ನೇಚರ್ಸು, ಹ್ಯಾಶಿಂಗು ಇದೆಲ್ಲ ಯೂಸ್ ಮಾಡ್ತಾರೆ. ಸೊ ಓನ್ಲಿ ವ್ಯಾಲಿಡ್ ಟ್ರಾನ್ಸಾಕ್ಷನ್ಸ್ ಆರ್ ಆಡೆಡ್ ಇನ್ ಟು ದ ಬ್ಲಾಕ್ಸ್. ನೆಕ್ಸ್ಟ್ ಫಾಸ್ಟರ್ ಟ್ರಾನ್ಸಾಕ್ಷನ್ ಎಲ್ಲ ಇಲ್ಲಿ ಬೇಗ ಪ್ರೋಸೆಸ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಇರೋದಿಲ್ಲ, ಥರ್ಡ್ ಪರ್ಸನ್ ಇರೋದಿಲ್ಲ ವೆರಿಫೈ ಮಾಡೋದಕ್ಕೆ. ಅದಕ್ಕೆ ಬೇಗ ಟ್ರಾನ್ಸಾಕ್ಷನ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಕಾಸ್ಟ್ ಸೇವಿಂಗ್. ಸೊ ಯಾವುದೇ ರೀತಿ ಮಧ್ಯವರ್ತಿಗಳು ಇಲ್ಲದೆ ಇರೋ ಕಾರಣ ಅಂದ್ರೆ ಬ್ಯಾಂಕ್ಸ್, ಬ್ರೋಕರ್ ಯಾವುದೇ ರೀತಿ ಈ ತರ ಇರೋದಿಲ್ಲ. ಸೊ ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡೋ ಕಾಸ್ಟ್ ಇರೋದಿಲ್ಲ. ಸೊ ಇದರಿಂದ ನಿಮ್ಗೆ ಕಾಸ್ಟ್ ಸೇವ್ ಆಗುತ್ತೆ. ನೆಕ್ಸ್ಟ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂದ್ರೆ ಸೊ ಇಲ್ಲಿ ಒಂದು ಕೋಡ್ ಇರುತ್ತೆ. ಓಕೆನಾ? ಸೊ ಯಾವಾಗ ನಿಮ್ಗೊಂದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅದು ಆಟೋಮೆಟಿಕಲಿ ರನ್ ಆಗುತ್ತೆ. ಓಕೆ, ಇವಾಗ ಎಕ್ಸಾಂಪಲ್ ಏನಂತ ಅಂದ್ರೆ ನಾನು ಯಾರಿಗೋ ಒಬ್ರಿಗೆ ಅಮೌಂಟ್ ನ ಕಳಿಸ್ಬೇಕು. ಸೊ ಕನ್ಸೆನ್ಸಸ್ ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ ನೀನ್ ಒಂದ್ಸತಿ ಅಮೌಂಟ್ ನ ರಿಸೀವ್ ಮಾಡಿದ ತಕ್ಷಣ ಅವಾಗ ಮಾತ್ರ ನೀನು ಏನ್ ಮಾಡ್ಬೋದು, ಅದನ್ನ ವ್ಯಾಲಿಡೇಟ್ ಮಾಡಿ ರಿಸೀವರ್ ಕಳಿಸ್ಬೋದು ಅಂತ. ಅಂದ್ರೆ ಇವಾಗ ಸೆಂಡರ್ ನಾನು ಅಮೌಂಟ್ ನ ಕಳ್ಸಿದೀನಿ, ಇವಾಗ 20 ರೂಪೀಸ್ ಕಳ್ಸಿದೀನಿ. ಅವಾಗ ಕನ್ಸೆನ್ಸಸ್ ಅಗ್ರಿಮೆಂಟ್ ಅದು ಒಂದು ಕೋಡ್ ಅನ್ಕೊಳ್ಳಿ. ಅದು ಯಾವಾಗ ನೀವು ಕಳ್ಸಿರೋ ಅಮೌಂಟ್ ರಿಸೀವ್ ಆಗುತ್ತೆ ಆವಾಗ ರಿಸೀವ್ ಆಗಿದ ತಕ್ಷಣ ಅದನ್ನ ವ್ಯಾಲಿಡೇಟ್ ಮಾಡಿ ಅದು ರಿಸೀವರ್ ಕಳಿಸ್ಬೇಕು. ಇನ್ ಕೇಸ್ ನೀವು ಕಳ್ಸಿಲ್ಲ ಅಂತ ಅಂದ್ರೆ ಸೊ ಅದು ನಿಮ್ದು ಟ್ರಾನ್ಸಾಕ್ಷನ್ ವ್ಯಾಲಿಡ್ ಇಲ್ಲ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು, ಇದಾಯ್ತು ಅಂದ್ರೆ ರೀಫಂಡ್ ಆಗತ್ತೆ ಅಲ್ವಾ? ಈ ತರ ಸ್ಮಾರ್ಟ್ ಕಾಂಟ್ರಾಕ್ಟ್.
ಸೊ ಲಿಮಿಟೇಷನ್ಸ್ ಏನಪ್ಪಾ ಅಂದ್ರೆ ಸ್ಕೇಲಬಿಲಿಟಿ ಅಂದ್ರೆ ಬ್ಲಾಕ್ ಚೈನ್ ಈಸ್ ಲೋಯರ್ ಕಂಪೇರ್ಡ್ ಟು ದ ಟ್ರೆಡಿಷನಲ್ ಪೇಮೆಂಟ್ ಸಿಸ್ಟಮ್ ಫಾರ್ ಹ್ಯಾಂಡ್ಲಿಂಗ್ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್. ಸೊ ಇವ್ರು ಹೇಳೋ ಪ್ರಕಾರ ತುಂಬಾ ಟ್ರಾನ್ಸಾಕ್ಷನ್ಸ್ ಇದೆ ಅಂತ ಅಂದ್ರೆ, ತುಂಬಾ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಇದೆ ಅಂತ ಅಂದ್ರೆ, ಸೊ ಇದು ಬ್ಲಾಕ್ ಚೈನ್ ಸ್ಲೋ ಆಗಿ ವರ್ಕ್ ಆಗತ್ತೆ. ಸೊ ಟ್ರೆಡಿಷನಲ್ ಕಂಪ್ಯೂಟರ್ಸ್ ಅಥವಾ ಟ್ರೆಡಿಷನಲ್ ಪೇಮೆಂಟ್ ಸಿಸ್ಟಮ್ಗೆ ಕಂಪೇರ್ ಮಾಡಿದ್ರೆ. ಸೊ ನೆಕ್ಸ್ಟ್ ಅಡಾಪ್ಷನ್ ಅಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಇನ್ನೂ ಹೊಸದು. ಓಕೆನಾ. ಸೊ ಬೇರೆಯವರಿಗೆಲ್ಲ ತಕ್ಷಣ ಅದನ್ನ ನೋಡಿದ ತಕ್ಷಣ ಅದ್ರ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ. ಓಕೆನಾ. ಸೊ ದಟ್ ಈಸ್ ವಾಟ್ ಅಡಾಪ್ಷನ್ ಅಂದ್ರೆ, ಇದು ಇನ್ನ ನ್ಯೂ ಆಗಿರೋದ್ರಿಂದ ಎಲ್ಲಾರ್ಗೂ ಇದ್ರ ಬಗ್ಗೆ ಗೊತ್ತಿಲ್ಲ, ಹೆಂಗ್ ಯೂಸ್ ಮಾಡ್ಬೇಕು, ಹೆಂಗೆ ಏನು ಅಂತ. ನೆಕ್ಸ್ಟ್ ರೆಗ್ಯುಲೇಷನ್ ಅಂತ ಅಂದ್ರೆ, ಇಲ್ಲಿ ಯಾವುದೇ ರೀತಿ ಸೆಂಟ್ರಲ್ ಅಥಾರಿಟಿ ಬ್ಲಾಕ್ ಚೈನ್ ನ ಕಂಟ್ರೋಲ್ ಮಾಡ್ತಿರಲ್ಲ. ಸೊ ಗೌರ್ಮೆಂಟ್ಗೆ ಇದ್ರ ಮೇಲೆ ಏನಾದ್ರೂ ರೂಲ್ಸ್ ಹಾಕ್ಬೇಕು, ರೆಗ್ಯುಲೇಷನ್ ಹಾಕ್ಬೇಕು ಅಂತ ಅಂದ್ರೆ ತುಂಬಾನೇ ಕಷ್ಟ. ದಟ್ ಇಸ್ ವಾಟ್ ರೆಗ್ಯುಲೇಷನ್. ನೆಕ್ಸ್ಟ್ ಪ್ರೈವಸಿ ಅಂಡ್ ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೆ, ಟ್ರಾನ್ಸಾಕ್ಷನ್ ಇನ್ ದ ಪಬ್ಲಿಕ್ ಬ್ಲಾಕ್ ಚೈನ್ ಇಸ್ ವಿಸಿಬಲ್ ಟು ಎವ್ರಿ ಒನ್. ಪ್ರೈವೇಟ್ ಇನ್ಫಾರ್ಮೇಶನ್ ಮೆ ನಾಟ್ ರಿಮೇನ್ ಫುಲಿ ಕಾನ್ಫಿಡೆನ್ಷಿಯಲ್. ಅಂದ್ರೆ ಇವಾಗ ಬ್ಲಾಕ್ ಚೈನ್ ನಾನು ಅವಾಗೆ ಹೇಳಿದೆ, ಸೊ ಪ್ರತಿ ಒಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲಾ ನೋಟ್ಸ್ ಅಲ್ಲೂ ಪ್ರೆಸೆಂಟ್ ಇರುತ್ತೆ ಅಂತ. ಸೊ ಅಕಸ್ಮಾತ್ ಏನಾದ್ರೂ ಪ್ರೈವೇಟ್ ಇನ್ಫಾರ್ಮೇಶನ್ ಇದ್ರೂ ಕೂಡ ಕೆಲವೊಂದ್ಸತಿ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಥವಾ ಸೀಕ್ರೆಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾನ್ಫಿಡೆನ್ಶಿಯಾಲಿಟಿ ಮತ್ತೆ ಪ್ರೈವಸಿಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಹೈ ಪವರ್ ಅಂಡ್ ಸ್ಟೋರೇಜ್ ರಿಕ್ವೈರ್ಮೆಂಟ್ಸ್. ಇಲ್ಲಿ ಮೈನಿಂಗ್ ಪ್ರೋಸೆಸ್ಸಿಗೆ ತುಂಬಾ ಎಲೆಕ್ಟ್ರಿಸಿಟಿ ಮತ್ತೆ ಪವರ್ಫುಲ್ ಕಂಪ್ಯೂಟರ್ಸ್ ಬೇಕಾಗತ್ತೆ. ಯಾಕೆ ಅಂದ್ರೆ ಸೈಜ್ ಇನ್ಕ್ರೀಸ್ ಆಗ್ತಿದೆ, ಸೊ ಲಾರ್ಜ್ ಸ್ಟೋರೇಜ್ ಸ್ಪೇಸ್ ಕೂಡ ಬೇಕಾಗತ್ತೆ. ಅದಕ್ಕೆ ಹೈ ಪವರ್ ಬೇಕು ಮತ್ತೆ ಸ್ಟೋರೇಜ್ ರಿಕ್ವೈರ್ಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇರ್ರಿವರ್ಸಿಬಲ್ ಟ್ರಾನ್ಸಾಕ್ಷನ್ ಅಂದ್ರೆ, ಇವಾಗ ಒಂದ್ಸತಿ ಟ್ರಾನ್ಸಾಕ್ಷನ್ ಕನ್ಫರ್ಮ್ ಆಗಿದೆ ಅಂತ ಅಂದ್ಮೇಲೆ ಅದನ್ನ ಈಸಿಯಾಗಿ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಇವಾಗ ನೀವೇನೋ ಮಿಸ್ ಆಗಿ ಯಾರಿಗೋ ಒಬ್ರಿಗೆ ಅಮೌಂಟ್ ಹಾಕಿದೀರಾ ಅಂತ ಅಂದ್ರೆ, ಅವ್ರು ಒಳ್ಳೆಯವರಾದ್ರೆ ವಾಪಸ್ ಕಳಿಸ್ತಾರಪ್ಪ. ಇನ್ ಕೇಸ್ ಅವ್ರಿಗೂ ಏನಾದ್ರೂ ದುಡ್ಡಿನ ಅಗತ್ಯ ಇತ್ತು ಅಂತ ಅನ್ಕೊಳ್ಳಿ, ಬಂತಲ್ಲ ಸಾಕು ಯೂಸ್ ಮಾಡ್ಕೊಳ್ಳೋಣ ಅನ್ನೋ ತರ ಮೈಂಡ್ ಸೆಟ್ ಇದ್ರೆ, ಸೊ ನಿಮಗೆ ಆ ಅಮೌಂಟ್ ವಾಪಸ್ ಬರಲ್ಲ. ಒಂದ್ಸತಿ ಪೇಮೆಂಟ್ ಆದ್ಮೇಲೆ ಮುಗೀತು, ಅವ್ರು ಕಳ್ಸದಂಗೆ, ಇಲ್ಲ ಅಂದ್ರೆ ಅಷ್ಟೇ ಮುಗೀತು ಆ ತರ. ನೆಕ್ಸ್ಟ್ ಕಾಂಪ್ಲೆಕ್ಸಿಟಿ ಅಂದ್ರೆ ಬ್ಲಾಕ್ ಚೈನ್ ಕಾನ್ಸೆಪ್ಟ್ಸ್ ಆರ್ ಡಿಫಿಕಲ್ಟ್ ಫಾರ್ ದ ಬಿಗಿನರ್ಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಬ್ಲಾಕ್ ಚೈನ್ ಕಾನ್ಸೆಪ್ಟ್ ಅನ್ನೋದು ಇನ್ನು ಹೊಸಬ್ರಾಗಿದ್ರೆ ಈ ಒಂದು ಟೆಕ್ನಾಲಜಿ ಫೀಲ್ಡ್ಗೆ, ಅವರಿಗೆ ತುಂಬಾನೇ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಡೆವಲಪ್ಮೆಂಟ್ ಮತ್ತೆ ಮೇಂಟೆನೆನ್ಸ್ ರಿಕ್ವೈರ್ಸ್ ಅ ಟೆಕ್ನಿಕಲ್ ನಾಲೆಡ್ಜ್, ಅವಾಗ ಹೇಳಿದ್ನಲ್ವಾ ಅಷ್ಟೇ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನಪ್ಪಾ ಅಂದ್ರೆ, ವಿತ್ ದ ನೀಡ್ ಸ್ಕೆಚ್ ಎಕ್ಸ್ಪ್ಲೈನ್ ಜೆನರಿಕ್ ಸ್ಟ್ರಕ್ಚರ್ ಆಫ್ ದ ಬ್ಲಾಕ್ ಚೈನ್. ಓಕೆನಾ. ಜೆನರಿಕ್ ಸ್ಟ್ರಕ್ಚರ್ ಆಫ್ ದ ಬ್ಲಾಕ್ ಬೇರೆ, ಜೆನರಿಕ್ ಸ್ಟ್ರಕ್ಚರ್ ಆಫ್ ದ ಬ್ಲಾಕ್ ಚೈನ್ ಬೇರೆ. ಸೊ ಈ ಒಂದು ಡಯಾಗ್ರಾಮ್ ಇಂಪಾರ್ಟೆಂಟ್. ಓಕೆನಾ. ಫಸ್ಟ್ ಬ್ಲಾಕ್ ಚೈನ್ ಡೆಫಿನೇಷನ್ ಬರೀರಿ. ನಿಮಗೆ ಆಲ್ರೆಡಿ ಗೊತ್ತು ಬ್ಲಾಕ್ ಚೈನ್ ಡೆಫಿನೇಷನ್ ಏನು ಅಂತ. ಏನಂದ್ರೆ ಮಲ್ಟಿಪಲ್ ಬ್ಲಾಕ್ಸ್ ಇರುತ್ತೆ, ಒಂದೊಂದು ಬ್ಲಾಕ್ ಕೂಡ ಕನೆಕ್ಟ್ ಆಗಿರುತ್ತೆ ಯೂಸಿಂಗ್ ಅ ಪ್ರೀವಿಯಸ್ ಹ್ಯಾಶ್. ಸೊ ಈ ಒಂದು ಚೈನ್ ಕ್ರಿಯೇಟ್ ಆಗಿರೋದನ್ನ ನಾವು ಬ್ಲಾಕ್ ಚೈನ್ ಅಂತ ಕರಿತೀವಿ ಅಂತ ನಮಗೆ ಗೊತ್ತು. ಸೊ ನೆಕ್ಸ್ಟ್ ಏನೇನಪ್ಪ ಇದೆ ಈ ಒಂದು ಜನರಲ್ ಸ್ಟ್ರಕ್ಚರ್ ಆಫ್ ದ ಬ್ಲಾಕ್ ಚೈನ್ ಅಲ್ಲಿ ಅಂದ್ರೆ, ಫಸ್ಟ್ ಅಡ್ರೆಸ್ ಅಂದ್ರೆ ದೀಸ್ ಆರ್ ದ ಯುನಿಕ್ ಐಡೆಂಟಿಫೈಯರ್. ಓಕೆನಾ. ಇದನ್ನ ಯುನಿಕ್ ಐಡೆಂಟಿಫೈಯರ್ ಅಂತ ಕರಿತೀವಿ. ಓಕೆನಾ. ಸೊ ಹೆಂಗೆ ಒಂದು ಪರ್ಸನ್ ನ ಯುನಿಕ್ ಆಗಿ ಅವ್ರ ನೇಮ್ಸ್ ಗಳಿಂದ ಐಡೆಂಟಿಫೈ ಮಾಡ್ತಾರೋ, ಅದೇ ತರ ಅಡ್ರೆಸ್ ಕೂಡ ಒಂದು ಯುನಿಕ್ ಐಡೆಂಟಿಫೈಯರ್ ಬ್ಲಾಕ್ ಚೈನ್ ಅಲ್ಲಿ ಟ್ರಾನ್ಸಾಕ್ಷನ್ಗೆ ಅಂತ ಯೂಸ್ ಮಾಡ್ಕೊಳ್ತಾರೆ. ಸೊ ಇದೇನ್ ರೆಪ್ರೆಸೆಂಟ್ ಮಾಡತ್ತೆ ಅಪ್ಪ ಅಂದ್ರೆ, ಯಾರ್ ಸೆಂಡರು ಯಾರ್ ರಿಸೀವರು ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಅಡ್ರೆಸ್ ಅಥವಾ ಯುನಿಕ್ ಐಡೆಂಟಿಫೈಯರ್ ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಇದೊಂದು ಬೇಸಿಕ್ ಯೂನಿಟ್ ಆಫ್ ದ ಬ್ಲಾಕ್ ಚೈನ್. ಏನಂದ್ರೆ ಒಂದು ವ್ಯಾಲ್ಯೂನ ಒಬ್ರಿಂದ ಇನ್ನೊಬ್ರಿಗೆ ಕಳ್ಸೋದನ್ನ ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಏನಿರತ್ತೆ ಅಪ್ಪ ಅಂದ್ರೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇರುತ್ತೆ, ಮತ್ತೆ ಪ್ರೀವಿಯಸ್ ಬ್ಲಾಕ್ ಹ್ಯಾಶ್ ವ್ಯಾಲ್ಯೂ ಇರುತ್ತೆ, ಟೈಮ್ ಸ್ಟ್ಯಾಂಪ್ ಇರುತ್ತೆ, ಯಾವಾಗ ಬ್ಲಾಕ್ ಕ್ರಿಯೇಟ್ ಆಯ್ತು, ಮತ್ತೆ ನನ್ಸ್ ಇರುತ್ತೆ, ಮತ್ತೆ ಮರ್ಕಲ್ ರೂಟ್ ಕೂಡ ಇರುತ್ತೆ. ಓಕೆನಾ. ಸೊ ದಿಸ್ ಇಸ್ ವಾಟ್ ಬ್ಲಾಕ್. ನೆಕ್ಸ್ಟ್ ಪ್ರೀವಿಯಸ್ ಬ್ಲಾಕ್ ಹ್ಯಾಶ್ ಅಂದ್ರೆ ನಮಗ್ ಗೊತ್ತು, ಹಿಂದಿನ ಬ್ಲಾಕ್ದು ಅಡ್ರೆಸ್ ಅಥವಾ ಹ್ಯಾಶ್ ವ್ಯಾಲ್ಯೂ ಏನಿರುತ್ತೆ ಅಲ್ವಾ, ಹ್ಯಾಶ್ ವ್ಯಾಲ್ಯೂ ಬೇರೆ, ಅಡ್ರೆಸ್ ಓಕೆನಾ ಬೇರೆ. ಸೊ ಹ್ಯಾಶ್ ವ್ಯಾಲ್ಯೂ ಏನಿರುತ್ತಲ್ಲ ಆ ಒಂದು ಬ್ಲಾಕ್ದು, ಅದನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ ಕರೆಂಟ್ ಬ್ಲಾಕ್, ಅದನ್ನ ಪ್ರೀವಿಯಸ್ ಬ್ಲಾಕ್ ಹ್ಯಾಶ್ ಅಂತ ಕರಿತೀವಿ. ಜೆನಿಸಸ್ ಬ್ಲಾಕ್ ಅಂದ್ರೆ ಫಸ್ಟ್ ಬಾರ್ನ್ ಬೇಬಿ ಅಂತಾನೆ ಹೇಳ್ಬೋದು ಈ ಒಂದು ಬ್ಲಾಕ್ ಚೈನ್ ಅಲ್ಲಿ.
ಸೊ ಇದನ್ನ ನಾವು ಜೆನಿಸಿಸ್ ಬ್ಲಾಕ್ ಅಂದ್ರೆ ಫಸ್ಟ್ ಬ್ಲಾಕ್ ನ ನಾವು ಜೆನಿಸಿಸ್ ಬ್ಲಾಕ್ ಅಂತ ಕರಿತೀವಿ. ನನ್ಸ್ ನನ್ಸ್ ಅಂದ್ರೆ ನಮಗ್ ಗೊತ್ತು, ಈ ಒಂದು ನನ್ಸ್ ವ್ಯಾಲ್ಯೂ ಬಂದು ರ್ಯಾಂಡಮ್ ಜನರೇಟೆಡ್ ನಂಬರ್ ಆಗಿರುತ್ತೆ. ಈ ಒಂದು ನಂಬರ್ ನ ನಾವು ಯೂಸ್ ಮಾಡ್ಕೊಂಡು POW ಮ್ಯಾಥ್ ಪಜಲ್ ನ ನಾವು ಸಾಲ್ವ್ ಮಾಡಕ್ಕೆ ನಾವು ಈ ಒಂದು ನನ್ಸ್ ವ್ಯಾಲ್ಯೂನ ಯೂಸ್ ಮಾಡ್ಕೊಳ್ತೀವಿ. ಓಕೆನಾ? ಇನ್ ಆರ್ಡರ್ ಟು ಜನರೇಟ್ ಅ ವ್ಯಾಲಿಡ್ ಹ್ಯಾಶ್. ನೆಕ್ಸ್ಟ್ ಟೈಮ್ ಸ್ಟ್ಯಾಂಪ್ ಅಂದ್ರೆ ನಮಗ್ ಗೊತ್ತು ಯಾವಾಗ ಯಾವ ಡೇಟ್ ಟೈಮ್ ಅಲ್ಲಿ ಒಂದು ಬ್ಲಾಕ್ ಕ್ರಿಯೇಟ್ ಆಯ್ತು ಅಂತ. ನೆಕ್ಸ್ಟ್ ಮರ್ಕಲ್ ರೂಟ್ ಅಂತ ಅಂದ್ರೆ ಇದೊಂದು ಕಂಬೈನ್ಡ್ ಹ್ಯಾಶ್. ಈ ಒಂದು ಮರ್ಕಲ್ ರೂಟ್ ಇರೋಂತ ಎಲ್ಲಾ ಟ್ರಾನ್ಸಾಕ್ಷನ್, ಆ ಬ್ಲಾಕ್ ಅಲ್ಲಿ ಇರುವಂತ ಎಲ್ಲಾ ಟ್ರಾನ್ಸಾಕ್ಷನ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ದಟ್ ಇಸ್ ಮರ್ಕಲ್ ರೂಟ್. ನೆಕ್ಸ್ಟ್ ಲಾಸ್ಟ್ ಸೆಕೆಂಡ್ ಕ್ವೆಶನ್ ಏನಪ್ಪಾ ಅಂದ್ರೆ ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಾಕ್ ಚೈನ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಟೈಪ್ಸ್ ಆಫ್ ಬ್ಲಾಕ್ ಚೈನ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್. ಏನಪ್ಪಾ ಈ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂತ ಅಂದ್ರೆ ಇಟ್ ಈಸ್ ಅ ಶೇರ್ಡ್ ಡೇಟಾಬೇಸ್ that is distributed among many users or organization. All blockchain are distributed ledger but not all distributed ledger are blockchain. ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂದ್ರೆ ಇದೊಂದು ಡೇಟಾ ಬೇಸು, ಎಲ್ಲಿ ಯಾವುದೇ ಒಂದು ಯೂಸರ್ ಆಗಿರ್ಬೋದು, ಆರ್ಗನೈಸೇಷನ್ ಈ ಒಂದನ್ನ ನೋಡ್ಬೋದು. ಅಂದ್ರೆ ಇವಾಗ ಎಕ್ಸಾಂಪಲ್ ಏನ್ ಕೊಡ್ಬೋದು ಅಂದ್ರೆ ಗೂಗಲ್ ಶೀಟ್ಸ್ ನೀವು ಶೇರ್ ಮಾಡಿರ್ತೀರಾ. ಸೊ ನೀವು ಶೇರ್ ಮಾಡಿರುವಂತ ಎಲ್ಲಾ ವ್ಯಕ್ತಿಗಳು ಕೂಡ ಅದನ್ನ ನೋಡ್ಬೋದು, ಚೇಂಜ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು. ಓಕೆನಾ? ಸೊ ಅದನ್ನ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂತ ಕರಿತೀವಿ. ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಇಸ್ ಅ ಶೇರ್ಡ್ ಡೇಟಾಬೇಸ್ ವೇರ್ ಇಟ್ ಇಸ್ ಅಂದ್ರೆ ಅವರೆಲ್ಲ ನೋಡ್ಬೋದು ಅಂತ ಅಷ್ಟೇ. ಓಕೆನಾ? ಸೊ ಇವಾಗ ಇದರಲ್ಲಿ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ಸ್ ಎಲ್ಲಾ ಬ್ಲಾಕ್ ಚೈನ್ ನ ನಾವು ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂತ ಕರಿಬಹುದು. ಆದ್ರೆ ಎಲ್ಲಾ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ನ ನಾವು ಬ್ಲಾಕ್ ಚೈನ್ ಅಂತ ಕರೆಯೋದಕ್ಕಾಗಲ್ಲ. ಎಲ್ಲಾ ಬ್ಲಾಕ್ ಚೈನ್ ನ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂತ ಕರಿಬಹುದು, ಆದ್ರೆ ಎಲ್ಲಾ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ನ ಬ್ಲಾಕ್ ಚೈನ್ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ. ಈ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಅನ್ನೋದು ಒಂದು ಜನರಲ್ ಟರ್ಮ್. ಅದ್ರಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅಂದ್ರೆ ಬ್ಲಾಕ್ ಚೈನು, ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರು ಮತ್ತೆ ಸಿಮಿಲರ್ ಶೇರ್ಡ್ ಡೇಟಾಬೇಸ್ ಟೆಕ್ನಾಲಜೀಸ್ ಕೂಡ ಇರುತ್ತೆ. ಸೊ ಈ ಬ್ಲಾಕ್ ಚೈನ್ ಅನ್ನೋದು ಒಂದು ಪಾರ್ಟ್ ಅಷ್ಟೇ. ಓಕೆನಾ? ಸೊ ದಟ್ಸ್ ಇಟ್. ಸೊ ಇವಾಗ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಅನ್ನೋದು ಒಂದು ದೊಡ್ಡ ಫ್ಯಾಮಿಲಿ. ಆ ಫ್ಯಾಮಿಲಿಯಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಬ್ಲಾಕ್ ಚೈನ್ ಆಗಿರ್ತಾರೆ, ಆ ತರ. ಸೊ ದಟ್ ಇಸ್ ವಾಟ್ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ. ನೆಕ್ಸ್ಟ್ ಪಬ್ಲಿಕ್ ಬ್ಲಾಕ್ ಚೈನ್. ಪಬ್ಲಿಕ್ ಬ್ಲಾಕ್ ಚೈನ್ ಅಂದ್ರೆ ಇದು ಎಲ್ಲಾರ್ಗೂ ಕೂಡ ಓಪನ್ ಆಗಿರುತ್ತೆ, ಎಲ್ಲಾರು ಕೂಡ ಯೂಸ್ ಮಾಡ್ಬೋದು. ಯಾರಾದ್ರೂ ಕೂಡ ಒಂದು ನೆಟ್ವರ್ಕ್ಗೆ ಜಾಯಿನ್ ಆಗ್ಬೋದು, ಟ್ರಾನ್ಸಾಕ್ಷನ್ ವೆರಿಫೈ ಮಾಡ್ಬೋದು. ಆಮೇಲೆ ಆ ಒಂದು ಬ್ಲಾಕ್ ಅಲ್ಲಿ ಒಬ್ಬ ಬ್ಲಾಕ್ ನೋಡ್ ಕೂಡ ಆಗ್ಬೋದು. ಸೊ ಒಂದು ಸೆಪರೇಟ್ ನೋಡ್ ಕೂಡ ಆಗ್ಬೋದು. ಓಕೆನಾ? ಇದನ್ನ ನಾವು ಪರ್ಮಿಷನ್ ಲೆಸ್ ಬ್ಲಾಕ್ ಚೈನ್ ಅಂತ ನಾವು ಕರಿತೀವಿ. ಓಕೆನಾ? ನೆಕ್ಸ್ಟ್ ಪ್ರೈವೇಟ್ ಬ್ಲಾಕ್ ಚೈನ್ ಅಂದ್ರೆ ಈ ಒಂದು ಬ್ಲಾಕ್ ಚೈನ್ ಒಂದು ಪರ್ಟಿಕ್ಯುಲರ್ ಸಿಂಗಲ್ ಆರ್ಗನೈಸೇಷನ್ ಮಾತ್ರ ಅದನ್ನ ಯೂಸ್ ಮಾಡ್ಬೋದು. ಆ ಒಂದು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡುವಂತ ಯೂಸರ್ಸ್ ಮಾತ್ರ ಆ ಒಂದು ಬ್ಲಾಕ್ ಚೈನ್ ನ ಯೂಸ್ ಮಾಡ್ಕೊಳ್ಳೋದು. ಅದನ್ನ ಪ್ರೈವೇಟ್ ಬ್ಲಾಕ್ ಚೈನ್ ಅಂತ ಕರಿತೀವಿ. ಸೆಮಿ ಪ್ರೈವೇಟ್ ಬ್ಲಾಕ್ ಚೈನ್ ಅಂದ್ರೆ ಕೆಲವೊಂದು ಪಾರ್ಟ್ ಆಫ್ ಅ ಬ್ಲಾಕ್ ಚೈನ್ ಅಲ್ಲಿ ಅದು ಪಬ್ಲಿಕ್ ಆಗಿರುತ್ತೆ, ಕೆಲವೊಂದು ಪಾರ್ಟ್ ಆಫ್ ಅ ಬ್ಲಾಕ್ ಚೈನ್ ಪ್ರೈವೇಟ್ ಆಗಿರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರೂ ಪ್ರೈವೇಟ್ ಅಥವಾ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅಥವಾ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇತ್ತು ಅಂತ ಅಂದ್ರೆ ಸೊ ಅದನ್ನ ನೀವು ಪ್ರೈವೇಟ್ ಆಗಿ ನೀವು ರಿಸ್ಟ್ರಿಕ್ಟ್ ಮಾಡ್ಬೋದು. ಓಕೆನಾ? ಯಾರು ನೋಡಬಾರ್ದು ಅನ್ನೋ ತರ. ಸೊ ಸಮ್ ಡೇಟಾ ಮೇ ಬಿ ಓಪನ್ ಟು ಎವ್ರಿ ಒನ್, ಸಮ್ ಕಾನ್ಫಿಡೆನ್ಷಿಯಲ್ ಡೇಟಾ ಮೇ ಬಿ ಕೆಪ್ಟ್ ಪ್ರೈವೇಟ್ ಆರ್ ಇಟ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್. ದಟ್ ಇಸ್ ವಾಟ್ ಸೆಮಿ ಪ್ರೈವೇಟ್ ಬ್ಲಾಕ್ ಚೈನ್. ನೆಕ್ಸ್ಟ್ ಸೈಡ್ ಚೈನ್ ಆರ್ ಸೆಪರೇಟ್ ಬ್ಲಾಕ್ ಚೈನ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಮೇನ್ ಬ್ಲಾಕ್ ಚೈನ್. ಓಕೆನಾ? ಸೊ ಕಾಯಿನ್ ಆರ್ ದ ಅಸೆಟ್ಸ್ ಕ್ಯಾನ್ ಮೂವ್ ಬಿಟ್ವೀನ್ ದ ಮೇನ್ ಚೈನ್ ಅಂಡ್ ದ ಸೈಡ್ ಚೈನ್ ಅಂದ್ರೆ ಇದೊಂದು ಸೆಪರೇಟ್ ಬ್ಲಾಕ್ ಚೈನ್ ಅಂತಾನೆ ಅನ್ಬೋದು. ಸೊ ಇದು ಡೈರೆಕ್ಟ್ ಮೇನ್ ಬ್ಲಾಕ್ ಚೈನ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಕಾಯಿನ್ಸ್ ಆಗ್ಲಿ ಅಸೆಟ್ಸ್ ಆಗ್ಲಿ ಏನೇ ಇದ್ರು ಮೇನ್ ಬ್ಲಾಕ್ ಚೈನ್ ಮತ್ತೆ ಸೈಡ್ ಚೈನ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಓಕೆನಾ? ಇದರಲ್ಲಿ 2 ಟೈಪ್ಸ್ ಇದೆ. ಒನ್ ವೇ ಪೆಗ್ಡ್ ಸೈಡ್ ಚೈನ್ ಮತ್ತೆ 2 ವೇ ಪೆಗ್ಡ್ ಸೈಡ್ ಚೈನ್ ಅಂತ. ಸೊ ಒನ್ ವೇಲ್ ಏನಾಗುತ್ತೆ ಅಂದ್ರೆ ಕಾಯಿನ್ಸ್ ಒನ್ ವೇ ಕಡೆ ಮಾತ್ರ ಮೂವ್ ಆಗುತ್ತೆ. ಅಂದ್ರೆ ಮೇನ್ ಬ್ಲಾಕ್ ಚೈನ್ ಟು ಸೈಡ್ ಚೈನ್ ಮಾತ್ರ ನೀವು ಕಾಯಿನ್ಸ್ ನ ಮೂವ್ ಮಾಡ್ಬೋದು. 2 ವೇ ಅಂತ ಅಂದ್ರೆ ಮೇನ್ ಟು ಸೈಡ್ ಟು ಮೇನ್ ಎರಡು ಕಡೆನೂ ನೀವು ಕಾಯಿನ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಓಕೆ? ನೆಕ್ಸ್ಟ್ ಒನ್ ಇಸ್ ಪರ್ಮಿಷನ್ ಲೆಡ್ಜರ್ ಅಂತ ಅಂದ್ರೆ ಸೊ ಈ ಪರ್ಮಿಷನ್ ಬ್ಲಾಕ್ ಚೈನ್ ಅಲ್ಲಿ ಎಲ್ಲಾ ಯೂಸರ್ಸ್ ಕೂಡ ಅಂದ್ರೆ ಆ ಒಂದು ಬ್ಲಾಕ್ ಚೈನ್ ಅಲ್ಲಿ ಇರುವಂತ ಪ್ರತಿಯೊಬ್ರು
ಯೂಸರ್ಸ್ ಮುಂಚೆನೆ ಗೊತ್ತಿರುತ್ತೆ ಮತ್ತೆ ಟ್ರಸ್ಟ್ ವರ್ದಿನೂ ಕೂಡ ಇರ್ತಾರೆ. ಸೊ ಇಲ್ಲಿ ಯಾವುದೇ ರೀತಿ ಮೈನಿಂಗ್ ಮೆಕ್ಯಾನಿಸಮ್ ಏನ್ ಬೇಕಾಗಿರೋದಿಲ್ಲ. ಕನ್ಸೆನ್ಸಸ್ ಕಾಂಪ್ಲೆಕ್ಸ್ ಮೆಕ್ಯಾನಿಸಮ್ ಯೂಸ್ ಮಾಡ್ಬೇಕಾಗಿಲ್ಲ. ಅಂದ್ರೆ ಯಾರು ಮ್ಯಾಥಮೆಟಿಕ್ಸ್ ಪಜಲ್ ನ ಸಾಲ್ವ್ ಮಾಡ್ತಾರೆ ಅವರಿಗೆ ಎಲ್ಲಾ ರೈಟ್ಸ್ ಅವ್ರು ಮಾತ್ರನೇ ಬ್ಲಾಕ್ ಕ್ರಿಯೇಟ್ ಮಾಡೋದು. ನೋ. ಸೊ ಯಾರು ಅಪ್ರೂವ್ಡ್ ಯೂಸರ್ ಆಗಿರ್ತಾರೆ ಅವ್ರು ಮಾತ್ರ ವೆರಿಫೈ ಮಾಡಬಹುದು ಟ್ರಾನ್ಸಾಕ್ಷನ್. ಯಾವುದೇ ರೀತಿ ಕನ್ಸೆನ್ಸಸ್ ಮೆಕ್ಯಾನಿಸಮ್ ಯೂಸ್ ಮಾಡೋದಿಲ್ಲ, ಮೈನಿಂಗ್ ಮೆಕ್ಯಾನಿಸಮ್ಸ್ ಕೂಡ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಶೇರ್ಡ್ ಲೆಡ್ಜರ್ ಅಂತ ಅಂದ್ರೆ ಇಟ್ ಈಸ್ ಎನಿ ಡೇಟಾ ಬೇಸ್ ಶೇರ್ಡ್ ಅಮಂಗ್ ಮಲ್ಟಿಪಲ್ ಯೂಸರ್ಸ್ ಆರ್ ಆರ್ಗನೈಸೇಷನ್. ಈ ಒಂದು ಡೇಟಾ ಬೇಸು ಎಲ್ಲಾ ಯೂಸರ್ಸ್ ಮತ್ತೆ ಆರ್ಗನೈಸೇಷನ್ಸ್ ಜೊತೆ ಶೇರ್ ಆಗಿರುತ್ತೆ. ಸೊ ಇಲ್ಲಿ ಮೋಸ್ಟ್ ಬ್ಲಾಕ್ ಚೈನ್ಸ್ ಆರ್ ದ ಶೇರ್ಡ್ ಲೆಡ್ಜರ್. ಓಕೆನಾ. ನೆಕ್ಸ್ಟ್ ಫುಲ್ಲಿ ಪ್ರೈವೇಟ್ ಅಂಡ್ ಪ್ರಾಪರಿಟರಿ ಬ್ಲಾಕ್ ಚೈನ್. ಓಕೆನಾ. ಸೊ ಫುಲ್ಲಿ ಪ್ರೈವೇಟ್ ಬ್ಲಾಕ್ ಚೈನ್ ಆರ್ ಕಂಟ್ರೋಲ್ಡ್ ಕಂಪ್ಲೀಟ್ಲಿ ಬೈ ಅ ಸಿಂಗಲ್ ಆರ್ಗನೈಸೇಷನ್. ಓನ್ಲಿ ಆಥರೈಸ್ಡ್ ಮೆಂಬರ್ಸ್ ಕ್ಯಾನ್ ಆಕ್ಸೆಸ್ ಅಂಡ್ ಮ್ಯಾನೇಜ್ ದ ಬ್ಲಾಕ್ ಚೈನ್. ಅಂದ್ರೆ ಸೊ ಇಲ್ಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಆ ಬ್ಲಾಕ್ ಚೈನ್ ಒಂದು ಆರ್ಗನೈಸೇಷನ್ ಆ ಕಂಪ್ಲೀಟ್ ಬ್ಲಾಕ್ ಚೈನ್ ನ ನೋಡ್ಕೊಳ್ತಿರತ್ತೆ. ಅಂದ್ರೆ ಆ ಒಂದು ಬ್ಲಾಕ್ ಚೈನ್ ವಿಚ್ ಇಸ್ ರಿಲೇಟೆಡ್ ಟು ಓನ್ಲಿ ಆರ್ ಬಿಲಾಂಗ್ಸ್ ಟು ಓನ್ಲಿ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಸೊ ಆ ಆರ್ಗನೈಸೇಷನ್ ಇರುವಂತ ವ್ಯಕ್ತಿಗಳು ಮಾತ್ರ, ಯೂಸರ್ಸ್ ಮಾತ್ರ ಒಂದು ಡೇಟಾನ ಅಥವಾ ಮ್ಯಾನೇಜ್ ಮಾಡೋದಾಗ್ಲಿ, ಸ್ಟೋರ್ ಮಾಡೋದಾಗ್ಲಿ ಅಥವಾ ಆಕ್ಸೆಸ್ ಮಾಡೋದಾಗ್ಲಿ ಅವ್ರಿಗೆ ಮಾತ್ರ ಪಾಸಿಬಲ್. ಓಕೆನಾ. ಸೊ ಹಿಯರ್ ನೋ ಪಬ್ಲಿಕ್ ಪಾರ್ಟಿಸಿಪೇಷನ್, ಯಾವುದೇ ರೀತಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರೋದಿಲ್ಲ. ಓಕೆ. ನೆಕ್ಸ್ಟ್ ಟೋಕನೈಸ್ಡ್ ಬ್ಲಾಕ್ ಚೈನ್. ಟೋಕನೈಸ್ಡ್ ಬ್ಲಾಕ್ ಚೈನ್ ಅಂದ್ರೆ ಅ ಸ್ಟ್ಯಾಂಡರ್ಡ್ ಬ್ಲಾಕ್ ಚೈನ್ ದಟ್ ಪ್ರೊಡ್ಯೂಸಸ್ ಕ್ರಿಪ್ಟೋ ಕರೆನ್ಸಿ ಥ್ರೂ ಮೈನಿಂಗ್ ಆರ್ ಇನಿಷಿಯಲ್ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ ಅ ಬಿಲ್ಟ್ ಇನ್ ಟೋಕನ್ಸ್ ಆರ್ ಕಾಯಿನ್ಸ್. ಎಕ್ಸಾಂಪಲ್ ಬಿಟ್ ಕಾಯಿನ್ ಅಂಡ್ ಇಥೀರಿಯಂ. ಸೊ ಸ್ಟ್ಯಾಂಡರ್ಡ್ ಬ್ಲಾಕ್ ಚೈನ್ ಅಲ್ಲಿ ಇದೇನ್ ಮಾಡುತ್ತೆ ಅಂದ್ರೆ ಕ್ರಿಪ್ಟೋ ಕರೆನ್ಸಿನ ಪ್ರೊಡ್ಯೂಸ್ ಮಾಡುತ್ತೆ. ಹೆಂಗೆ? ಥ್ರೂ ಯೂಸಿಂಗ್ ಮೈನಿಂಗ್ ಅಂಡ್ ಇನಿಷಿಯಲ್ ಡಿಸ್ಟ್ರಿಬ್ಯೂಷನ್. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ is nothing but define consensus, list the requirements and types of consensus mechanism. First of all, consensus ಅಂದ್ರೆ ಏನು? ಕನ್ಸೆನ್ಸಸ್ ಅಂದ್ರೆ ಇಟ್ ಈಸ್ ಅ ಬ್ಯಾಕ್ ಬೋನ್ ಆಫ್ ಅ ಬ್ಲಾಕ್ ಚೈನ್. ಸೊ ಇದೇನಪ್ಪಾ ಅಂದ್ರೆ ನೀವು ಇಟ್ ಈಸ್ ಅ ಪ್ರೋಸೆಸ್ ಆಫ್ ಅಚೀವಿಂಗ್ ದ ಅಗ್ರಿಮೆಂಟ್ ಬಿಟ್ವೀನ್ ಡಿಸ್ಟ್ರಿಬ್ಯೂಟೆಡ್ ನೋಡ್ಸ್. ಅಂದ್ರೆ ಇದೊಂದು ಅಗ್ರಿಮೆಂಟ್ ತರ. ಅಂದ್ರೆ ಎಲ್ಲ ಇರುವಂತ ನೋಡ್ಸ್ ಎಲ್ಲ ಆ ಒಂದು ಅಗ್ರಿಮೆಂಟಿಗೆ ಬದ್ಧರಾಗಬೇಕು ಅಥವಾ ಆ ಒಂದು ಅಗ್ರಿಮೆಂಟಿಗೆ ಒಪ್ಕೋಬೇಕು. ಅವಾಗ ಮಾತ್ರ ನೀನ್ ನೆಕ್ಸ್ಟ್ ಪ್ರೋಸೆಸ್ನ ಅಥವಾ ಬೇರೆ ಒಂದು ಬ್ಲಾಕ್ ಆಡ್ ಮಾಡೋದಾಗ್ಲಿ, ವ್ಯಾಲಿಡೇಟ್ ಮಾಡೋದಾಗ್ಲಿ ಅದಕ್ಕೆ ನಿನಗೆ ರೈಟ್ಸ್ ಸಿಗತ್ತೆ. Okay, all computers in the network must agree on this, which is valid and what the current state of the blockchain is, even if some nodes are faulty or dishonest. ಕೆಲವೊಂದು ನೋಡ್ಸ್ ಫಾಲ್ಟ್ ಅಥವಾ ಡಿಸ್ಹಾನೆಸ್ಟ್ ಆಗಿದ್ರು ಕೂಡ ಸೊ ಅದ್ರಲ್ಲಿರುವಂತ ಹಾನೆಸ್ಟ್ ನೋಡ್ಸ್ ಎಲ್ಲ ಒಂದು ವ್ಯಾಲಿಡ್ ಡಿಸಿಷನ್ಸ್ಗೆ ಸ್ಟಿಕ್ ಆನ್ ಆಗ್ಬೇಕು. ಸೊ ಆಮೇಲೆ ಅವರಿಗೆ ಕರೆಂಟ್ ಸ್ಟೇಟ್ ಏನಿದೆಯಪ್ಪ ಬ್ಲಾಕ್ ಚೈನ್ ಅಲ್ಲಿ ಅನ್ನೋದು ಕೂಡ ಅವರಿಗೆ ಗೊತ್ತಿರ್ಬೇಕು. ಓಕೆನಾ. ಅವರಿಗೆ ಅಂತ ಅಂದ್ರೆ ನೋಡ್ಸ್, ಕಂಪ್ಯೂಟರ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಏನೇನ್ ರಿಕ್ವೈರ್ಮೆಂಟ್ಸ್ ಬೇಕು ಕನ್ಸೆನ್ಸಸ್ ಮೆಕ್ಯಾನಿಸಮ್ಗೆ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ಅಗ್ರಿಮೆಂಟ್. ಸೊ ಎಲ್ಲಾ ಹಾನೆಸ್ಟ್ ಆಗಿರುವಂತ ನೋಡ್ಸ್ ಅಥವಾ ಕಂಪ್ಯೂಟರ್ಸ್ ಆ ಒಂದು ಫೈನಲ್ ಆಗಿ ಒಂದು ಸ್ಟೇಟ್ ಇರುತ್ತೆ ಅಲ್ವಾ ಅದಕ್ಕೆ ಒಪ್ಕೊಳ್ಬೇಕು. ದಟ್ ಇಸ್ ಅಗ್ರಿಮೆಂಟ್. ಇಂಟಿಗ್ರಿಟಿ ಅಂತ ಅಂದ್ರೆ ನೋಡ್ ಶುಡ್ ಮೇಕ್ ಡಿಸಿಷನ್ ಓನ್ಲಿ ಒನ್ಸ್. ಅಂದ್ರೆ ಒಂದ್ ಸರಿ ಮಾತ್ರ ಡಿಸಿಷನ್ ಮಾಡಬೇಕು ಅಥವಾ ಒಂದ್ಸರಿ ಮಾತ್ರ ನೀನು ಒಂದು ಡಿಸಿಷನ್ ತಗೊಳ್ಬೋದು. ಸೊ ಅದೇ ಡಿಸಿಷನ್ಸ್ ತಗೊಂಡಿದ್ದ ಡಿಸಿಷನ್ ನೀನು ಯಾವುದೇ ರೀತಿ ರಿಪೀಟ್ ಮಾಡೋ ಹಂಗಿಲ್ಲ. ದಟ್ ಇಸ್ ವಾಟ್ ಇಂಟಿಗ್ರಿಟಿ. ವ್ಯಾಲಿಡಿಟಿ ಅಂತ ಅಂದ್ರೆ ಫೈನಲ್ ಅಗ್ರೀಡ್ ವ್ಯಾಲ್ಯೂ ಮಸ್ಟ್ ಬಿ ಪ್ರಪೋಸ್ಡ್ ಬೈ ಅನ್ ಹಾನೆಸ್ಟ್ ನೋಡ್. ಅಂದ್ರೆ ಇವಾಗ ಫೈನಲ್ ಆಗಿ ಒಂದು ವ್ಯಾಲ್ಯೂ ಅಂದ್ರೆ ಎಲ್ಲಾ ನೋಡ್ಸ್ ಇವಾಗ ಒಪ್ಕೊಂಡಿದ್ಯಪ್ಪ ಆ ಒಂದು ನೋಡ್ ನ ಪ್ರಪೋಸ್ ಮಾಡೋದಕ್ಕೆ ಸೊ ನಿನಗೆ ಹಾನೆಸ್ಟ್ ನೋಡೇ ಆ ಒಂದು ರಿಸಲ್ಟ್ ನ ಪ್ರಪೋಸ್ ಮಾಡಬೇಕು. ದಟ್ ಇಸ್ ವ್ಯಾಲಿಡಿಟಿ. ನೆಕ್ಸ್ಟ್ ಫಾಲ್ಟ್ ಟಾಲರೆನ್ಸ್ ಅಂತ ಅಂದ್ರೆ ಕನ್ಸೆನ್ಸಸ್ ಶುಡ್ ವರ್ಕ್ ಈವನ್ ಇಫ್ ದ ನೋಡ್ ಫೇಲ್ಸ್ ಆರ್ ಬಿಹೇವ್ ಮಲಿಷಿಯಸ್ಲಿ. ಫಾಲ್ಟ್ ಟಾಲರೆನ್ಸ್ ಅಂತ ಅಂದ್ರೆ ಆ ಒಂದು ಅಗ್ರಿಮೆಂಟು ಯಾವಾಗಾದ್ರೂ ನೋಡ್ಸ್ ಇನ್ ಕೇಸ್ ಬ್ಲಾಕ್ ಫೇಲ್ ಆಯ್ತು, ಸಮ್ ನೋಡ್ಸ್ ಏನಾದ್ರೂ ಫೇಲ್ ಆಯ್ತು ಅಂದ್ರೂ ಕೂಡ ಅಥವಾ ಮೆಲಿಷಿಯಸ್ ಆಗಿ ಬಿಹೇವ್ ಆಗ್ತಿದೆ ಅಂತ ಅಂದ್ರೂ ಕೂಡ ಅದೇನ್ ಮಾಡ್ಬೇಕು, ತನ್ನ ವರ್ಕ್ ನ ತಾನು ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಸಿಸ್ಟಮ್ ಮಾತ್ರ ಫೇಲ್ ಆಗ್ಬಾರ್ದು. ಓಕೆ. ಎಸ್. ಟರ್ಮಿನೇಷನ್ಸ್ ಅಂತ ಅಂದ್ರೆ ಆಲ್ ದ ಹಾನೆಸ್ಟ್ ನೋಡ್ ಮಸ್ಟ್ ರೀಚ್ ಟು ದ ಫೈನಲ್ ಡಿಸಿಷನ್. ಎಲ್ಲಾ ನೋಟ್ಸು ನೆಟ್ವರ್ಕ್ ಅಲ್ಲಿ ಇರುವಂತ ಎಲ್ಲಾ ನೋಟ್ಸು ಫೈನಲ್ ಡಿಸಿಷನ್ಸ್ಗೆ ಒಪ್ಕೊಳ್ಬೇಕು. ದಟ್ ಇಸ್ ಅ ಟರ್ಮಿನೇಷನ್ ಪಾಯಿಂಟ್ ಅಂತ ಹೇಳ್ಬೋದು.
ಟೈಪ್ಸ್ ಆಫ್ ಕನ್ಸೆನ್ಸಸ್ ಮೆಕ್ಯಾನಿಸಮ್ ಅಲ್ಲಿ 2 ಟೈಪ್ ಇದೆ. ಪ್ರೂಫ್ ಬೇಸ್ಡ್ ಕನ್ಸೆನ್ಸಸ್ ಮೆಕ್ಯಾನಿಸಮ್ ಅಂತ. ಸೊ ಪ್ರೂಫ್ ಬೇಸ್ಡ್ ಕನ್ಸೆನ್ಸಸ್ ಮೆಕ್ಯಾನಿಸಮ್ ಅಂದ್ರೆ ನೋಟ್ಸ್ ಕಾಂಪೀಟ್ ವಿತ್ ಈಚ್ ಅದರ್ ಇನ್ ಆರ್ಡರ್ ಟು ಗೇನ್ ದ ರೈಟ್ ಟು ಕ್ರಿಯೇಟ್ ಅ ನೆಕ್ಸ್ಟ್ ಬ್ಲಾಕ್. ಅಂದ್ರೆ ಇಲ್ಲಿ ಎಲ್ಲಾ ನೋಟ್ಸ್ ನೆಟ್ವರ್ಕ್ ಅಲ್ಲಿ ಇರುವಂತ ಎಲ್ಲಾ ನೋಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ಏನಕ್ಕೆ? ನನಗೂ ರೈಟ್ಸ್ ಬೇಕು, ಇನ್ನ ಒಂದು ನೋಟ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ನನಗೂ ರೈಟ್ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಪ್ರತಿಯೊಂದು ನೋಟ್ಸ್ ನೆಟ್ವರ್ಕ್ ಅಲ್ಲಿರುವಂತದ್ದು ಎಲ್ಲ ಪಾರ್ಟಿಸಿಪೇಟ್ ಮಾಡುತ್ತೆ. ಯೂಶುವಲಿ ಯಾರು ಎಕ್ಸಾಂಪಲ್ ಇವಾಗ ಪ್ರೂಫ್ ಆಫ್ ವರ್ಕ್ ಅಂತಾನೆ ತಗೊಳ್ಬಹುದು, ಯಾರು ಮ್ಯಾಥ್ ಪಜಲ್ ನ ಫೈನಲ್ ಆಗಿ ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡ್ತಾರೆ, ಆ ಒಂದು ಬ್ಲಾಕ್ ಅಥವಾ ಆ ಒಂದು ನೋಡ್ ಮಾತ್ರ ಇನ್ನ ಒಂದು ನೋಡ್ ನ ಕ್ರಿಯೇಟ್ ಮಾಡೋ ಅಂತ ಏನಿರತ್ತೆ, ರೈಟ್ಸ್ ಇರತ್ತೆ. ಓಕೆನಾ? ಈ ಒಂದು ಕ್ಯಾಟಗರಿನ ನಾವು ಡಿಸೆಂಟ್ರಲೈಸ್ ಕನ್ಸೆನ್ಸಸ್ ಅಥವಾ ಪರ್ಮಿಷನ್ಲೆಸ್ ಕನ್ಸೆನ್ಸಸ್ ಅಂತ ನಾವು ಕರಿತೀವಿ. ಓಕೆ, ಸೆಕೆಂಡ್ ಒನ್ ಇಸ್ ಬೈಸಂಟೈನ್ ಫಾಲ್ಟ್ ಟಾಲರೆನ್ಸ್. ಓಕೆ, ಇಲ್ಲಿ ಯಾವುದೇ ರೀತಿ ಪಜಲ್ ಸಾಲ್ವಿಂಗ್ ಅನ್ನೋದ ಕಾನ್ಸೆಪ್ಟೇ ಇರೋದಿಲ್ಲ. ಸೊ ನೋಟ್ಸ್ ಏನ್ ಮಾಡತ್ತೆ, ನೋಟ್ಸ್ ಜಸ್ಟ್ ಪಬ್ಲಿಷ್ ಮಾಡತ್ತೆ, ಆಮೇಲೆ ವೆರಿಫೈ ಮಾಡತ್ತೆ. ಅಂದ್ರೆ ವೆರಿಫೈ ಹೆಂಗ್ ಮಾಡತ್ತೆ? ಡಿಜಿಟಲ್ ಸಿಗ್ನೇಚರ್, ಸೊ ಈ ತರ ವೆರಿಫೈ ಮಾಡತ್ತೆ. ಸೊ ಯಾವಾಗ ಕನ್ಸೆನ್ಸಸ್ ಅಚೀವ್ ಆಗಿದೆ ಅಂತ ಹೇಳ್ತೀವಿ ಅಂದ್ರೆ, ಯಾವಾಗ ನಾವು ವ್ಯಾಲಿಡ್ ಮೆಸೇಜಸ್ ನ ರಿಸೀವ್ ಮಾಡ್ತಿರ್ತೀವಿ, ಅವಾಗ ಆ ಕಡೆಯಿಂದ ಬೇರೆ ನೋಟ್ಸ್ ಕಡೆಯಿಂದ ಯಾವಾಗ ಓಕೆ ಈ ಒಂದು ನೋಡು ವ್ಯಾಲಿಡ್ ಅಥವಾ ಈ ಒಂದು ಟ್ರಾನ್ಸಾಕ್ಷನ್ ವ್ಯಾಲಿಡ್ ಅಪ್ಪ ಅಂತ ಯಾವಾಗ ತುಂಬಾ ಕನ್ಫರ್ಮೇಶನ್ ಮೆಸೇಜ್ ಬರಕ್ ಸ್ಟಾರ್ಟ್ ಆಗತ್ತೆ, ಅವಾಗ ಕನ್ಸೆನ್ಸಸ್ ಅಚೀವ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದನ್ನ ನಾವು ಕಾನ್ಸಾರ್ಟಿಯಂ ಆರ್ ಪರ್ಮಿಷನ್ ಕನ್ಸೆಸ್ ಅಂತಾನು ನಾವು ಕರಿತೀವಿ. ಓಕೆ, ಸೊ ಆಮೇಲೆ ಇದ್ರ ಜೊತೆ ನೀವು ಪ್ರೂಫ್ ಆಫ್ ವರ್ಕು, ಪ್ರೂಫ್ ಆಫ್ ಸ್ಟೇಕು ಇದೆಲ್ಲ ಇದೆಯಲ್ವಾ, ಅದನ್ನು ಕೂಡ ಬರಿಬೇಕು. ಆಕ್ಚುಲಿ ಟೈಪ್ಸ್ ಅಂತ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು ಇವೆರಡು. ಬಟ್ ಸೊ ಬೇರೆ ಕಡೆ ಹೆಂಗೆ ಅಂದ್ರೆ ಟೈಪ್ಸ್ ಅಂತ ಹೇಳಿದ್ರೆ ಈವನ್ ಇದನ್ನು ಕೂಡ ಬರ್ತಿದ್ದಾರೆ, ಪ್ರೂಫ್ ಆಫ್ ವರ್ಕು, ಪ್ರೂಫ್ ಆಫ್ ಸ್ಟೇಕ್, ಸೊ ಇದನ್ನೆಲ್ಲ ಕೂಡ ಬರ್ತಿದ್ದಾರೆ. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ, ಸೊ ಎಲ್ಲ ಬರೀರಿ. ಸೊ ಡೆಫಿನೇಷನ್ ಬರೀರಿ, ರಿಕ್ವೈರ್ಮೆಂಟ್ಸ್ ಬರೀರಿ, ಮತ್ತೆ ಟೈಪ್ಸ್ ಆಫ್ ಕನ್ಸೆನ್ಸಸ್ ಮೆಕ್ಯಾನಿಸಮ್ 2 ಟೈಪ್ ಬರ್ದ್ಬಿಟ್ಟು ಇದನ್ನ ಸ್ವಲ್ಪ ಬರೀರಿ. ಓಕೆನಾ? ಸೊ ಅವಾಗ ನಿಮಗೆ ಕಂಪ್ಲೀಟ್ ಎಲ್ಲೂ ಮಾರ್ಕ್ಸ್ ಕಳ್ಕೊಳ್ಳೋ ಅಂತ ಸಿಚುವೇಶನ್ ಇರೋದಿಲ್ಲ. ಓಕೆ, ಅರ್ಥ ಆಯ್ತಲ್ವಾ? ಈ 11 ಕ್ವೆಶನ್ಸ್ ಓದಿದ್ರೆ ಸಾಕು ಗೈಸ್, ಆರಾಮಾಗಿ ನೀವು 20 ಮಾರ್ಕ್ಸ್ ಏನಂತ ಅಸೈನ್ ಆಗಿರುತ್ತೆ ಈ ಒಂದು ಮಾಡ್ಯೂಲ್ಗೆ, ಸೊ ಕಂಪ್ಲೀಟ್ ಆಗಿ ನಿಮಗೆ ಸಿಗತ್ತೆ. ಇಫ್ ಯು ರೈಟ್ ಆಲ್ ದೀಸ್ ಪಾಯಿಂಟ್ಸ್ ಅಂಡ್ ಮೆನ್ಷನ್ ಆಲ್ ದೀಸ್ ಪಾಯಿಂಟ್ಸ್. ಓಕೆ, ಈ ಒಂದು ಆನ್ಸರ್ಸ್ ಎಲ್ಲ ನಿಮಗೆ ಏನಂದ್ರೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡ್ಕೊಂಡೆ ಈ ಒಂದು ಆನ್ಸರ್ಸ್ ನ ಬರ್ದಿರೋದು. ಅಂಡ್ ನಿಮಗೇನಾದ್ರೂ ಸ್ವಲ್ಪ ನನಗೆ ಹುಷಾರಿಲ್ಲ, ಅದರಿಂದ ವಾಯ್ಸ್ ಆ ಥರ ಬರ್ತಿದೆ. ಸೊ ಡೋಂಟ್ ವರಿ, ಆ್ಯಕ್ಚುಲಿ ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್, ಮತ್ತು ನಿಮಗೆ ಕನ್ವೆ ಆಗೋದು ಇಂಪಾರ್ಟೆಂಟ್. ಓಕೆನಾ? ಸೊ ಅಷ್ಟೇ, ಇಷ್ಟು ಹೇಳ್ತಾ, ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಆಮೇಲೆ ನಿಮಗೆ ಹೆಂಗೆ ಅನ್ನಿಸ್ತಿದೆ, ಸೊ ನಿಮಗೆಲ್ಲ ಅರ್ಥ ಆಗ್ತಿದೆಯಾ ನಾನು ಹೇಳೋದು, ಕನ್ವೆ ಆಗ್ತಿದೆಯಾ ನಿಮಗೆಲ್ಲ ಅನ್ನೋದು, ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್.